ತತ್ಸತ್. ಎಲ್ಲರಿಗೆ ನಮಸ್ಕಾರ. ನಿನ್ನೆ ಕೇವಲ 4-5 ಪದ್ಯಗಳನ್ನು ಮಾತ್ರ ನೋಡುವುದಕ್ಕೆ ಆಯಿತು. ಈ ಒಂದು ವಾರದಲ್ಲಿ ಇಡೀ ಕಗ್ಗದ 945 ಪದ್ಯಗಳನ್ನು ಅವಲೋಕಿಸುವ ಅವಕಾಶವೂ ಇಲ್ಲ, ಆಶೆಯೂ ಇಲ್ಲ. ಕೇವಲ ಅಲ್ಲಷ್ಟು ಇಲ್ಲಷ್ಟು ಅಂತ ನನಗೆ ಆ ಹೊತ್ತಿಗೆ ಯಾವುದು ತುಂಬ ವಿಶೇಷ ಅಂತ ತೋರುತ್ತೋ ಅದನ್ನು ಹೇಳ್ತೀನಿ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಒಂದು ಕಡೆ ಹೇಳ್ತಾರೆ, ಮಂಕುತಿಮ್ಮನ ಕಗ್ಗದ ಯಾವ ಪುಟ ತೆಗೆದರೂ ಅಲ್ಲಿರುವ ಒಂದು ಪದ್ಯ ತಲೆಯೊಳಗೆ ಒಂದು ಸ್ವಿಚ್ ಅನ್ನು ಆನ್ ಮಾಡುತ್ತೆ ಅಂತ, ಒಂದು ಹೊಸ ಬೆಳಕನ್ನು ಕೊಡುತ್ತೆ. ಹಾಗಾಗಿ ಎಷ್ಟು ದೀಪಗಳಿವೆಯೋ ಅಷ್ಟೆಲ್ಲ ಬೆಳಕು ಸಿಗುತ್ತೆ. ಯಾವ ಸ್ವಿಚ್ ಅನ್ನು ಒತ್ತಿದ್ರೂ ದೀಪ ಉರಿಯದೇ ಇರೋದಿಲ್ಲ. ಹಾಗಾಗಿ ನಮಗೆ ನಷ್ಟ ಎಲ್ಲಿಯೂ ಇಲ್ಲ, ಕಷ್ಟ ಮಾತ್ರ ಉಂಟು. ಇನ್ನು ಕೆಲವು ಬಿಟ್ಟು ಹೋಯ್ತಲ್ಲ ಅಂತ ಪ್ರಶ್ನೆಯಲ್ಲಿ ಅವರು ಆರಂಭ ಮಾಡಿದ್ದಾರೆ. ಬದುಕಿನ ಅರ್ಥ ಏನು, ಸೃಷ್ಟಿಯ ರಹಸ್ಯ ಏನು, ಬದುಕಿಗೆ ನಾಯಕರು ಯಾರು, ದೇವರು ಅನ್ನುವುದು ಉಂಟೆ, ನಮ್ಮ ಎಲ್ಲ ಸಂದೇಹಗಳ ಒಟ್ಟು ಮೂಟೆಯೇ, ದೇವರಿದ್ದರೆ ಜಗತ್ತಿಗೆ ಈ ಕ್ಷೋಭೆ ಯಾಕೆ ಅಂತೆಲ್ಲ. ಮತ್ತೆ ನಮ್ಮಲ್ಲಿ ಸೃಷ್ಟಿಯ ಬಗ್ಗೆ ತುಂಬ ತಲೆ ಕೆಡಿಸಿಕೊಳ್ಳುವುದುಂಟು. ಸೃಷ್ಟಿಯ ಸ್ವರೂಪ ಹೇಗೆ ಏನು ಅಂತ ಅಷ್ಟು ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಕಾರಣ ವಿಜ್ಞಾನ ಶಾಸ್ತ್ರಗಳು ಅಂದರೆ ಯಾವುದನ್ನು ನಾವು ಈ ಪಾಸಿಟಿವ್ ಸೈನ್ಸಸ್ ಅಂತ ಕರಿತೀವಿ, ಫಿಸಿಕಲ್ ಸೈನ್ಸಸ್, ಬಯೋಲಾಜಿಕಲ್ ಸೈನ್ಸಸ್, ಸೈಕಲಾಜಿಕಲ್ ಸೈನ್ಸಸ್ ಅಂತ ಕರಿತೀವಿ, ಅಲ್ಲಿ ಸೃಷ್ಟಿಯ ರಹಸ್ಯ ಸ್ವಲ್ಪ ಸ್ವಲ್ಪವಾಗಿ ತಿಳಿಯುತ್ತಾ ಬರುತ್ತೆ. ನಾವು ತತ್ವಶಾಸ್ತ್ರದ ಬಹಳ ದೊಡ್ಡ ಸಮಸ್ಯೆಯನ್ನಾಗಿ ಅದನ್ನು ಮಾಡಿಕೊಳ್ಳಬಾರದು. ಯಾಕೆಂದ್ರೆ ತತ್ವಶಾಸ್ತ್ರದ ಮುಖ್ಯೋದ್ದೇಶ ಸೃಷ್ಟಿಯ ಚಕ್ರದಿಂದ ಹೇಗೆ ಪಾರಾಗುವುದು ಅನ್ನೋದೇ ಹೊರತು ಸೃಷ್ಟಿ ಹೇಗಾಯಿತು ಅಂತ ಹುಡುಕುವಂಥದ್ದಲ್ಲ. ಪೈ ದೀಕ್ಷಿತರು ಒಂದು ಕಡೆ ಹೇಳ್ತಾರೆ, ಇರುವ ಒಂದು ಜಗತ್ ಜಾಲದಿಂದ ಆಚೆಗೆ ಬರುವುದರ ಕಡೆ ನೋಡು, ಆ ಜಾಲವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ರು ಅಂತ ಅದರ ಲೆಕ್ಕ ಹಾಕಬೇಡ ಅಂತ. ಅದು ಬೇರೆಯ ಶಾಸ್ತ್ರದ ಲಕ್ಷಣ. ಅದಕ್ಕಾಗಿಯೇ ಈ ಲೋಕದ ಚರಾಚರ ವಸ್ತು ಪ್ರಪಂಚದ ನಿರ್ಮಾಣದ ಹಿನ್ನೆಲೆಯನ್ನು ಬೋಧಿಸುವಂತಹ ಶಾಸ್ತ್ರಗಳು ಉಂಟು. ಅದು ಹೇಳಬೇಕಾಗಿದ್ದು ಜಗತ್ತು ಜೀವ ಈಶ್ವರಗಳ ಲಕ್ಷಣವನ್ನ, ಅವುಗಳ ಸ್ವರೂಪವನ್ನ ಮತ್ತು ಬಂಧ ಮೋಕ್ಷಗಳ ರೀತಿಯನ್ನ ಹೇಳಬೇಕು. ಅದರೊಳಗೂ ಜಗತ್ತನ್ನುವುದು ನಾಮರೂಪಗಳಷ್ಟೇ ಹೊರತು ಮತ್ತಿನ್ಯಾವುದು ಅಲ್ಲ ಅಂತ ಸ್ಪಷ್ಟವಾಗಿ ವೇದಾಂತ ಹೇಳುವಾಗ, ಮತ್ತೆ ನಮಗೆ ಅದು ಅವಸ್ಥಾತ್ರಯ ವಿವೇಕದಿಂದ ಮನಸ್ಸಿಗೂ ಮುಟ್ಟುವಾಗ ಸುಮ್ಮನೆ ಅದರ ಬಗ್ಗೆ ತಲೆ ಕೆಡಿಸಿಕೊಂಡು ಹೋಗುವಂತಹದ್ದು ತತ್ವಶಾಸ್ತ್ರಿಗಳ ವಲಯ ಅಲ್ಲ. ಒಂದಿಷ್ಟು ಬೇಕು, ವರ್ಕಿಂಗ್ ಡೆಫಿನೇಷನ್, ವರ್ಕಿಂಗ್ ಇನ್ಫಾರ್ಮೇಶನ್ ಅದು ಬೇಕೇ ಬೇಕು. ಉದಾಹರಣೆಗೆ ಅಡಿಗೆ ಮಾಡೋದಕ್ಕೆ ಗ್ಯಾಸ್ ಒಲೆ ಯಾವ ರೀತಿ ಆಪರೇಟ್ ಮಾಡಬೇಕು, ಅದರ ಅಪಾಯ ಎಲ್ಲಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವ ಉಪಾಯ ಏನು, ಈ ಥರದೊಂದು 5-6 ಅಂಶಗಳನ್ನು ತಿಳಿದುಕೊಂಡ್ರೆ ಸಾಕು. ಆ ಗ್ಯಾಸ್ ಅನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದನ್ನು ಯಾರು ಫಿಲಪ್ ಮಾಡ್ತಾರೆ, ಅದು ಹೇಗೆ ಆಗುತ್ತೆ, ಆ ಸಿಲಿಂಡರ್ನ ಥಿಕ್ನೆಸ್ ಏನು, ಅದು ಎಲ್ಲಿ ತಯಾರಾಗಿ ಬರುತ್ತೆ, ಅದಕ್ಕೆ ಬಣ್ಣ ಬಳದವನು ಯಾರು, ಈ ಎಲ್ಲ ವಿವರಗಳಿಗೆ ಹೋಗಬೇಕಾಗಿಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳುವಂತೆ ಮಾವಿನ ಹಣ್ಣನ್ನ ತಿನ್ನೋಕ್ಕೆ ಬಂದವನು ಎಲೆಗಳನ್ನು ಎಣಿಸ್ತಾ ಕೂತ್ಕೊಳ್ಳೋದಿಲ್ಲ. ಅದು ನಿಷ್ಪ್ರಯೋಜನ ಅಂತಲ್ಲ, ಅದು ಬೇರೆಯ ವ್ಯವಸ್ಥೆ ಅಂತ. ದುರ್ದೈವ ಏನಾಯಿತು, ಎಲ್ಲ ತತ್ವಶಾಸ್ತ್ರಗಳಿಗೆ ಎಲ್ಲ ದರ್ಶನಗಳಿಗೆ ಆಗುವ ಸ್ಥಿತಿಯೇ ಭಾರತದಲ್ಲಿ ಕೂಡ ಬಂತು. ಈ ಸೃಷ್ಟಿಕ್ರಿಯೆಯ ರಹಸ್ಯವನ್ನ ತಿಳ್ಕೊಳ್ಬೇಕು ಅನ್ನುವ ಅನ್ವೇಷಣೆಯೇ ತತ್ವಶಾಸ್ತ್ರದ ಪ್ರಧಾನ ಪ್ರಮೇಯವಾಯಿತು. ಕೆಲವೊಮ್ಮೆ ತತ್ವಶಾಸ್ತ್ರದ ಪ್ರಧಾನ ಪ್ರಮೇಯ ಮಡಿ ಮೇಲಿಗೆಗಳಿಗೆ ಬಂದು ನಿಂತು ಬಿಡುತ್ತೆ. ಅದು ಇನ್ನೊಂದು ಅತಿರೇಕ. ಮತ ವಿಚಾರಗಳನ್ನೇ ಪರಮಾವಧಿಯಾಗಿ ತಿಳ್ಕೊಳ್ಳಕ್ಕೆ ಹೋಗುವುದು ತತ್ವಶಾಸ್ತ್ರದ ಒಂದು ಅವನತಿಯ ಲಕ್ಷಣ. ಆದರೆ ಬರೀ ಈ ಒಂದು ಫಿಸಿಕಲ್ ಸೈನ್ಸಸ್ ಅನ್ನುವ ವಿಜ್ಞಾನದ ಅಂಶಗಳನ್ನೇ ತೆಗೆದುಕೊಂಡು ತತ್ವಶಾಸ್ತ್ರಕ್ಕೆ ತಳುಕು ಹಾಕುವಂತಹದ್ದು ಮತ್ತೊಂದು ಅವಿವೇಕ. ಈ ಎರಡಕ್ಕೂ ಬೇರೆ ಬೇರೆ ವ್ಯವಧಿ ಉಂಟು. ಒಂದು, ಮತದ ವಿಚಾರಗಳು ಆಚಾರಕ್ಕೆ ಸಂಬಂಧಪಟ್ಟವು, ಪ್ರಾಯಶ್ಚಿತ್ತಕ್ಕೆ ಸಂಬಂಧಪಟ್ಟವು, ಅವೆಲ್ಲ ಅದೃಷ್ಟೋಪಾಯಕ್ಕೆ ಸಂಬಂಧಪಟ್ಟವು. ವಿಜ್ಞಾನ ಕೇವಲ ದೃಷ್ಟೋಪಾಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಎರಡೂ ಕಡೆಯಲ್ಲಿ ಕೂಡ ಒಂದು ಅಂಶ ಗಮನಿಸಬೇಕು. ಮತ ವಿಚಾರದಲ್ಲಿ
ಆಪ್ತವಾಕ್ಯ ಅಂದರೆ ಶಬ್ದ ಪ್ರಮಾಣಕ್ಕೆ, ಶಾಸ್ತ್ರದ ಮಾತಿಗೆ ತುಂಬ ಬೆಲೆ. ವಿಜ್ಞಾನದಲ್ಲಿ ತರ್ಕ, ಅನುಮಾನ, ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಹೆಚ್ಚಿನ ಬೆಲೆ. ಆದರೆ ವೇದಾಂತದಲ್ಲಿ ಅನುಭವಕ್ಕೆ ಹೆಚ್ಚಿನ ಬೆಲೆ. ಹೀಗಾಗಿ ಈ ಮೂರು ಕವಲಗಳು ಬೇರೆ ಬೇರೆ ರೀತಿಯಲ್ಲಿ ಇವೆ. ಒಂದಿಷ್ಟು ಆಪ್ತವಾಕ್ಯವೂ ಇದೆ, ಒಂದಿಷ್ಟು ಅನುಮಾನ ಪ್ರತ್ಯಕ್ಷಾದಿಗಳು ಇವೆ ವೇದಾಂತದಲ್ಲಿ. ಹಾಗೆ ವಿಜ್ಞಾನದಲ್ಲಿ ಕೂಡ ಒಂದಿಷ್ಟು ಅನುಭವ ಇದೆ, ಒಂದಿಷ್ಟು ಶಬ್ದ ಪ್ರಮಾಣ ಉಂಟು. ಮತಾದಿಗಳಲ್ಲೂ ಅಷ್ಟೇ. ಆದರೆ ಪ್ರಧಾನತೆ ಎಲ್ಲಿ? ಅನುಭವೈಕ ಗಮ್ಯತೆ ವೇದಾಂತದಲ್ಲಿ, ತರ್ಕ ಪ್ರಧಾನತೆ ವಿಜ್ಞಾನದಲ್ಲಿ, ಆಪ್ತವಾಕ್ಯೈಕ ಪ್ರವಣತೆ ಮತ ಆಚಾರಗಳಲ್ಲಿ ಬರುತ್ತೆ. ನಾವು ಈ ಪೃಥಕ್ಕರಣ ಮಾಡಿಕೊಳ್ಳದೆ ಇದ್ದರೆ ಉಪ್ಪಿನ ಅಂಗಡಿಯಲ್ಲಿ ಬಂದು ಸಕ್ಕರೆಯನ್ನು ಕೇಳಿದಂಥವರಾಗ್ತೀವಿ. ಹಾಗಾಗಿ ಯಾವುದರಲ್ಲಿ ಏನನ್ನ ಗಮನಿಸಬೇಕು ಅಂತ ನೋಡಬೇಕು, ಅದು ಮುಂದೆ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಈ ರೀತಿಯಾದ ಕುತೂಹಲಗಳು ಬಹಳ ಜಾಸ್ತಿ ಇರುತ್ತವೆ. ವೇದಾಂತ ಶಾಸ್ತ್ರದ ವಿದ್ಯಾರ್ಥಿಗಳಾಗಿದ್ದೀವಿ ಅಂತ ಅಂದುಕೊಂಡು ಈ ಪ್ರಶ್ನೆ ಮಾಡುವಾಗ ನೀವು ಬಂದಿರೋ ಕ್ಲಾಸ್ ರೂಮ್ ತಪ್ಪು, ಬೇರೆ ಕ್ಲಾಸ್ ರೂಮ್ಗೆ ಹೋಗಿ ಅಂತ ಅನ್ನಬೇಕಷ್ಟೇ. ಅದೇ ತರಹ ರಾಮಾಯಣ ಮಹಾಭಾರತಾದಿ ಇತಿಹಾಸ ಕಾವ್ಯಗಳನ್ನು ವ್ಯಾಸಂಗ ಮಾಡುವಾಗ ತುಂಬ ಜನಕ್ಕೆ ಬರುವಂತಹದ್ದು ಕೃಷ್ಣ ಅರ್ಜುನನಿಗಿಂತ 1 ತಿಂಗಳ ದೊಡ್ಡವನೇ, 40 ದಿವಸ ದೊಡ್ಡವನೇ, ಅರ್ಜುನ ಚಿಕ್ಕವನು ಎಷ್ಟು ದಿವಸಗಳಿಂದ, ಭೀಮನಿಗೂ ಧರ್ಮರಾಜನಿಗೂ ಕರೆಕ್ಟ್ 1 ವರ್ಷ ವ್ಯತ್ಯಾಸವೇ ಅಲ್ಲವೇ, ಸೀತೆರಾಮರಿಗೆ ಮದುವೆ ಆದಾಗ ಇದ್ದಂಥ ವಯಸ್ಸು ಎಷ್ಟು, ಈ ರೀತಿಯಾದ ಚರ್ಚೆಗಳು. ಇಂಥವರಿಗೆ ಅಲ್ಲ ಅದು. ಅಂಥವರು ಸೆನ್ಸಸ್ ಆಫೀಸ್ನಲ್ಲಿ ಕೆಲಸ ಮಾಡಬೇಕು. ಅವರ ಬಗ್ಗೆ ಹೀಯಾಳಿಕೆ ಅಲ್ಲ, ಅವರು ಎಲ್ಲೋ ಕೂತಿರಬೇಕಾದವರು ಇನ್ನೆಲ್ಲಗೋ ಬಂದಿದ್ದಾರೆ ಪಾಪ. ಸ್ಥಾನ ದೋಷ ಅಷ್ಟೇ, ಇನ್ಯಾವುದೂ ಅಲ್ಲ. ಈ ಚರ್ಚೆಗಳಿಂದ ಮಹಾಭಾರತದ ರಾಮಾಯಣದ ಹೃದಯ ಸ್ವಾರಸ್ಯಕ್ಕೆ ಏನಾದರೂ ಪ್ರಯೋಜನ ಇದೆಯೇ? ಜಿ.ಪಿ. ರಾಜರತ್ನಂ ಅವರು ಮಹಾಕವಿ ಪುರುಷ ಸರಸ್ವತಿ ಎನ್ನುವ ತಮ್ಮ ವಿಡಂಬನ ಗ್ರಂಥದಲ್ಲಿ ಒಂದು ಕಡೆ ರಜಕ ರಹಸ್ಯಾಲಂಕಾರ ಅಥವಾ ರಾಸಭ ಲಾಂಗೂಲಾಲಂಕಾರ ಇಲ್ಲವೇ ಅನ್ನೆಸೆಸರಿ ಅಪೆಂಡೇಜ್ ಅಲಂಕಾರ ಅಂತ 3 ಹೆಸರುಗಳ ಕೊಟ್ಟು ಒಂದು ಕಾನ್ಸೆಪ್ಟ್ನ ಹೇಳ್ತಾರೆ. ಕೇವಲ ವಿಡಂಬನೆ ಅದು. ಕತ್ತೆಯ ಬಾಲಾದ ಉದ್ದ ಎಷ್ಟಿದೆ ಎನ್ನುವುದರಿಂದ ಕತ್ತೆ ಎಷ್ಟು ಹೊರೆ ಹೊರುತ್ತೆ ಎನ್ನುವುದನ್ನು ತಿಳಿಯೋದಿಕ್ಕೆ ಸಾಧ್ಯವೋ? ಇಲ್ಲ. ಹಾಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡು ಆ ವಸ್ತುವಿಗೆ ಏನು ಪ್ರಯೋಜನ ಉಂಟಾಗುವುದಿಲ್ಲ, ಅಂಥದ್ದಾಗುತ್ತೆ ಅಂತ. ಇವೆಲ್ಲ ಅನ್ನೆಸೆಸರಿ ಅಪೆಂಡೇಜ್ ಅಲಂಕಾರ ಅಥವಾ ರಾಸವ ಲಾಂಗೂಲ ಅಲಂಕಾರ ಅಷ್ಟೇ. ಅನಾವಶ್ಯಕವಾದಂತಹದ್ದು ಕೆಲವು ಆಗಿಬಿಡುತ್ತವೆ. ಅದು ಬೇರೆಯ ಕುತೂಹಲ ಅಷ್ಟೇ. ಮತ್ತೆ ಇನ್ನು ಕೆಲವರಿಗಿರುತ್ತೆ ಈ ಜಗತ್ತು ಯಾವತ್ತು ಪ್ರಳಯವಾಗಿ ಮುಳುಗೋಗುತ್ತೆ ಅಂತ. ಅಂಥವರಿಗೆ ವೇದಾಂತಕ್ಕೆ, ಚಿಂತನೆಗೆ ಪ್ರವೇಶ ಇಲ್ಲ. ಅವರ ಜಗತ್ತು ಅವರಿಗೆ ಅವರ ಸತ್ತ ಮೇಲೆ ಮುಗಿಯುತ್ತೆ ಅಷ್ಟೇ. ಅದರ ಬಗ್ಗೆ ಅವರು ಯೋಚನೆ ಮಾಡಬೇಕು. ಅಧ್ಯಾತ್ಮ ಅನ್ನುವುದರ ಮುಖ್ಯ ಲಕ್ಷಣ ಏನು? ಆತ್ಮ ಅಂದರೆ ನಮ್ಮ ಅಂತರಂಗ ಸ್ವರೂಪ, ಅದನ್ನು ಕುರಿತದ್ದು ಅಧ್ಯಾತ್ಮ. ತುಂಬಾ ಜನ ಅದನ್ನು ಆಧ್ಯಾತ್ಮ ಅಂತಾರೆ, ಅದು ತಪ್ಪು. ಆಧ್ಯಾತ್ಮಿಕ ಅನ್ನುವ ಶಬ್ದ, ಅಧ್ಯಾತ್ಮ ಅಧಿ ಅಂದ್ರೆ ವಿತ್ ರೆಫರೆನ್ಸ್ ಟು, ಇನ್ ಕನೆಕ್ಷನ್ ವಿತ್, ಇದನ್ನು ಕುರಿತು. ಯಾವುದು? ಆತ್ಮವನ್ನು ಕುರಿತದ್ದು, ನಮ್ಮ ಜೀವಾಳವನ್ನು ಕುರಿತಂತ ವಿಚಾರ. ಅದಕ್ಕೂ ಜಗತ್ತಿನ ಪ್ರಳಯಕ್ಕೂ ಏನು ಸಂಬಂಧ ಇದೆ? ಏನೂ ಇಲ್ಲ. ಈ ತರದ ವಿಷಯಗಳೆಲ್ಲ ಬಹಳ ದೊಡ್ಡವಾಗ್ಬಿಡುತ್ತೆ. ಯಾರೋ ಮಹಾನುಭಾವರು ಪ್ರಳಯ 2000 ಅಂತ ಪುಸ್ತಕ ಬರೆದು ಕಾಪಿ ರೈಟ್ ರಿಸರ್ವ್ಡ್ ಅಂತ ಮಾಡಿಕೊಂಡ್ರು. 2000 ವರ್ಷಕ್ಕೆ ಜಗತ್ತೇ ಮುಳುಗೋಗುವಾಗ ಈ ಪುಸ್ತಕದ ಕಾಪಿ ರೈಟ್ ಇಂದ ಎಂಥದ್ದಾಯ್ತು? ಚೆನ್ನಾಗಿ ಅವರು ದುಡ್ಡಂತೂ ಮಾಡಿಕೊಂಡ್ರಷ್ಟೇ. ಅವಿವೇಕಿಗಳಾದ ಜನ ಅದನ್ನು ಕೊಂಡು ಉತ್ತೇಜನ ಮಾಡಿ ಬೇಕಾದಷ್ಟು ಮಾಡಿದ್ರು. 2004 ಬರ್ತಾ ಇದೆ. ಅಂದ್ರೆ ಜನರಿಗೆ ಈ ಇಂಪಿಶ್ ಕ್ಯೂರಿಯಾಸಿಟಿ ಅಂತ ಕರಿತೀವಿ, ಭೂತಚೇಷ್ಟೆಯ ಕುತೂಹಲ, ಅದರಿಂದಾಗಿ ಇವನ್ನೆಲ್ಲ ಮೂಗು ಹಾಕೊಂಡು ಹೋಗ್ತಾರೆ. ಈ ಪೀಠಪತ್ರಿಕೆಗಳು ಅಂತ ಕರೀತಾರಲ್ಲ, ಎಲ್ಲೋ ಜರ್ನಲಿಸಂ, ಆ ರೀತಿಯಾದದ್ದು ಇವೆಲ್ಲ ವೇದಾಂತ ತತ್ವಶಾಸ್ತ್ರದ ಒಂದು ವಲಯದಲ್ಲಿರ್ತಕ್ಕಂಥ ಎಲ್ಲೋ ಜರ್ನಲಿಸಂ. ಪ್ರಳಯ ಯಾವಾಗಾಯಿತು, ಸೃಷ್ಟಿಯ ರಹಸ್ಯ ಏನು ಅಂತ ಹೇಳಕ್ ಹೋದವೆಲ್ಲ ಸಂಮೋಹನಗಳಷ್ಟೇ, ಮತ್ತಿನ್ಯಾವುದೂ ಅಲ್ಲ. ಆದ್ರೆ ನಮಗೆ ಇಂಥ ಪ್ರಶ್ನೆಗಳೇ ಬಹಳ ದೊಡ್ಡದಾಗ್ತಾ ಇರ್ತವೆ. ಅದನ್ನ ಅವರು ತೆಗೆದುಕೊಂಡು ಈ ಪ್ರಪಂಚದ ರೀತಿ ಏನು, ನೀತಿ ಏನು, ಮನುಷ್ಯನಿಗೆ ಎಷ್ಟರ ಮಟ್ಟಿಗೆ ಶಕ್ತಿ ಉಂಟು, ಎಷ್ಟರ ಮಟ್ಟಿಗೆ ಮಿತಿ ಉಂಟು, ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿ ಅದೇನು, ಧರಣಿಗೆ ಅನುದಿನದ ರಕ್ತಾಭಿಷೇಚನೆಯೇ, ಭೂಮಿಗೆ ದಿವಸ ರಕ್ತವನ್ನು ಅಭಿಷೇಕ ಮಾಡುವುದೇ ಪುರುಷ ಪ್ರಯತ್ನದ ಪರಮ ಲಕ್ಷಣವ, ಕರವಾಲವನು ಅಂದ್ರೆ ಖಡ್ಗವನ್ನ ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ.
ಖಡ್ಗವನ್ನು ತೆಗೆದುಕೊಂಡು ಹೂವಿನ ಮಾಲೆ ಅಂತ ಮೂಗತ್ರ ಇಟ್ಟುಕೊಂಡ್ರೆ ಪರಿಮಳ ಬರ್ತೀಯ? ಇಲ್ಲ. ಈ ರೀತಿಯಾಗಿ ಅವರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕುಮ್ಮರಿಸಿಕೊಂಡು ಬರ್ತಾರೆ. ನಮಗೂ ಕೂಡ ಕೆಲವು ಭ್ರಮೆಗಳುಂಟು. ಅಯ್ಯೋ ರಕ್ತಪಾತ, ಅಯ್ಯೋ ಹಿಂಸೆ ಅಂತ. ದೇವುಡು ಅವರ ಮಹಾಬ್ರಾಹ್ಮಣ ಕಾದಂಬರಿಯ ಆರಂಭದಲ್ಲಿ ವಸಿಷ್ಠರಿಗೆ ದಿವ್ಯ ದೃಷ್ಟಿಯಿಂದ ಅವರ ಆಶ್ರಮದಲ್ಲಿ ಒಬ್ಬ ಬ್ರಹ್ಮರ್ಷಿ ಹುಟ್ಟುವ ಅವಕಾಶ ಬರ್ತಾ ಇದೆ. ವಿಶ್ವಾಮಿತ್ರ ರಾಜ, ವಿಶ್ವರಥ ಕ್ಷತ್ರಿಯ, ಅವನು ಮತ್ತೆ ಮಹಾಬ್ರಾಹ್ಮಣನಾಗುತ್ತಾನೆ ಅಂತ ಗೊತ್ತಾಗುತ್ತೆ. ಆಗ ಅವರು ಅರುಂಧತಿಗೆ ನಮ್ಮ ಆಶ್ರಮದಲ್ಲಿ ರಕ್ತಪಾತವಾಗುತ್ತೆ, ಅದಕ್ಕೆ ಪೀಠಿಕೆಯಾಗಿ ಅಂತಾರೆ. ಅಯ್ಯೋ, ನಮ್ಮ ಆಶ್ರಮದಲ್ಲಿ ರಕ್ತಪಾತವೇ ಅಂತಂದಾಗ ವಸಿಷ್ಠರ ಬಾಯಿಂದ ಬರೋ ಮಾತು, ದೇವಿ, ಕಾಡಿನ ಒಂದು ಮೂಲೆ ಸುಟ್ಟು ಹೋಯಿತು ಅಂತ ಸಂಕಟ ಪಡಬೇಕಾಗಿಲ್ಲ, ಅಲ್ಲಿದ್ದ ಒಂದು ಬಂಡೆ ಕರಗಿ ಕನ್ನಡಿ ಆಯಿತು ಅಂತ ಸಂತೋಷ ಪಡಬೇಕಾಗಿದೆ ಅಂತ. ಹಾಗಾಗಿ ಯಾವುದೋ ಒಂದು ಮಹಾ ಉತ್ತಮತೆಗೆ ಎಷ್ಟೋ ಸಹಕಾರಕವಾಗಿ ನಾಶವಾಗಬೇಕಾಗುತ್ತೆ. ಯುದ್ಧ ಅತ್ಯಂತ ಅಸಹ್ಯಕಾರಿಯಾದ ಸಂಗತಿ, ಆದರೆ ಶಾಂತಿಗೆ ಅದೊಂದೇ ದಾರಿ ಅಂದರೆ ಅದನ್ನು ಮಾಡಲೇಬೇಕು ಅಂತ. ವಿದ್ಯಾರಣ್ಯ ಸ್ವಾಮಿಗಳು ತಮ್ಮ ಪರಾಶರ ಮಾಧವೀಯ ಅಂದರೆ ಪರಾಶರ ಸ್ಮೃತಿಗೆ ಬರೆದ ವ್ಯಾಖ್ಯಾನ, ಅವರು ಮಾಧವಾಚಾರ್ಯರು ಅಂತ ಹೆಸರಾಗಿದ್ದ ಪೂರ್ವಾಶ್ರಮದ ಕಾಲದಲ್ಲಿ ಬರೆದಂಥ ವ್ಯಾಖ್ಯಾನ ಅದು. ಅಲ್ಲಿ ಒಂದು ಕಡೆ ಹೇಳ್ತಾರೆ, ಪರಿಶುದ್ಧಿಯನ್ನು ಮಾಡೋಕ್ಕೆ ನಿಂತವನು ಕೈ ಕೊಳೆಯಾಗುತ್ತೆ ಅಂತ ಅಂಜಬಾರದು ಅಂತ. ಮನೆಯೆಲ್ಲ ಕಸ ಮುಸರೆ ಆಗಿದೆ, ಕ್ಲೀನ್ ಮಾಡಬೇಕು ಅಂದ್ರೆ ಕೈ ಕೊಳೆಯಾಗುತ್ತಲ್ಲ ಅಂತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತೆ ಕೈಯನ್ನು ಕ್ಲೀನ್ ಮಾಡಿಕೊಳ್ಳಬೇಕು ಅಂತ. ಆ ರೀತಿ ಆ ಒಂದು ದುಃಖಗಳಿಗೆ, ಸಂಕಟಗಳಿಗೆ ಪ್ರಾಕೃತ ಕಾರುಣ್ಯ ಅಂತ ಕರೀತಾರೆ. ಹೃದಯ ದೌರ್ಬಲ್ಯ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಅದಕ್ಕೆ ಒಳಗಾಗದೆ ಮುಂದುವರಿಯಬೇಕು, ಅದನ್ನು ತೆಗೆದುಕೊಳ್ತಾರೆ. ಇಲ್ಲಿ ನಮಗೆ ಬಂದಿರುವ ಸಮಸ್ಯೆ ಏನು ಅದನ್ನು ಒಂದು ಸುಂದರವಾದ ಪದ್ಯದಲ್ಲಿ ಕೇಂದ್ರೀಕರಿಸಿ ಹೇಳ್ತಾರೆ. ಹಳೆಯ ಭಕ್ತಿ ಶ್ರದ್ಧೆ ಮಾಸಿ ಹೋಗಿವೆ ಜಗದಿ, ಹೊಳೆದಿಲ್ಲ ಸುಳಿದಿಲ್ಲ ವಾವ ಹೊಸ ದರ್ಶನದ ಹೊಳಪುಂ, ಪಳಗಿದ್ದ ಮನೆ ಬಿದ್ದ ಕುರುಡ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಹಳೆಯ ಭಕ್ತಿ ಶ್ರದ್ಧೆ ಮಾಸಿ ಹೋಗಿವೆ ಜಗದಿ. ಈ ಜಗತ್ತಿನಲ್ಲಿ ಹಿಂದಿನವರಿಗೆ ಇದ್ದ ಭಕ್ತಿ ಶ್ರದ್ಧೆಗಳು ಮಾಸಿ ಹೋಗಿವೆ. ನನ್ನ ಈ ದಿವಸ ನಾನು ಮೂರ್ತಿರಾಯರಂತಹ ಮಹನೀಯರ ಬಗ್ಗೆ ಕಟುವಾದ ಮಾತನ್ನಾಡಿದೆ. ಅದಕ್ಕೆ ಕಾರಣ ಇಷ್ಟೇ, ಅಂಥವರ ಆ ಒಂದು ರೀತಿಯಾದ ಬರವಣಿಗೆಯಿಂದ ಆ ಶ್ರದ್ಧೆ ಭಕ್ತಿಗಳ ತೀವ್ರತೆ ಕಾಲಕ್ರಮೇಣ ಮಾಸಿ ಹೋಗಿಬಿಡುತ್ತೆ. ದೇವರು ಅನ್ನುವ ವಸ್ತು ಇಲ್ಲ, ಆದರೂ ನಂಬಬೇಕು ಅಂತಂದರೆ ತುಂಬ ಜನಕ್ಕೆ ಆಗೋದಿಲ್ಲ. ಇಲ್ಲಿ ಹುಲಿ ಏನೋ ಇಲ್ಲ, ಅರೆ ಹುಲಿ ಇದೆಯೋ ಏನೋ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗಿ ಅಂದ್ರೆ ಸಾಮಾನ್ಯರಿಗೆ ಆಗುವಂಥದ್ದಲ್ಲ. ಪರೀಕ್ಷೆಗೆ ಮಾರ್ಕ್ಸ್ಗೇನು ಬೆಲೆ ಕೊಡೋದಿಲ್ಲ, ನೀವು ಒಳ್ಳೆಯದಾಗಿ ಪರೀಕ್ಷೆಯಲ್ಲಿ ಬರೀರಿ. ನಿಜ, ಇದು ಪರಮ ಶ್ರೇಯಸ್ಕರವಾದಂಥ ದಾರಿ ಕಟ್ಟ ಕಡೆಗೆ. ನಾನೇ ಹೇಳ್ತೀನಿ, ದೇವರು ಅನ್ನುವ ಹೊರಗಿನ ವಸ್ತು ಇಲ್ಲ, ದೇವರು ಅನ್ನುವ ಒಳಗಿನ ವಸ್ತು ಉಂಟು ಅಂತ. ಆದರೆ ಅದನ್ನು ಯಾವಾಗ ಹೇಳಬೇಕು, ಎಲ್ಲಿ ಹೇಳಬೇಕು, ಯಾವ ಸ್ಥಿತಿಯಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು? ಎಲ್ಲ ಡಿಗ್ರಿಗಳನ್ನು ತೆಗೆದುಕೊಂಡವನು ವಿಶ್ವವಿದ್ಯಾಲಯದ ಡಿಗ್ರಿಗಳಲ್ಲಿ ಪರೀಕ್ಷಾ ಕ್ರಮದಲ್ಲಿ ಯಾವುದೇ ಅರ್ಥ ಇಲ್ಲ. ಕಾರಣ ಅವು ಕೇವಲ ಡಿಗ್ರಿಯನ್ನು ಕೊಡುತ್ತವೆ ಹೊರತು ಜ್ಞಾನವನ್ನು ಕೊಡಬೇಕಾದ್ರೆ ಬೇರೆಯ ಆಂತರಿಕವಾದಂತಹ ಒಂದು ಮೌಲ್ಯ ಇರಬೇಕು ಅಂತ ಹೇಳಿ ವಿವೇಚನೆ ಮಾಡಬಹುದು. ಆದರೆ ಸಾಮಾನ್ಯ ಸ್ತರದಿಂದಲೇ ಮಂದಾಧಿಕಾರಿಗಳಿಗೆ ಯಾವುದೂ ಇಲ್ಲ ಅಂತಂದರೆ ಅದು ಸರಿಯಾದದ್ದಲ್ಲ. ವೃತ್ತದ ಆರಂಭದ ಬಿಂದುವೇ ಕಡೆಯ ಬಿಂದುವು ಆಗುತ್ತೆ. ಹಾಗಂತ ಹೇಳಿ ಇದು ಎರಡು ಒಂದೇ ಅಂತ ಹೇಳಿದ್ರೆ ಆ ವರ್ತುಲ 360 ಡಿಗ್ರಿ ಸುತ್ತು ಬಂತಲ್ಲ, ಆ ಅನುಭವ, ಆ ಪರಿಶ್ರಮ, ಆ ಜ್ಞಾನ ಅದು ಏನಾಗಬೇಕು? ಹೀಗಾಗಿ ಜ್ಞಾನಿ ಇನ್ಯಾವುದೂ ಇಲ್ಲ, ಇರುವುದೊಂದೇ ವಸ್ತು, ಆತ್ಮವಸ್ತು ಅಂತ ಅಂದುಕೊಳ್ಳಕ್ಕೂ, ಅಜ್ಞಾನಿಗೆ ಇನ್ನೊಬ್ಬ ಅಜ್ಞಾನಿ ಯಾವುದೂ ಇಲ್ಲ ಅಂತ ಹೇಳೋದಿಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸ ಉಂಟು. ಈ ದೃಷ್ಟಿಯಿಂದ ಆ ಭಕ್ತಿ ಶ್ರದ್ಧೆಗಳ ಸೋಪಾನ ಕ್ರಮವನ್ನ ನಾವು ಹಾನಿ ಮಾಡಬಾರದು. 1ನೇ ಕ್ಲಾಸಿನಲ್ಲಿ ನಾವು ಕಲ್ಲನ್ನು ಇಟ್ಟುಕೊಂಡು ಅಬ್ಯಾಕಸ್ ಅಂತ ಇಂಗ್ಲಿಷ್ನಲ್ಲಿ ಕರೀತಾರಲ್ಲ, ಮಣಿಯ ಚೌಕಟ್ಟನ್ನು ಇಟ್ಟುಕೊಂಡು ಲೆಕ್ಕ ಮಾಡ್ತೀವಿ, ಎಣಿಸ್ತೀವಿ. 1 ಅಂದ್ರೆ ನಮಗೆ ಒಂದು ಕಲ್ಲೇ ಜ್ಞಾಪಕ ಆಗೋದು, ಒಂದು ಮಣಿಯೇ ಜ್ಞಾಪಕ ಆಗೋದು. 1ರ ಅರ್ಥ ಅದೇನ ಅಲ್ಲ. ಎಣಿಕೆ ಮಾಡೋಕ್ಕೆ ಹಾಗೆ ಆರಂಭ ಮಾಡೋದು ಅದೇ ತಪ್ಪು ಒಂದು ಬಿಟ್ರೆ, ಹೀಗೆ ಆರಂಭ ಮಾಡಿ ಮುಂದುವರಿ. ಅದನ್ನ ಪ್ರಥಮ ಸೋಪಾನ ಅಂತ ಇಟ್ಟುಕೋ. ಸೋಪಾನ ಅಂತಂದ್ರೆ ಅದನ್ನ ಧ್ವಂಸ ಮಾಡಬೇಕು ಅನ್ನುವ ಅರ್ಥ ಅಲ್ಲ. ಆ ದೃಷ್ಟಿಯಿಂದ ಈ ಭಕ್ತಿ ಶ್ರದ್ಧೆಗಳಿಗೆ ತುಂಬಾ ಅರ್ಥ ಉಂಟು. ಅದು ಮಾತ್ರವಲ್ಲ, ಅವು ಜೀವನಕ್ಕೆ ಒಂದು ಪರಿಮಳವನ್ನ, ಸೌಂದರ್ಯವನ್ನ ತಂದುಕೊಡುತ್ತವೆ. ಕವಿಗಳಾದ
ಪೂತಿ ನರಸಿಂಹಾಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ, ಮನುಷ್ಯ ಜೀವಕ್ಕೆ ಸಂಸ್ಕಾರವನ್ನು ಒದಗಿಸ್ತಕ್ಕಂಥವು ಕಲೆ, ತತ್ವಜ್ಞಾನ ಮತ್ತು ಈ ಆಗಮ ಪೂಜಾ ವಿಧಾನಗಳು ಅಂತ. ಇವುಗಳ ಮೂಲಕವಾಗಿ ಮನುಷ್ಯನ ಹೃದಯ ಮೇಲಕ್ಕಿರುತ್ತೆ. ಏನಂದ್ರೆ ಅಲೌಕಿಕತೆಯ ಕಡೆಗೆ ಹೋಗೋದಿಕ್ಕೆ ಇವುಗಳಿಂದ ಅನುಕೂಲವಾಗುತ್ತೆ. ಲೋಕವನ್ನು ಮೀರಿ ಅಲೋಕಕ್ಕೆ ಹೋಗೋದು. ಅವರ ಶಬ್ದಗಳಲ್ಲಿ ಹೇಳೋದಿದ್ರೆ ಭವ ನಿಮಜ್ಜನ, ಲೋಕವನ್ನು ಮುಳುಗಿಸುವುದು, ಲಘಿಮ ಕೌಶಲ, ಅದನ್ನು ಮೀರಿ ಹಾರುವುದು, ಎಸ್ಕೇಪ್ ವೆಲಾಸಿಟಿಗೆ ಬರುವಂತಹದ್ದಾಗುತ್ತೆ. ಅದಕ್ಕೆ ಈ ಹೊತ್ತು ಜಗತ್ತಿನಲ್ಲಿ ಕಲೆಗೆ ತತ್ವಜ್ಞಾನಕ್ಕೆ ಗೌರವ ಇದೆ, ಆದರೆ ಆಗಮ ಪೂಜಾ ವಿಧಾನದ ಕಡೆಗೆ ಮೂಗು ಮುರಿಯುವಂತಹ ಮನಸ್ಸು ಬಂದಿದೆ ಅಂತ. ಆ ಪೂಜಾ ವಿಧಾನಗಳಿಂದ ನಾವು ಬಹಳ ಬೇಗ ಅಲೌಕಿಕತೆಯ ಕಡೆಗೆ ಹೋಗ್ತೀವಿ. ದಿನ ಬಳಸುವಂತ ಚುಂಬು ಕಲಶ ಆಗಿಬಿಡುತ್ತೆ, ದಿನ ಬಳಸುವ ಅಕ್ಕಿ ಅಕ್ಷತೆ ಆಗಿಬಿಡುತ್ತೆ, ಅಡಿಗೆಗೆ ಬಳಸುವ ಅರಿಶಿನ ಹರಿದ್ರಾಚೂರ್ಣ ಅಂತ ಅನಿಸಿಕೊಳ್ಳುತ್ತೆ, ಮತ್ತು ಅಂಗಳದಲ್ಲಿ ಬಿದ್ದ ಸಗಣಿ ಪಿಳ್ಳಾರಿ ಗಣಪತಿ ಅಂತ ಆಗುತ್ತೆ. ಹೀಗೆ ಲೋಕದ ವಸ್ತುಗಳೆಲ್ಲ ಅಲೌಕಿಕವಾಗಿ ಪರಿವರ್ತಿತವಾಗುತ್ತವೆ. ಈ ಒಂದು ಅಲೌಕಿಕದ ಸ್ಪರ್ಶ ನಮ್ಮ ಮನಸ್ಸನ್ನು ಉನ್ನತಿಗೆ ಏರಿಸುತ್ತೆ, ಆತ್ಮವಿಸ್ತಾರ ಮಾಡಿಕೊಡುತ್ತೆ. ಅದನ್ನು ನಾವು ಗಮನಿಸಿದಾಗ ಆ ಭಕ್ತಿ ಶ್ರದ್ಧೆಗಳ ಮೌಲ್ಯ ಏನು ಅಂತ ಗೊತ್ತಾಗುತ್ತೆ. ಅವುಗಳನ್ನೆಲ್ಲವನ್ನು ಪೂರ್ಣವಾಗಿ ತಿರಸ್ಕರಿಸಿ ನಾವು ಅದರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಪಾಲಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಮಾಡುವ ಅಪಚಾರ ಆಗುತ್ತೆ, ಆತ್ಮದ್ರೋಹ, ಜಗದ್ರೋಹವಾಗುತ್ತೆ. ಅದನ್ನ ಡಿ.ವಿ.ಜಿಯವರು ತುಂಬಾ ಒತ್ತಿ ಹೇಳ್ತಾರೆ, ತಪ್ಪು ಅಂತಹದ್ದು ಮಾಡಬಾರದು. ಆ ಭಕ್ತಿ ಶ್ರದ್ಧೆಗಳ ತೀವ್ರತೆ ತುಂಬಾ ಮುಖ್ಯ. ಸುಳಿದಿಲ್ಲವಾವ ಹೊಸ ದರ್ಶನದ ಹೊಳಪು, ಹೋಗಿಲಪ್ಪ ಹಳೇದು ಹೋಯ್ತು ಹೊಸ್ತು ಬಂತ, ಅದೂ ಇಲ್ಲವಲ್ಲ. ಕಾಕಿ ನಡಕ ಮರಚಿಪೋಯೇ ಹಂಸ ನಡಕ ರಾಲೇದು ಅಂತ ತೆಲುಗಿನ ಗಾದೆ ಉಂಟು. ಒಂದು ಕಾಗೆ ಹಂಸದಂತೆ ನಡೆಯುವ ಪ್ರಯತ್ನ ಪಡ್ತು, ಹಂಸದ ಗತಿ ಬರಲಿಲ್ಲ, ಕಾಗೆ ನಡಿಗೆ ಮರೆತು ಹೋಯ್ತು. ಅದು ನಮಗೆ ಆಗಬಾರದು. ಮತ್ತೆ ನೋಡಿ, ಒಂದು ರಿಚುವಲ್ನ ನೀವು ರಿಪ್ಲೇಸ್ ಮಾಡ್ತೀವಿ ಅಂದ್ರೆ ಅದು ಇನ್ನೊಂದು ರಿಚುವಲ್ಲೇ ಆಗಿರುತ್ತೆ, ಅದಕ್ಕೆ ಬೇರೆ ಯಾವುದೂ ಇಲ್ಲ. ಇವತ್ತು ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಸಭೆ ಅಂತಂದ್ರೆ ಸಭಾಧ್ಯಕ್ಷ ಆತನಿಗೆ ಒಂದು ಪುಷ್ಪ ಮಾಲಿಕೆಯನ್ನು ಅರ್ಪಣೆ ಮಾಡುವಂತಹದ್ದು, ಅವನು ಬಂದು ಕೂತ್ಕೊಳ್ಳೋದು. ಅದಕ್ಕೂ ಹಿಂದೆ ಎಲ್ಲ ಒಂದು ಶಂಖವನ್ನು ಓದ್ತಾ ಇದ್ರು, ಒಂದು ಜಾಗಟೆ ಇಟ್ಕೊಳ್ತಾ ಇದ್ರು, ಸಭಾ ಕಲಾಪಗಳು ನಡೆಯುವಾಗ ಈ ತರ ಇರ್ತಾ ಇತ್ತು ಅಂತೆಲ್ಲ ನಮ್ಮ ಹಿಂದಿನ ಗ್ರಂಥಗಳಲ್ಲಿ ಗೊತ್ತಾಗುತ್ತೆ. ಅದೊಂದು ರಿಚುವಲ್ಲು. ಮತ್ತೆ ಆರಂಭದಲ್ಲಿ ಒಂದು ವೇದ ಘೋಷವೋ ಒಂದು ಪ್ರಾರ್ಥನೆಯೋ, ಇವೆಲ್ಲ ಬೇಡ ನಮ್ಮ ಸೆಕ್ಯುಲರ್ ಸಾಮ್ರಾಜ್ಯಕ್ಕೆ. ಆದರೆ ಅದಕ್ಕಿಂತ ಜಾಸ್ತಿ ರಿಚುವಲ್ಸ್ ಆಗಿವೆ. ನೀವೀಗ ಒಂದು ಲಯನ್ಸ್ ಕ್ಲಬ್, ಒಂದು ರೋಟರಿ ಕ್ಲಬ್, ಒಂದು ಇನ್ನರ್ ವೀಲೋ ಔಟರ್ ವೀಲೋ ಯಾವುದೋ ಒಂದಕ್ಕೆ ನೋಡಿ, ಅಲ್ಲಿ ಬಂದು ಅವರು ಕೂತ್ಕೊಳ್ಳೋದೇನೋ, ಅಲ್ಲಿ ಗಂಟೆ ಹೊಡೆಯೋದೇನೋ, ಕೊರಳಿಗೆ ಯಾವುದೋ ಒಂದು ಲಾಂಛನವನ್ನು ತಗಲಿಸಿಕೊಳ್ಳೋದೇನೋ, ನಮಗೆ ಅರ್ಥವಾಗದಿರೋ ಇನ್ಯಾವುದೋ ಒಂದು ದೇಶದ ಭಾಷೆಯಲ್ಲಿ ಆ ಒಂದು ಪ್ರತಿಜ್ಞೆಯನ್ನು ಓದುವುದೇನೋ, ಕೇಳಿ ಮಾಡ್ತಾ ಇಲ್ಲ ನಾನು. ಅದು ನಡೆಯುತ್ತೆ, ಅದು ನಡೆಯಬೇಕು. ಏನೋ ಒಂದು ವ್ಯವಸ್ಥೆ ಇಲ್ಲದೆ ಯಾವುದೂ ಸಾಗುವಂತಹದ್ದಲ್ಲ. ಯೂನಿಫಾರ್ಮ್ ಯಾಕೆ ಬೇಕು, ಸೈನಿಕರ ಕವಾಯತ್ ಯಾಕೆ ಬೇಕು, ಇದೇನು ಮೈ ಸಡಿಸಿಕೊಂಡು ಲೆಫ್ಟ್ ರೈಟ್ ಅಂತ ನಡೆಯುತ್ತಾರೆ, ನಮ್ಮಂಗೆ ಮನುಷ್ಯರಂಗೆ ನಡೆಯಕ್ಕೆ ಬರೋದಿಲ್ವಾ ಅಂದ್ರೆ? ಸೈನಿಕರ ಶಿಸ್ತಿಗೆ ಅದೊಂದು ಲಾಂಛನ, ಅದೊಂದು ಲಕ್ಷಣ. ಹಾಗೆ ಈ ಪ್ರೋಟೋಕಾಲ್ಗಳೆಲ್ಲ ಯಾತಕ್ಕೆ ಬೇಕು? ಇವರು ನಿಂತವರೇ ನೋಡಬೇಕು, ಇಂಥವರೇ ಕಾಣಬೇಕು, ಇದೆಲ್ಲ ಯಾಕೆ ಅಂದ್ರೆ ಒಂದು ಮನುಸ್ಮೃತಿಯನ್ನು ಈ ಕಾಲದವರು ಸುಡಬಹುದು, ಒಂದು 100 ಮನುಸ್ಮೃತಿಗಳು ಬಂದಿವೆಯಲ್ಲ. ಈ ರೀತಿಯಾದ ವ್ಯವಸ್ಥೆಗಳನ್ನು ಮಾಡುವ ಕರ್ಮಕಾಂಡ ಇದ್ದೇ ಇದೆಯಲ್ಲ. ಹಾಗಾಗಿ ನೋನ್ ಡೆವಿಲ್ ಇಸ್ ಬೆಟರ್ ದ್ಯಾನ್ ಅನ್ ಅನ್ನೋನ್ ಏಂಜಲ್ ಅಂತ ಗತಾನುಗತಿಕವಾಗಿ ಬಂದ ಕೆಲವು ಪರಂಪರೆಯ ಮೌಲ್ಯಗಳನ್ನು ಇಟ್ಟುಕೊಂಡ್ರೆ ತಪ್ಪಲ್ಲ. ಹೊಸ ದರ್ಶನದ ಹೊಳಪು ಸುಳಿದಿಲ್ಲ, ಹೊಸ ಕಂದಾಚಾರಗಳು ಮಾತ್ರ ಬೆಳೀತಾ ಇವೆ. ಅದೇನು ಪ್ರಯೋಜನ? ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ನಮಗೆ ಬಹಳ ಅಕ್ವೆಂಟ್ ಆಗಿದೆ ಮನೆ. ಅಭ್ಯಾಸವೇ ಅನುಕೂಲತೆ, ಅನುಕೂಲತೆಯೇ ಬಹಳ ದೊಡ್ಡ ವರ, ಆಸ್ತಿ ಕೂಡ. ಪಳಗಿರಬೇಕು ನಮಗೆ. ಕುರುಡ ಕುಂಟರಿಗೆ ಆ ಮನೆಯಲ್ಲಿ ಗೊತ್ತು, ಎಲ್ಲಿ ಬಾಗಿಲು ಹಿಡ್ಕೊಂಡು ನಡೆಯಬಹುದು, ಎಲ್ಲಿ ಕಿಟಕಿ ಹಿಡ್ಕೊಂಡು ನಡೆಯಬಹುದು, ಎಲ್ಲಿ ಮೆಟ್ಟಲಿದೆ, ಎಲ್ಲಿ ಗೋಡೆ ಇದೆ, ಯಾವ ಕಡೆಯಿಂದ ಹಾಯ್ದು ಹೋದರೆ ಬಚ್ಚಲ ಮನೆ ಸಿಗುತ್ತೆ. ಇವೆಲ್ಲ ಅವರಿಗೆ ಅಭ್ಯಾಸಗತವಾಗಿರುವುದು. ನಿಮಗೆ ಒಂದು ಹೊಸ ಅಪಾರ್ಟ್ಮೆಂಟ್ ಕಟ್ಕೊಡ್ತೀವಿ ಅಂತ ಹೇಳಿ ಅದನ್ನು ಒಡೆದು ಬಿಟ್ರು, ಬೀದಿಗೆ ಇವರು ಬಿದ್ದು ಬಿಟ್ರು. ಅಪಾರ್ಟ್ಮೆಂಟ್ ಕಟ್ಟುವವರು ಬಂದಿಲ್ಲ. ಹಾಗೆ ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ. ಗತವನ್ನ ಮುರಿಯುವ ಮುನ್ನ ಹೊಸತನ್ನು ನಾವು ಸರಿಯಾದದ್ದನ್ನು ಕೊಡಬಲ್ಲವಾ ಅಂತ ನೋಡಬೇಕು. ಕ್ರಿಸ್ತ ಅದನ್ನು ಬಹಳ ಚೆನ್ನಾಗಿ ಹೇಳಿದನಲ್ಲ, ವ್ಯಭಿಚಾರ ಮಾಡದೆ ಅವರು ಕಲ್ಲೆಸೀರಿ ನೋಡೋಣ ಅಂತ. ಯಾರಿಗೂ ಕಲ್ಲೆಸಿಯಕ್ಕಾಗಲಿಲ್ಲ. ಮಗ್ದಲದ ಮರಿಯೆ, ಮೇರಿಯಸ್ ಮ್ಯಾಗ್ದಲಿನ್, ಅವಳು ಅಕ್ಷತಳಾಗಿ ಬಂದಳು.
ಅವಳ ಮೇಲೆ ವ್ಯಭಿಚಾರದ ದೋಷ ಹೊರಿಸಿದ್ರು. ಎಲ್ಲರೂ ಕಲ್ಲು ಹಿಡಿದು ಹೊಡೆಯೋದಕ್ಕೆ ಸಿದ್ಧರಾದರು. ಆಗಲಿಲ್ಲ. ಕಾರಣ ಈ ಆತ್ಮವಿಮರ್ಶನೆ ನಮಗೆ ಬೇಕು. ಅದಕ್ಕಾಗಿ ಪರಂಪರೆಯನ್ನ ಒಡೆಯಬಾರದು ಅಂತ ಹೇಳ್ತಾರೆ. ಇದು ಇವತ್ತಿಗೆ ಪ್ರತಿಗಾಮಿತನ ಅಂತ ಆಗಿಬಿಟ್ಟಿದೆ. ಆದರೆ ಅದನ್ನು ವಿರೋಧಿಸೋರು ತಮ್ಮದು ಒಂದು ಪರಂಪರೆ ಆಗಬೇಕು ಅಂತ ಬಯಸ್ತಾರೆ. ಅವರುಗಳ ಪುಸ್ತಕವನ್ನ ಜಗತ್ತೆಲ್ಲ ಕಲ್ಪಾಂತ ಕಾಲದವರೆಗೆ ಓದಬೇಕು. ಅವರ ವಿಗ್ರಹಗಳನ್ನ ಲೋಕವೆಲ್ಲ ಇಟ್ಟುಕೊಂಡು ಪೂಜೆ ಮಾಡಬೇಕು. ವಿಗ್ರಹ ಭಂಜಕರಾದ ಸ್ಟಾಲಿನ್, ಲೆನಿನ್ ಮೊದಲಾದಂಥವರ ವಿಗ್ರಹಗಳನ್ನು ದೊಡ್ಡ ದೊಡ್ಡದಾಗಿ ಮಾಡಿಸಿ ರಷ್ಯಾದಲ್ಲಿ ಇಟ್ಟುಕೊಂಡಿದ್ರು. ಇವತ್ತು ನೀವು ನೋಡಿ, ಕೇರಳದಲ್ಲಾಗಲಿ ವೆಸ್ಟ್ ಬೆಂಗಾಲಲ್ಲಿ ನೋಡ್ಲಿ, ಎಷ್ಟು ಜನರ ವಿಗ್ರಹಗಳಿವೆ. ಎಲ್ಲ ಕಮ್ಯುನಿಸ್ಟ್ ಲೀಡರ್ಗಳಿದೆ. ಐಕೋನೋಕ್ಲಾಸ್ಟಿಕ್ ಅಂತ ಹೇಳ್ತಾರೆ, ಆದರೆ ಅವರೇ ಐಕನ್ಸ್ ಇಟ್ಕೊಂಡು ಹೋಗ್ತಾರೆ. ಅಂದರೆ ಎಲ್ಲಿಯೂ ಸಂಕೇತ ಇಲ್ಲದ ಪ್ರಪಂಚ ಇಲ್ಲ. ಹಾಗಿದ್ದಾಗ ಮತ್ತೊಬ್ಬರನ್ನ ದೂಷಣೆ ಮಾಡುವುದು ಯಾಕೆ? ಉದಾಹರಣೆಗೆ ಸನಾತನ ಧರ್ಮವನ್ನ ವಿಗ್ರಹಾರಾಧಕರ ಧರ್ಮ ಅಂತ ಕ್ರೈಸ್ತ ಧರ್ಮ, ಇಸ್ಲಾಂ ಎಲ್ಲ ತುಂಬಾ ನಿರ್ದಯವಾಗಿ ಗೇಲಿ ಮಾಡ್ತಾ ಇತ್ತು. ವಿಗ್ರಹ ಪೂಜಕರು, ಅದು ಮೋಸೆಸ್ನ ದಶಾಜ್ಞೆಗಳು 10 ಕಮಾಂಡ್ಮೆಂಟ್ಸ್ ನಲ್ಲಿ ಬೇರೆ ಹೇಳ್ತಾರೆ, ದೌ ಶಲ್ ನಾಟ್ ಮೇಕ್ ಎ ಗ್ರೇವನ್ ಇಮೇಜ್ ಅಂತೆಲ್ಲ ಹೇಳಿಬಿಟ್ಟು, ನೀನು ಒಂದು ಮಣ್ಣಿನ ವಿಗ್ರಹವನ್ನ ನನ್ನ ಪ್ರತಿನಿಧಿಯಾಗಿ ಮಾಡಬಾರದು ಅಂತೆಲ್ಲ. ಕ್ರಾಸ್ ಒಂದು ಸಂಕೇತ ಅಲ್ವಾ? ನಮ್ಮ ಪಿಳ್ಳಾರಿ ಒಂದು ಸಂಕೇತ, ಗಣಪತಿ ತರ ಏನೂ ಇಲ್ಲ. ಮತ್ತೆ ಸೊಂಡಲಿಟ್ಟುಕೊಂಡು ಮುಖದ ಒಬ್ಬ ಮನುಷ್ಯ ಇರೋಕ್ಕೆ ಸಾಧ್ಯ ಇಲ್ಲ. ಮಂಗನ ಮುಖದ ಒಬ್ಬ ಮನುಷ್ಯ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮದೇನು ಇಮೇಜ್ ಬಿಲ್ಟ್ ಆಫ್ಟರ್ ಎ ಹ್ಯೂಮನ್ ಬೀಯಿಂಗ್ ಅಲ್ಲ. ನಮ್ಮ ಕಾಳಿಗೆ ಇರುವಂತಹ 18 ಕೈಗಳು, ಶಿವನಿಗಿರುವಂತಹ 3 ಕಣ್ಣುಗಳು, ವಿಷ್ಣುಗಿರತಕ್ಕಂಥ 4 ಕೈ, ಈ ತರದ್ದೆಲ್ಲ ಎಲ್ಲಿಯೂ ಇರುವಂತಹದ್ದಲ್ಲ. ನಮ್ಮದು ಸಿಂಬಾಲಿಕ್ಕೆ. ಅವರ ಕ್ರಾಸ್ ಆಗಲಿ ಅಥವಾ ಅವರ ಒಂದು ಮಕ್ಕಾದಲ್ಲಿ ಇರತಕ್ಕಂಥ ಕಾಬಾ ಶಿಲೆ ಆಗಲಿ, ಯಾವುದೇ ಆಗಲಿ ಒಂದು ಸಂಕೇತ. ಹಾಗಾಗಿ ಚಾಂದ್ ಅಂತ ಯಾವುದಿದೆ, ಆ ಒಂದು ಚಂದ್ರಕಲೆ ಮತ್ತೆ ನಕ್ಷತ್ರ, ಅವೆಲ್ಲ ಕೂಡ ಸಂಕೇತವೇ. ಕುರಾನಿನ ವಾಕ್ಯಗಳನ್ನು ಒಂದು ಬೋರ್ಡಿನ ಮೇಲೆ ಒಂದು ಫ್ರೇಮಿಗೆ ಹಾಕಿ ಇಡ್ತಕ್ಕಂಥದ್ದು ಒಂದು ಸಂಕೇತವೇ ಅಲ್ವಾ? ಗ್ರಂಥ ಸಾಹೇಬ್ ಅಂತ ಸಿಖ್ಖರು ಮಾಡತಕ್ಕಂಥ ಪುಸ್ತಕವೂ ಕೂಡ ಒಂದು ಸಂಕೇತ. ಸಂಕೇತ ಪ್ರಪಂಚವಿಲ್ಲದೆ ಯಾವುದೂ ಇಲ್ಲ. ಅದು ಮಾತ್ರ ಇಮೇಜ್ ವರ್ಷಿಪ್ ಅಲ್ವೋ? ಇಮೇಜ್ ಅಂದ್ರೆ ಏನು? ನಮ್ಮ ಆಕಾರದ್ದೇ ಇರಬೇಕು ಅಂತಲ್ಲ. ನಾವು ಉಪಾಸನೆಗೆ ಮಾಡಿಕೊಳ್ಳುವ ಆಲಂಬನವೆಲ್ಲವೂ ಅದೇ ರೀತಿಯಾದದ್ದೇ. ನಿರಾಲಂಬನದ ಕಡೆಗೆ ಹೋಗಬೇಕು ನಿಜ. ಆದರೆ ಗಾಳಿಯಲ್ಲಿ ನಾವು ನೆಗೆಯೋಕ್ಕಾಗೋಲ್ಲ, ನೆಲದ ಮೇಲೆ ನಿಂತೇ ನೆಗೆಯಬೇಕಾಗುತ್ತೆ. ಒದೆಯೋಕ್ಕೆ ಒಂದಿರಬೇಕು. ಹೀಗಾಗಿ ಉಪಾಸಕನ ಆಲಂಬನಕ್ಕೆ ಇರುವುದನ್ನ ಧ್ವಂಸ ಮಾಡ್ತೀವಿ ಅಂತ ಹೋಗುವ ವಿಚಾರವಾದವಲ್ಲ, ಅದು ಅವಿಚಾರವಾದ. ಅದನ್ನ ಡಿ ವಿ ಜಿಯವರು ಹೇಳ್ತಾರೆ. ಲೋಕಕ್ಕೆ ನಾವು ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡಬಾರದು. ಮುಂದೆ ಹೇಳ್ತಾರೆ, ನಮ್ಮ ಈ ಒಂದು ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಪರಮಾತ್ಮ ಪರಬ್ರಹ್ಮ ವಸ್ತು ಏನಾದರೂ ತನ್ನ ಒಂದು ಶಕ್ತಿಯನ್ನು ಜನ ತಿಳಿಯಬಾರದು, ನಾನು ಬಹಳ ಕಷ್ಟಪಟ್ಟು ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದೀನಿ ಅಂತ ಏನಾದರೂ ಗುಟ್ಟಿಟ್ಟುಕೊಂಡು ಮಾಡಿದಿನ? ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ನಿರವಿಸಿಹ ವಿಶ್ವಚಿತ್ರವ ಮರ್ತ್ಯನರನು ಅರಿತೆ ನಾನ್ ಎನ್ನುವಂತಾಗೆ ಕೃತಿಕೌಶಲದ ಹಿರಿಮೆಗದು ಕುಂದಲ್ತೆ ಮಂಕುತಿಮ್ಮ. ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು, ತುಂಬ ಕಾಲ ಬ್ರಹ್ಮ ಚಿಂತೆ ಮಾಡಿ ಈ ಜಗತ್ತನ್ನ ನಿರ್ಮಾಣ ಮಾಡಿದ ವಿಶ್ವಚಿತ್ರವನ್ನ, ಅದನ್ನ ಮರ್ತ್ಯನಾದ ಮೃತ್ ಮಣ್ಣಿಗೆ ಸಂಬಂಧಪಟ್ಟ ಸಾವೇ ತನ್ನ ಜೀವನ ಧರ್ಮವಾಗಿ ಉಳ್ಳ ಮಾನವ ತಿಳ್ಕೊಂಡು ಬಿಟ್ಟ ಅಂದ್ರೆ ತನ್ನ ನಿರ್ಮಾಣ ಕೌಶಲದ ಘನತೆಗೆ ಬಂದ ಕುಂದು, ಆ ಹಿರಿಮೆಗೆ ಬಂದಂತಹ ಒಂದು ಕಳಂಕ ಅಂತ ಭಾವಿಸಿ ಈ ಗುಟ್ಟನ್ನು ಹಂಗೆ ಇಟ್ಟಿದಾನಂತ. ಅದು ಹಾಗಲ್ಲ. ಇದು ಪ್ರಶ್ನೆ ಮಾತ್ರ ಅಷ್ಟೇ. ಉತ್ತರ ಏನಂದ್ರೆ ಖಂಡಿತ ಅದಂತಲ್ಲ. ಕಾರಣ ನಮ್ಮ ಶಾಸ್ತ್ರಗಳಲ್ಲಿ ಸೃಷ್ಟಿಯನ್ನ ಪರಮಾತ್ಮನ ಸಂಕಲ್ಪ ಮಾತ್ರದಿಂದ ಆದದ್ದು ಅಂತ ಹೇಳ್ತೀವಿ. ಅಂದರೆ ಸಂಕಲ್ಪ ಸಿದ್ಧಿ. ನಾವು ಸಂಕಲ್ಪ ಮಾಡಿದ ಮೇಲೆ ಕಲ್ಪ ಮಾಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ಅದು ಹಾಗಿಲ್ಲದೆ ಆಲೋಚಿಸಿದ ತತ್ಕ್ಷಣ ಆಲೋಚನೆಯೇ ಆಕಾರವಾಗಿ ಮೂಡಿ ಬರುವಂತಹದ್ದು ಅಂತ. ಅಂದರೆ ಏನು? ಮನಸ್ಸಿದ್ದಲ್ಲಿ ಸೃಷ್ಟಿ ಇರುತ್ತೆ ಅಂತ. ಇದು ಬಹಳ ಅದ್ಭುತವಾದ ವೇದಾಂತ ರಹಸ್ಯ. ನೋಡಿ, ಇದು ಕೇವಲ ಬ್ರಹ್ಮ ಸೃಷ್ಟಿ ಮಾತ್ರವಲ್ಲ, ಜೀವ ಸೃಷ್ಟಿಯೂ ಹೌದು. ಜೀವಾತ್ಮನ ಸೃಷ್ಟಿಯೂ ಇದೇ ರೀತಿ. ನಮಗೆ ಕನಸಿನಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಈ ಪಂಚೇಂದ್ರಿಯಗಳು ಯಾವುವೂ ಕೆಲಸ ಮಾಡ್ತಾ ಇಲ್ಲ. ಇನ್ನ ಪಾಣಿ, ಪಾದ ಮೊದಲಾದ ಕರ್ಮೇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳೆಲ್ಲ ಕೆಲಸ ಮಾಡದೇ ಇದ್ದಾಗ ಕನಸು ಬರುತ್ತೆ. ಕನಸಿನಲ್ಲಿ ಇವೆಲ್ಲ ಕೆಲಸ ಮಾಡ್ತಾ ಇವೆ ಅಂತ ನಾವು ಅಂದುಕೊಂಡಿದ್ವಿ. ಅಂದರೆ ಏನು? ಇಡೀ ಸೃಷ್ಟಿ ಮನಸ್ಸಿಗೆ ಅಧೀನವಾಗಿ ನಡ್ಕೊಳ್ತಾ ಇದೆ.
ನಮಗೆ ಎಚ್ಚೆತ್ತ ಮೇಲಷ್ಟೇ ಕನಸು ಅಂತ ಗೊತ್ತಾಗುತ್ತೆ. ಗಾಢ ನಿದ್ರೆಯಲ್ಲಿದ್ದಾಗ ಅದಕ್ಕೆ ಒಂದಿಷ್ಟೂ ಕೂಡ ಪ್ರಶ್ನೆ ಏಳದಂತೆ ಎಲ್ಲ ನಡೀತಾ ಇರುತ್ತೆ. ಅದೇ ಒಂದು ಪ್ರಪಂಚ. ಆ ಪ್ರಪಂಚವಷ್ಟು ಮನಸ್ಸಿನ ಮೇಲೆ ನಡೀತಾ ಇದೆ. ಅಂದರೆ ನಮಗೆ ಕನಸಿನಲ್ಲಿ ಸಂಕಲ್ಪವೇ ಮನಸ್ಸಿನ ಕೆಲಸ ಏನು, ಮನಸ್ಸಿನ ಲಕ್ಷಣ ಏನು. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಮನಸ್ಸಿನ ಲಕ್ಷಣವನ್ನು ಹೇಳ್ತಾರೆ. ಪ್ರಪೋಸಲ್ಸ್ ಅಂಡ್ ಡಿಸ್ಪೋಸಲ್ಸ್ ಆರ್ ದಿ ನೇಚರ್ ಅಂಡ್ ಡೆಫಿನೇಷನ್ ಆಫ್ ಮೈಂಡ್. ಹೀಗೆ ಮನಸ್ಸಿನ ಸಂಕಲ್ಪ ವಿಕಲ್ಪಾತ್ಮಕ ಸ್ವರೂಪವೇ ಎಲ್ಲವನ್ನ ಮಾಡ್ತಾ ಇದೆ. ಆದರೆ ನಮಗೆ ಯಾವ ತೊಡಕು ಆಗ್ತಾ ಇಲ್ಲ, ಕಣ್ಣು ನೋಡ್ತಾ ಇಲ್ಲ ಅಂತ ನಾವು ಅಂದುಕೊಂಡಿಲ್ಲ, ಚೆನ್ನಾಗಿ ನೋಡ್ತಾ ಇದೀವಿ. ಅಯ್ಯೋ ಎಷ್ಟು ನಿಜ ಅಂದ್ಕೊಂಡ್ರಿ, ನಾನು ಬೆಚ್ಚಿ ಬಿದ್ದೆ ಅಂತೆಲ್ಲ ಆಮೇಲೆ ಎಚ್ಚೆತ್ತ ಮೇಲೆ ಹೇಳ್ತೀವಿ. ಹೀಗಾಗಿ ನಮಗೆ ಅದು ಸಾಧ್ಯ ಇದೆ. ಅಂದರೆ ಆತ್ಮಸ್ವರೂಪಕ್ಕೆ ಸಾಧ್ಯ ಇದೆ ಅಂದರೆ ಪರಮಾತ್ಮ ಸ್ವರೂಪ ಅದಕ್ಕಿಂತ ಭಿನ್ನವಾದದ್ದಲ್ಲವಾದ್ರಿಂದ ಅದಕ್ಕೂ ಆಗಿಯೇ ಇರಬೇಕು ಅಂತ. ಹೀಗಾಗಿ ಸೃಷ್ಟಿ ಅನ್ನುವುದು ಮನಸ್ಸಿನ ಒಂದು ವಿಕಾರ. ಮನಸ್ಸಿನ ರಚನೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ? ನಾಮ ರೂಪಗಳಿಗೆ ಸಂಬಂಧಪಟ್ಟಿವೆ. ನೇಮ್ಸ್ ಅಂಡ್ ಫಾರ್ಮ್ಸ್ ಅಷ್ಟೇ, ಅದು ಬಿಟ್ಟು ಇನ್ನೇನೂ ಇಲ್ಲ. ನಿನ್ನೆ ಅದನ್ನು ಒಂದಿಷ್ಟು ಹೇಳಿದ್ದೆ, ಮುಂದೆ ಬರುತ್ತೆ ಬಿಡಿ. ಹೀಗಾಗಿ ಇದು ಒಂದು ದೊಡ್ಡ ರಹಸ್ಯ, ತಿಳ್ಕೊಳ್ಳೋಕ್ಕಾಗದ ಬ್ರಹ್ಮರಹಸ್ಯವನ್ನು ಮಾಡಿದ್ದಾನೆ, ಜಗತ್ತನ್ನು ಒಡೆಯೋಕ್ಕಾಗಿದೆ ಅಂತ ಅನ್ನುವುದು ಅಲ್ಲ. ಆದರೆ ನಮ್ಮ ವಿಜ್ಞಾನಿಗಳು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರಲ್ಲ, ಅದು ಏನು ಅಂತಂದರೆ ಅದಕ್ಕೆ ಇಷ್ಟೇ. ತತ್ವ ರಹಸ್ಯವಾಗಿ ಉಳಿದಿಲ್ಲ, ಪ್ರಯೋಗ ರಹಸ್ಯವಾಗಿ ಉಳಿದಿದೆ. ತತ್ವದಲ್ಲಿ ಯಾವ ತೊಡಕು ಇಲ್ಲ, ಪ್ರಯೋಗದಲ್ಲಿ ಮಾತ್ರ. ಈಗ ನೋಡಿ, ರಾಮಾಯಣದ ಕಥಾಸಾರ ಏನು? ಅನ್ಯೋನ್ಯ ದಂಪತಿಗಳನ್ನು ಒಬ್ಬ ಬೇರ್ಪಡಿಸೋಕೆ ಹೋದ. ಅದಕ್ಕಾಗಿ ಅವರು ಸೆಣಸಿ ಹೊಡೆದಾಡಿ ತಂದುಕೊಟ್ಟರು ಅನ್ಯೋನ್ಯತೆಯನ್ನು. ಅದನ್ನು ಮತ್ತೆ ಲೋಕ ಮುರಿಯೋದಕ್ಕೆ ನೋಡ್ತು. ಲೋಕಹಿತಕ್ಕಾಗಿ ಅವರು ದಾಂಪತ್ಯದ ಮಾಧುರ್ಯವನ್ನು ತ್ಯಾಗ ಮಾಡಿದರು. ಹೀಗಾಗಿ ಪ್ರೀತಿಗೆ ತ್ಯಾಗ ಒಂದು ಮಹಾಲಕ್ಷಣ. ಹಾಗೆಯೇ ಪ್ರೀತಿಗೆ ಪರಕೀಯರ ಆಕ್ರಮಣ ಆದಾಗ ಅದರ ಸಂರಕ್ಷಣವು ಒಂದು ಮುಖ್ಯ ಲಕ್ಷಣ ಅಂತ ಒಂದು 4 ಮಾತನ್ನು ಹೇಳಬಹುದು. ಆದರೆ ಇಡೀ ರಾಮಾಯಣದ ಅನುಭವ ಬರಬೇಕು ಅಂತಂದರೆ, ಅದರ ಡೀಟೇಲ್ಸ್ ಗೊತ್ತಾಗಬೇಕು ಅಂದರೆ 24,000 ಶ್ಲೋಕವನ್ನು ಓದಬೇಕು. ತೆಲುಗಿನಲ್ಲಿ ಒಂದು ಚಮತ್ಕಾರವಾದ ನುಡಿ ಉಂಟು. ಏವಿ ರಾಮಾಯಣಮು ಕಟ್ಟೆ ಕೊಟ್ಟೆ ತೆಚ್ಚೆ ಅಂತೆ ಕದ ಅಂತ. ಕಟ್ಟೆ ಅಂತಂದ್ರೆ ಸೇತುವೆಗೆ ಕಟ್ಟೆಯನ್ನು ಕಟ್ಟಿನಾಡು. ಕೊಟ್ಟೆ ಅಂತಂದ್ರೆ ರಾವಣನ್ನೇ ಕೊಟ್ಟಿನಾಡು, ರಾವಣನ್ನು ಬಡದ. ತೆಚ್ಚೆ ಅಂತಂದ್ರೆ ಸೀತೆಯನ್ನು ತಂದ. ಇಷ್ಟೇ ತಾನೇ ರಾಮಾಯಣ ಅಂತ. ಈ ತರ ಏಕವಾಕ್ಯದಲ್ಲಿ ಮಾಡಬಹುದು. ಅದರೊಳಗೆ ಅಂದ್ರೆ ಸೀಕ್ರೆಟ್ ಬಿಡಿಸಿದಂತೆ ಆಯಿತು. ಆ ಡೀಟೇಲ್ಸ್ ಅದಕ್ಕಾಗಿ ನಾವು ಹುಡುಕ್ತಾ ಇದ್ದೀವಿ ಅಷ್ಟೇ. ಮನುಷ್ಯನ ಲಕ್ಷಣ ಏನಪ್ಪಾ ಅಂದ್ರೆ ಒಂದು ಮೂಗು, 2 ಕಣ್ಣು, ಬಾಯಿ, ಹೀಗೆ ಹೇಳ್ಬಿಡ್ಬೋದು. ಆದರೆ ಒಬ್ಬೊಬ್ಬ ಮನುಷ್ಯನ ಲಕ್ಷಣ ಏನು ಅನ್ನುವಾಗ ಇಂಡಿವಿಜುವಲ್ ಆಗಿ ನೋಡುವಾಗ ಇರುತ್ತೆ. ಅದು ವೇದಾಂತದ ಕೆಲಸ ಅಲ್ಲ. ವೇದಾಂತದ ಕೆಲಸ ತತ್ವ, ಅದರ ಸ್ವರೂಪವನ್ನು ತೋರಿಸೋದೇ ಹೊರತು ಅದರ ರೂಪವನ್ನು ತೋರಿಸೋದಲ್ಲ. ರೂಪ ಅಂದ್ರೆ ಡೀಟೈಲ್ಸ್, ಸ್ವರೂಪ ಅಂದ್ರೆ ಎಸೆನ್ಸ್. ಹೀಗಾಗಿ ನೀವು ಮತ್ತೆ ವಿಜ್ಞಾನದ ಶಾಸ್ತ್ರಗಳಿಗೆ ಬರ್ತಾ ಇದ್ದೀರಾ ಅಷ್ಟೇನೆ. ಏನಿಲ್ಲ, ಭಾಷೆ ಅಂದ್ರೆ ಏನು? ವರ್ಣಾತ್ಮಕವಾದದ್ದು, ವಾಕ್ಯಾತ್ಮಕವಾದದ್ದು, ಪದ, ಅಕ್ಷರ ಇತ್ಯಾದಿಗಳು, ಕೃದಂತ, ತಿಂಗಂತ, ಸುಬಂತಾದಿ, ಕರ್ತೃಪದ, ನಾಮಪದ ಇತ್ಯಾದಿಯಾಗಿ ಘಟಕಾತ್ಮಕವಾದದ್ದು ಭಾಷೆ ಅಂತೆಲ್ಲ ವಿವರಿಸ್ತೀವಿ. ಕಡೆಗೆ ಭಾಷೆಯ ಮೂಲ ಎಲ್ಲಿ ಬರುತ್ತೆ? ವಾಕ್ಯನಲ್ಲಿ ಇದೆ. ವಾಕ್ಕು ಉಚ್ಚಾರಣ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಅಕ್ಷರಗಳಲ್ಲಿ ಅಂತಂದ್ರೆ, ಅಯ್ಯೋ ಹಾಗಿದ್ರೆ A to Z ಅಂತ 26 ಅಕ್ಷರ ಕಲಿತ್ರೆ ಇಂಗ್ಲಿಷ್ ಎಲ್ಲ ಬಂತಲ್ವ? ಹೌದು, ಬಂತು. ಆದರೆ ಇಂಗ್ಲಿಷ್ ಅಷ್ಟು ಬಂತೆ? ಇಲ್ಲ ಅಂತ ಅನ್ಬೇಕು. ಅಂದರೆ ನೀವು ಅದನ್ನ ಅನ್ವಯ ಮಾಡೋಕ್ಕೆ ಹೋದಾಗ ಡೀಟೇಲ್ಸ್ ಬರುತ್ತೆ. ಅದನ್ನ ತತ್ವತಃ ತಿಳ್ಕೊಳಕ್ ಹೋದಾಗ ಕಾಂಡೆನ್ಸ್ಡ್ ಫಾರ್ಮ್ ಅಲ್ಲಿ ಅದು ಬರುತ್ತೆ. ತತ್ವಶಾಸ್ತ್ರದ ಪ್ರಮೇಯ ಅದೇ. ಹೃದಯ ನಿರ್ಮಾಣಕ್ಕೆ, ಹೃದಯ ವಿಜ್ಞಾನಕ್ಕೆ ಹೊರಟದ್ದು, ವಿವರಣೆಗಳಿಗೆ ಅಲ್ಲ. ವಿವರಣೆಗಳಿಗೆ ಆಯಾ ಶಾಸ್ತ್ರಗಳು ಬರುತ್ತವೆ. ಯಸ್ಮಿನ್ನು ಖಲು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಉಪನಿಷತ್ತಿನ ಪ್ರಶ್ನೆ ಬಂದಾಗ, ಯಾವುದೊಂದನ್ನು ತಿಳಿದರೆ ಎಲ್ಲವೂ ತಿಳಿದಂತೆ ಆಗುತ್ತೋ ಅನ್ನುವಾಗ, ಒಂದು ಹನಿ ನೀರನ್ನು ತಿಳಿದರೆ ಎಲ್ಲ ನೀರನ್ನು ತಿಳಿದಂತೆ, ಒಂದು ಸಣ್ಣ ಉಗುರುಳಿಯನ್ನ ಅರ್ಥರೆ ಅಂದ್ರೆ ನೈಲ್ ಕಟ್ಟನ್ನು ತಿಳಿದರೆ ಎಲ್ಲ ಕಬ್ಬಿಣದ ಪದಾರ್ಥಗಳನ್ನು ತಿಳಿದಂತೆ. ಅಂದ್ರೆ ಏನರ್ಥ? ಕಬ್ಬಿಣ ಅನ್ನುವ ಎಲಿಮೆಂಟ್, ಮೂಲ ವಸ್ತು ಏನಿದೆ ಅದನ್ನು ತಿಳಿದಂತೆ. ಒಂದು ತುಣುಕು ಬಂಗಾರವನ್ನು ತಿಳಿದರೆ ಎಲ್ಲ ಒಡವೆಗಳನ್ನು ತಿಳಿದಂತೆ. ಅಂದ್ರೆ ಆಯ್ತು, ಹಾಗಿದ್ರೆ ಬಳೆಯನ್ನು ತಿಳ್ಕೊಂಡಂಗಾಯ್ತಾ, ಓಲೆಯನ್ನು ತಿಳ್ಕೊಂಡಂಗಾಯ್ತಾ? ಅಂದ್ರೆ ಓಲೆ ಅಂತ ಹೆಸರಿನ ವಸ್ತುವನ್ನ ಅಲ್ಲ, ಓಲೆಯ ದ್ರವ್ಯವನ್ನು ತಿಳ್ಕೊಂಡಂತೆ. ಓಲೆಯಲ್ಲಿ ಏನಿದೆ? ಓಲೆ ಎನ್ನುವ ಆಕಾರ ಇದೆ, ಓಲೆ ಎನ್ನುವ ಹೆಸರಿದೆ. ಅದನ್ನು ಕರಗಿಸ್ಬಿಟ್ರೆ ಏನು? ಬರೀ ಬಂಗಾರ ಮಾತ್ರ. ಅಯ್ಯೋ ಓಲೆ ಹೊರಟೋಯ್ತಲ್ಲ. ಹೌದು,
ಉಳಿಯುವಂತ ಬಂಗಾರವನ್ನು ತಿಳಿಸ್ಕೊಡುತ್ತೆ ಅಂತ. ಹೀಗೆ ತತ್ವಶಾಸ್ತ್ರ ಕನ್ವರ್ಜೆನ್ಸಿಗೆ ಹೋದರೆ ಇನ್ನು ಮಿಕ್ಕೆಲ್ಲ ವಿದ್ಯೆಗಳು ಡೈವರ್ಜೆನ್ಸಿಗೆ ಹೋಗ್ತಾ ಇವೆ. ಎಲ್ಲವೂ ಕೂಡ ಆಚೆಗೆ ಹೋಗುವುದಾದರೆ ತತ್ವಶಾಸ್ತ್ರ ಒಳಗೆ ಈಚೆಗೆ ಬರುವಂತಹದ್ದಾಗಿರುವಂಥದ್ದು. ಹಾಗಾಗಿ ಸೃಷ್ಟಿ ಮೊದಲಾದ ರಹಸ್ಯಗಳನ್ನು ಅರಿಯುವ ಪ್ರಯತ್ನ ನಾವು ಮಾಡುವಾಗ ಆ ಕನ್ವರ್ಜೆನ್ಸಿನ ಕಡೆಗೆ ವೇದಾಂತ ಗಮನ ಕೊಟ್ಟಿದೆ ಅಂತ ತಿಳ್ಕೊಳ್ಬೇಕು. ಇರಲಿ. ಮುಂದೆ ಅವರು ಹೇಳ್ತಾರೆ, ನಮಗೆ ಅರೆಗಣ್ಣು ಅಂತ ಕೊರಗಿ ಪ್ರಯೋಜನ ಏನು? ಅರೆಗಣ್ಣು ನಮದೆಂದು ಕೊರಗಿ ಫಲವೇನು? ಅರೆ ಬೆಳಕು ಧರೆಯೊಳ್ಳೆಂದು ಒರಲಿ ಸುಖವೇನು? ಇರುವ ಕಣ್ಣು ಇರುವ ಬೆಳಕಿನೊಳ್ ಆದನಿತ ನೋಡಿ ಪರಿಕಿಸಿದೊಡೆ ಅದು ಲಾಭ ಮಂಕುತಿಮ್ಮ. ನಮ್ಮದು ಅರ್ಧ ಕಣ್ಣು, ಏನು ಕಾಣಿಸ್ತಾ ಇಲ್ಲ, ಏನು ಬೆಳಕಿಲ್ಲ ಅಂತ ಹೇಳಿ ಸಂಕಟ ಪಟ್ಟರೆ ಏನು ಪ್ರಯೋಜನ? ನಮಗಿರುವುದು ಸ್ವಲ್ಪವೇ ಬೆಳಕು ಈ ಭೂಮಿ ಮೇಲೆ ಅಂತ ಹೇಳಿ ಗೋಳಾಡಿದ್ರೆ ಬರುವ ಸುಖ ಏನು? ಇರುವ ಕಣ್ಣಲ್ಲಿ ಇರುವ ಬೆಳಕಿನಲ್ಲಿ ನಾವು ನೋಡಬೇಕು, ಅದು ನೋಡಿದರೆ ದೊಡ್ಡ ಲಾಭ ಅಂತ. ಎಷ್ಟೋ ಜನ ಆ ತತ್ಕ್ಷಣ ಸಿಕ್ಕಂತಹ ಉಪಾಯಗಳನ್ನು ಇಟ್ಟುಕೊಂಡು ಮುಂದುವರಿಯೋದಿಲ್ಲ. ಎಲ್ಲ ಸರಿಯಾಗಬೇಕು ಅಂತ ಅಂದುಕೋತಾರೆ. ಎಲ್ಲ ಸರಿಯಾಗಷ್ಟೊತ್ತಿಗೆ ಅವರಿರೋದಿಲ್ಲ. ನಮ್ಮ ಆಯುಸ್ಸಿನ ಪಕ್ಕಿ ಪಾರುವ ದೂರವೇ ಕಿರಿದು, ನಮ್ಮ ಆಯುಷ್ಯದ ಹಕ್ಕಿ ಹಾರುವ ದೂರವೇ ಬಹಳ ಕಿರಿದು. ಅದೀಗಾಗಲೇ ರೆಕ್ಕೆ ಎತ್ತಿ ಹಾರೋದಕ್ಕೆ ಸಿದ್ಧವಾಗಿದೆ. ಬಂದಷ್ಟನ್ನು ಹಿಡ್ಕೊಳ್ಳಬೇಕು. ನಾನು ಎಲ್ಲ ಅಚ್ಚುಕಟ್ಟಾದ ಮೇಲೆ ಪ್ರೆಸೆಂಟ್ ಮಾಡ್ತೀನಿ ಅಂತಂದ್ರೆ ಅದು ಆಗುವಂಥದ್ದಲ್ಲ. ತೀನಂ ಶ್ರೀಕಂಠಯ್ಯನವರು ಒಂದು ಕಡೆ ಹೇಳ್ತಾರೆ, ವಯಸ್ಸಾದ ಮೇಲೆ ಮತಿ ಪಕ್ವವಾಗಬಹುದು, ಆದರೆ ಸ್ಮೃತಿ ಮಂದವಾಗುತ್ತೆ ಅಂತ. ಹಾಗೆ ಎಲ್ಲ ಸಾಧನ ಸಾಮಗ್ರಿಗಳು ಕೂಡ ಕುಂಠಿತವಾಗುತ್ತೆ. ನನ್ನ ಸಹಪಾಠಿ ಒಬ್ಬ ಇದ್ದ ಇಂಜಿನಿಯರಿಂಗ್ ಅಲ್ಲಿ, ತುಂಬಾ ಬುದ್ಧಿವಂತ, ಒಳ್ಳೆಯ ರಸಜ್ಞ ಕೂಡ ಹೌದು, ಕಲಾಭಿರುಚಿ ಸಾಹಿತ್ಯಾಭಿರುಚಿ ಇತ್ತು. ಇಡೀ ನಮ್ಮ 127 ಜನ ಕ್ಲಾಸ್ಮೇಟ್ಸ್ ಪೈಕಿ ಅವನಿಗೆ ಹೆಚ್ಚು ಸಾಹಿತ್ಯದ ರುಚಿ ಇದ್ದದ್ದಾಗಿತ್ತು. ನಾನು ಅವನು ಇಬ್ಬರೇ, ನಮಗೆ ಇನ್ಯಾವ ಬೇರೆಯವರ ಜೊತೆಯೂ ಇರಲಿಲ್ಲ. ಹಂಗೆ ಆ ರೀತಿಯಾಗಿ ಸಾಹಿತ್ಯದ ರುಚಿಗೆ ಸಂಬಂಧಪಟ್ಟಂತೆ ಸಂಸ್ಕೃತದಲ್ಲಿ ಅವನಿಗೆ ಆಸಕ್ತಿ ಇತ್ತು. ಬಹಳ ಬುದ್ಧಿವಂತನೂ ಆಗಿದ್ದ ಇಂಜಿನಿಯರಿಂಗ್ನಲ್ಲಿ. ನನ್ನಂತೆ ಸಂಸ್ಕೃತದ ಬೇರೆ ಸಾಹಿತ್ಯದ ಪುಸ್ತಕವನ್ನು ಕೊಂಡುಕೊಳ್ತಾ ಇದ್ದ, ಒಂದು ಓದ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಇದೆಲ್ಲ ಆಮೇಲೆ ರಿಟೈರ್ಡ್ ಆದ್ಮೇಲೆ ಓದೋದಕ್ಕೆ ಅಂತ. ನಾನು ಹೇಳಿದೆ, ಇನ್ನೊಂದು ಕ್ಷಣ ಬದುಕಿರ್ತೀಯ ಅನ್ನೋದಕ್ಕೆ ಪ್ರೂಫ್ ಇಲ್ಲ, ಇನ್ನು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ ಅಂತ. ಹೀಗಾಗಿ ಒಳ್ಳೆಯ ವಿಚಾರಗಳಿಗೆ ಪೋಸ್ಟ್ಪೋನ್ಮೆಂಟ್ ಅಲ್ಲ. ಆ ಹೊತ್ತಿಗೆ ಬಂದಷ್ಟು ಕಣಶಃ ಪಡೆದುಕೊಳ್ಳಬೇಕಾದದ್ದು ಉಂಟು. ಹಾಗಾಗಿ ನಾವು ಎಲ್ಲ ಸರ್ವಾವಯವ ಸೌಂದರ್ಯ ಸಂಪನ್ನರಾಗಿ ಮುಂದೆ ಬರ್ತೀವಿ ಅಂತ ಅಲ್ಲ. ಹಾಗೆಂತ ಇದ್ದದ್ದೆಲ್ಲ ಹಂಗೆ ಅರೆಬರೆ ಮಾಡಬೇಕಾ? ಅಲ್ಲ. ಅರೆಬರೆ ಮಾಡ್ತಲೇ ಪರಿಪೂರ್ಣವಾಗುವ ದಾರಿಗೆ ಹೋಗಬೇಕು. ಅಣೆಕಟ್ಟನ್ನ ಕಟ್ಟುತ್ತಲೇನೆ ನೀರು ತಡೀತೀವಿ, ನೀರು ತಡೀತಲೇನೆ ಅಣೆಕಟ್ಟು ಎತ್ತರ ಬೆಳೀತಾ ಬರುತ್ತೆ. ಮರವನ್ನ ಎತ್ತರವಾಗಿ ಬೆಳೆಸಿದ ಮೇಲೇನೆ ಹೂವು ಬಿಡಿಸಬೇಕು ಅಂತ ಮಾಡೋಕ್ಕಾಗಲ್ಲ. ಅದು ಬೆಳೀತಾ ಹೂ ಬಿಡುತ್ತೆ, ಉದುರುತ್ತೆ, ಮೇಲಕ್ಕೆ ಹೋಗುತ್ತೆ, ಒಂದಷ್ಟು ಕೀಚು ಬಿಡುತ್ತೆ. ಹೀಗೆ ಬೆಳೆಯುವಂತಹದ್ದು ಅದು ಸಹಜವಾದ ವಿಕಾಸ ಕ್ರಮ. ಅದಕ್ಕೆ ಅವರು ಹೇಳ್ತಾರೆ, ಪಡೆದಷ್ಟರೊಳಗೆ ಬೆಳಕನ್ನು ಕಾಣುವ ಯತ್ನ ಮಾಡೋಣ. ಮತ್ತೆ ಈ ಜಗತ್ತನ್ನ ನೋಡುವ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾವು ಒಂದು ವಸ್ತುವನ್ನು ಅರಿಯುವಾಗ ಅನೇಕ ಮುಖಗಳಿಂದ ನೋಡಬೇಕು ಅಂತ. ತತ್ವಜ್ಞಾನ, ವೇದಾಂತ ವಿದ್ಯೆ ಆ ಒಂದು ಶಕ್ತಿಯನ್ನು ನಮಗೆ ಕೊಡುತ್ತೆ. ಒಂದೇ ಮೂಲಿಕೆ, ಅದರಿಂದ ಎಲ್ಲ ರೋಗ ನಿವಾರಣೆ ಮಾಡ್ತೀನಿ ಅಂತ ಹಿಂದೆ ಕುಪ್ಪಿ ಮಾತ್ರೆಗಳು ಅಂತ ಬರ್ತಾ ಇದ್ವು. ಅವನ್ನ ಹಿಂಗ್ ಉಜ್ಜಿದರೆ ಒಂದು ಔಷಧಕ್ಕೆ, ಹಿಂಗ್ ಉಜ್ಜಿದರೆ ಇನ್ನೊಂದು ಔಷಧಕ್ಕೆ, ವರ್ತುಲಾಕಾರವಾಗಿ ಮಾಡಿದ್ರೆ ಮತ್ತೊಂದು ಔಷಧವಾಗಿ, ಅದರೊಳಗೆ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಇನ್ನೊಂದು ಔಷಧವಾಗಿ ಆಗ್ತಾ ಇತ್ತು. ಅಂದರೆ ಇದು ಏಕಮೂಲಿಕಾ ಪ್ರಯೋಗ ಅಂತ ಕರೀತಾರೆ. ಆ ರೀತಿಯಾದದ್ದು ಅಲ್ಲ. ಬಹುಮುಖದಿಂದ ನೋಡಿ ನಾವು ನಿಶ್ಚಯಕ್ಕೆ ಬರಬೇಕು. ಅದನ್ನು ನಿತ್ಯ ಪರೀಕ್ಷೆ ಮಾಡಿಕೊಳ್ಳಬೇಕು. ವೇದಾಂತದ ದೃಷ್ಟಿಯೇ ಸಮನ್ವಯ. ಅನೇಕ ದೃಷ್ಟಿಗಳಿಂದ ಬಂದದ್ದು ಒಂದು ಕಡೆಗೆ ಹೇಗೆ ಕನ್ವರ್ಜ್ ಆಗುತ್ತೆ ಅಂತ ತೋರಿಸುವಂಥದ್ದು. ತೃಣಕ್ಕೆ ಹಸುರೆಲ್ಲಿಯದು, ಬೇರಿನದೆ, ಮಣ್ಣಿನದೆ, ದಿನಪನದೆ, ಚಂದ್ರನದೆ, ನೀರಿನದೆ, ನಿನ್ನದೆ, ತಣಿತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು. ಗುಣಕ್ಕೆ ಕಾರಣ ಒಂದೇ, ಗುಣಕ್ಕೆ ಒಂದೇ ಕಾರಣವಾ? ಈ ಹುಲ್ಲಿಗೆ ಹಸುರು ಎಲ್ಲಿಂದ ಬಂತು? ಅದರ ಬೇರಿಂದ ಬಂತೆ. ಹಾಗಿದ್ರೆ ಬೇರಿಗೆ ಯಾಕೆ ಹೆಸರಿಲ್ಲ? ಮಣ್ಣಿನದೆ, ಮಣ್ಣಿಗೆ ಯಾಕೆ ಹೆಸರಿಲ್ಲ? ಇನ್ನೊಂದು ಕ್ರೋಟನ್ ಗಿಡ ನೆಟ್ರೆ ಅದೇ ಮಣ್ಣಿಂದ ಬೆಳೆಯುತ್ತೆ, ಅದಕ್ಕೆ ಆ ಹಸಿರು ಬರೋಲ್ಲ, ಇನ್ಯಾವುದೋ ಬಣ್ಣ ಬರುತ್ತೆ. ಅದು ಹೇಗಾಯ್ತು? ಸೂರ್ಯನ ಕಿರಣದಿಂದ ಬಂತೆ, ಅಥವಾ ಚಂದ್ರನ ಕಿರಣದಿಂದ ಬಂತೆ, ನೀರಿಂದ ಬಂತೆ, ಅಥವಾ ನಮ್ಮಿಂದ ಬಂತೆ?
ವಿಜ್ಞಾನ ಹೇಳುತ್ತೆ, ಬಣ್ಣಗಳನ್ನು ಕಾಣುವ ಶಕ್ತಿ ಮನುಷ್ಯರಿಗೆ ಮಾತ್ರ ಉಂಟು, ಕೆಲವು ಜಾತಿಯ ಮಂಗಗಳಿಗೆ ಉಂಟು. ಇನ್ನು ಉಳಿದ ಎಲ್ಲ ಪ್ರಾಣಿಗಳಿಗೆ ಪ್ರಪಂಚ ಬ್ಲ್ಯಾಕ್ ಅಂಡ್ ವೈಟ್, ಬಣ್ಣ ಇಲ್ಲ, ಮಬ್ಬು ಮಬ್ಬಾಗಿ ಬೂದು ಬೂದಾಗಿ ಕಾಣುತ್ತೆ ಅಂತ. ಹೀಗಿದ್ದಾಗ ಹಸುವಿಗೆ ಕಾಣುವ ಪ್ರಪಂಚದ ಬಣ್ಣವೇ ನಿಜವಾದ ಬಣ್ಣವೇ? ನಮಗೆ ಕಾಣುವ ಬಣ್ಣವೇ ನಿಜವಾದ ಬಣ್ಣವೇ? ಕೆಲವರಿಗೆ ಕಲರ್ ಬ್ಲೈಂಡೆಡ್ನೆಸ್ ಅಂತ ಇರುತ್ತೆ, ವರ್ಣ ಅಂಧತೆ, ಅವರಿಗೆ ಬೇರೆ ರೀತಿಯಾಗಿ ಬಣ್ಣ ಕಾಣಿಸುತ್ತೆ. ಅಷ್ಟೇಕೆ ನಮಗೆ ಟಿವಿಯಲ್ಲಿ ಆ ಕಲರ್ ಪಿಕ್ಚರ್ ಟ್ಯೂಬ್ ಸರಿಯಾಗಿಲ್ಲದೆ ಇದ್ರೆ ಬೇರೆ ಬೇರೆಯಾಗಿ ಬಣ್ಣಗಳು ಕಾಣಿಸುತ್ತವೆ. ಎಲ್ಲಿರುವುದು ಬಣ್ಣದ ರಹಸ್ಯ? ನಮಗೆ ಕೆಲವೊಂದು ತರಂಗಾಂತರಗಳಲ್ಲಿ ಫ್ರೀಕ್ವೆನ್ಸೀಸ್ ಅಲ್ಲಿ ಇದ್ದಾಗ ಮಾತ್ರ ಕೆಲವು ಬಣ್ಣಗಳನ್ನ ಗುರುತಿಸೋಕೆ ಸಾಧ್ಯ, ಅದರ ಆಚೆಗೆ ಅದರ ಈಚೆಗೆ ಸಾಧ್ಯ ಇಲ್ಲ. ನಿಶ್ಶಬ್ದವಾಗಿದೆ ಜಗತ್ತು ಅಂತ ನಾವು ಹೇಳ್ತೀವಿ, ನಾಯಿಗೆ ಮಹಾ ಕೋಲಾಹಲವಾಗಿ ಕೇಳಿಸ್ತಾ ಇರುತ್ತೆ. ಕಗ್ಗತ್ತಲು ಅಂತ ನಾವು ಹೇಳ್ತೀವಿ, ಬೆಕ್ಕಿಗೆ ಫಳಫಳನೆ ಎಲ್ಲ ಕಾಣಿಸ್ತಾ ಇರುತ್ತೆ. ಉಂಟಲ್ಲ ಯಾವುದೋ ಕಥೆ, ನಾಯೊಂದು ಮನೆ ಕಾಯ್ತಾ ಇದ್ದದ್ದು, ಏನೋ ಅಡಿಗೆ ಮನೆಯಲ್ಲಿ ಬಿದ್ದ ಶಬ್ದ ಆಯ್ತು ದೊಡ್ಡದಾಗಿ, ಹೋಗಿ ನೋಡು ಅಂತ ಬೆಕ್ಕಿಗೆ ಹೇಳ್ತಂತೆ. ಬೆಕ್ಕು ನೋಡಿ ಒಂದು ಸಾಸಿವೆ ತಂತಂತೆ, ಇದು ಉರುಳಿದ್ದು ಅಂತ. ಅಂದರೆ ಅದಕ್ಕೆ ಕಾಣುವುದು, ಇದಕ್ಕೆ ಕೇಳುವುದು ಎಂಥದ್ದು? ಹೀಗಾಗಿ ಯಾವುದು ಸತ್ಯ? ನಮ್ಮ ಒಳಗಿಂದ ಬಂದದ್ದಷ್ಟೇ ನಮಗೆ ಸತ್ಯ. ಆದರೆ ಅದು ನಮ್ಮ ಪಾಲಿನ ಸತ್ಯ ಅಂತ ಹೇಳೋಣವೇ ಹೊರತು ಎಲ್ಲರ ಪಾಲಿನ ಸತ್ಯವೂ ಅದೇ ಎನ್ನುವ ಚಂಡಿಸುವ ಆಗ್ರಹ ನಮಗೆ ಬೇಡ. ಇದು ಮತಾಂಧತೆ. ಮತಾಂಧತೆ ಅಂದರೆ ನಾನು ಕಂಡದ್ದೇ ಸತ್ಯ, ಮಿಕ್ಕವರು ಕಂಡದ್ದು ಸತ್ಯವಾಗೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಎಲ್ಲರೂ ನಾನು ಕಂಡ ಸತ್ಯವನ್ನೇ ಸತ್ಯ ಅಂತ ಅನ್ನಬೇಕು, ಕಾಣದೇ ಇದ್ರು ಅಂತ. ಅದನ್ನ ಮತಾಂಧತೆ. ಅದು ದೇವರಿಲ್ಲದೆಯೇ ಒಂದು ಮತ ಆಗಿರಬಹುದು. ಉದಾಹರಣೆಗೆ ಕಮ್ಯುನಿಸಂ ದೇವರಿಲ್ಲದ ಒಂದು ಮತಾಂಧತೆ. ಅದಕ್ಕೆ ಯಾರೋ ಹೇಳಿದ್ರು, ವಾಟ್ ಈಸ್ ಕಮ್ಯುನಿಸಂ ಅಂದ್ರೆ ಕ್ರಿಶ್ಚಿಯಾನಿಟಿ ವಿತೌಟ್ ಕ್ರೈಸ್ಟ್ ಅಂತ. ಯುರೋಪ್ನಲ್ಲಿ ದೇವರಿಲ್ಲದ ಮತ, ಅದಕ್ಕಿರುವಂತ ಎಲ್ಲ ಮತಾಂಧತೆಯೂ ಅದಕ್ಕೆ ಇರುತ್ತೆ ಅಂತ. ಹೀಗೆ ಈ ರೀತಿಯಾಗಿ ಆಗುತ್ತೆ. ಅದರಿಂದ ನಾವು ಯೋಚನೆ ಮಾಡಬೇಕು, ಎಲ್ಲಿಂದ ಬಂತು, ಎಷ್ಟರ ಮಟ್ಟಿಗೆ ಬಂತು. ಒಂದನ್ನು ಹೇಳಬಹುದು, ನಾನು ಕಂಡದ್ದು ಹೀಗಪ್ಪ ನೋಡು, ವಿಶ್ಲೇಷಿಸಿ ನೋಡು. ಯಾಜ್ಞವಲ್ಕ್ಯ ಜನಕನ ಆಸ್ಥಾನದಲ್ಲಿ ಬ್ರಹ್ಮೋದ್ಯ ಮಾಡ್ತಾ ಇದ್ದಾಗ, ಅಂದ್ರೆ ಬ್ರಹ್ಮವಾದಿಗಳ ಜೊತೆಗೆ ಚರ್ಚೆ ಮಾಡುವಾಗ ಒಂದು ಸ್ವಾರಸ್ಯಕರವಾದ ಪ್ರಸಂಗ ಬೃಹದಾರಣ್ಯಕೋಪನಿಷತ್ತಿನಲ್ಲಿ. ಬ್ರಹ್ಮಿಷ್ಠತಮನಿಗೆ 1000 ಗೋವುಗಳ ಪಣ. ಆಗ ಇವರು ಯಾಜ್ಞವಲ್ಕ್ಯರು ಬರ್ತಾರೆ, ಒಂದು ದನಗಳನ್ನು ಹೊಡ್ಕೊಂಡು ಹೋಗುವಂತ ಶಿಷ್ಯನಿಗೆ ಹೇಳ್ತಾರೆ, ಏನು ನೀನೊಬ್ಬನೇ ಬ್ರಹ್ಮಿಷ್ಠನ ಅಂತ ಮಿಕ್ಕವರೆಲ್ಲ ದಬಾಯಿಸಕ್ ಬರ್ತಾರೆ. ಬ್ರಹ್ಮಿಷ್ಠರಿಗೆ ನಮ್ಮದು ನಮಸ್ಕಾರ, ಸದ್ಯಕ್ಕೆ ನಮಗೆ ದನಗಳು ಬೇಕಿತ್ತು, ಅದಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ನಾವು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡ್ತೀವಿ, ಆಯ್ತಪ್ಪ ಅದಕ್ಕೇನಂತ ಹೇಳೋಣ ಅಂತ. ಅಂದ್ರೆ ನಾವು ಏನು ತಿಳ್ಕೊಂಡಿದ್ದೀವಿ ಅದನ್ನು ಹೇಳ್ತೀವಿ, ಒಪ್ಪಿಗೆ ಅರಿ ತಗೊಳ್ಳಿ, ಬೇಡವಾದರೆ ಬಿಡಿ, ನಮಗೆ ಆಗ್ರಹ ಇಲ್ಲ. ಭಾಸ್ಕರಾಚಾರ್ಯರು ನಮ್ಮ ಕರ್ನಾಟಕದ ಮಹಾಪ್ರತಿಭಾಶಾಲಿಗಳು, ಗಣಿತಶಾಸ್ತ್ರ ಜಗತ್ತಿಗೆ ಜ್ವಲಂತ ತಾರೆ. ಅವರು ಸುಮಾರು 1000 ವರ್ಷಗಳ ಹಿಂದೆ ಬಿಜಾಪುರದ ಪ್ರಾಂತ್ಯದಲ್ಲಿದ್ದವರು. ಅವರು ಹೇಳ್ತಾರೆ, ಶಾಸ್ತ್ರಾರ್ಥಾನ್ ತತ್ವತೋ ಜ್ಞಾತ್ವಾ ಚರಿಷ್ಯಾಮೋ ವಯಂ ಸದಾ ನೋ ವ್ಯಸನಿತಾ ಕಾಚಿತ್ ವಿಮಪ್ತಿ ಪ್ರತಿಬೋಧನೆ. ನಾವು ಶಾಸ್ತ್ರಾರ್ಥವನ್ನ ಚೆನ್ನಾಗಿ ತಿಳ್ಕೊಂಡು ಆಚರಣೆ ಮಾಡಿಕೊಳ್ತೀವಿ, ಆದರೆ ಇದು ಹಾಗಲ್ಲ ಅಂತ ಮೊಂಡುವಾದಿಸುವವರನ್ನ ಕನ್ವಿನ್ಸ್ ಮಾಡುವ ಚಟ ನಮಗಿಲ್ಲ ಅಂತ. ಮೊಂಡುವಾದ ಮಾಡ್ತಾರೆ, ಹಾಗಲ್ಲವೇ ಅಲ್ಲ ಅಂತ ವಿಮತಿಗಳು ವಿರೋಧ ಮಾಡ್ತಾರೆ, ಅವರನ್ನು ಒಪ್ಪಿಸಿಯೇ ತೀರ್ತೀವಿ ಎನ್ನುವ ಹಠ ನಮಗೆ ಇಲ್ಲ. DVಜಿಯವರ ನಿವೇದನ ಕವನ ಸಂಗ್ರಹದ ಒಂದು ಹಾಡು, ದಾರಿಗರ ಹಾಡು ಅಂತದು. ಅಲ್ಲಿ ಅವರು ಹೇಳ್ತಾರೆ, ಇಂತೆಸಗಬೇಕೆಂಬ ಹಠದ ಬಂಧನವಿಲ್ಲ, ಪಂಥವದು ಕಡಿದೆಂಬ ಚಿಂತೆ ಇಲ್ಲ, ಅಂತರಂಗದೆ ಗುರುಪಥವ ನಿಲ್ಲಿಸಿ ಸಂತಸಿಪೆವಾವು ಸಖರೆ. ಹೀಗೇ ಮಾಡಬೇಕು ಅನ್ನುವಂತ ಹಠ ಇಟ್ಟುಕೊಂಡಿಲ್ಲ ನಾವು. ಈ ದಾರಿ ತುಂಬಾ ಕಠಿಣ ಅನ್ನುವ ಹೆದರಿಕೆಯನ್ನು ನಮಗಿಲ್ಲ. ಇದು ತತ್ವ ಜಿಜ್ಞಾಸುವಿಗೆ ಮುಖ್ಯವಾಗಿ ಬೇಕಾದ ಅರ್ಹತೆ. ಅದರ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ಮುಂದೆ ಅವರು ಹೇಳ್ತಾರೆ, ಹೊರಗಡೆ ಎಲ್ಲೆಲ್ಲಿಯೋ ಅಧ್ಯಾತ್ಮದ ಅನುಭವಗಳನ್ನು ಹುಡುಕಿಕೊಂಡು ಹೋಗಬೇಡಿ ಅಂತ. ತುಂಬಾ ಜನಕ್ಕೆ ಇದೊಂದು ದೊಡ್ಡ ದೊಡ್ಡ ಭ್ರಾಂತಿ ಇರುತ್ತೆ. ಏನೋ ಯೋಗ ಕ್ಲಾಸ್ಗೆ ಹೋಗಿರ್ತಾರೆ, ಏನೋ ಮೆಡಿಟೇಷನ್ ಕಲ್ತಿರ್ತಾರೆ, ಎಷ್ಟೋ ಬಾರಿ ಅವುಗಳು ದುಡ್ಡು ಕೀಳುವ ಯತ್ನವೇ ಆಗಿರುತ್ತೆ. ನನಗೊಮ್ಮೆ ಗೋಕುಲ ಇನ್ಸ್ಟಿಟ್ಯೂಟ್ನಲ್ಲಿಯೇ ಯಾವುದೋ ಒಂದು ಕೆಲಸಕ್ಕೆ ಬರ್ತಾ ಇದ್ದಾಗ, ಇತ್ತ ತ್ಯಾಗರಾಜನಗರದ ಹತ್ರ ಅಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು, ಏನಾರ ಕಾಲೋನಿ ಬಸ್ ಸ್ಟ್ಯಾಂಡ್ ಹತ್ರ. ನೋಡಿ, ನನ್ನ ತಲೆ ಮೇಲೆ ಯಾರಾದ್ರೂ ಒಂದು ರಟ್ಟಿಟ್ಬಿಟ್ಟಿದನುವೆ, ನಾನು ಧ್ಯಾನ ಮಾಡುವಾಗ ಅಕ್ಕಿ ಹಿಟ್ಟನ್ನು ಚೆಲ್ಲಿದ್ರೆ ಅದಕ್ಕೆಲ್ಲ ಬೇರೆ ಬೇರೆ ವೇವ್ ಪ್ಯಾಟರ್ನ್ಸ್ ಬರುತ್ತೆ, ಅಲೌಕಿಕವಾದ ಅನುಭವ ಅಂತ.
ಒಳ್ಳೆಯದು ಸ್ವಾಮಿ, ಯಾರಾದರೂ ಈ ಬಗ್ಗೆ ಆಸಕ್ತಿ ಇರತಕ್ಕಂಥವರಿಗೆ ನಿಮ್ಮ ತಲೆಯನ್ನ ಸಬ್ಮಿಟ್ ಮಾಡಿ, ನನಗೆ ಇದರೊಳಗೆ ಏನು ಆಸಕ್ತಿ ಇಲ್ಲ ಅಂತ. ತಲೆಯ ಮೇಲೆ ಯಾವ ವೇವ್ ಪ್ಯಾಟರ್ನ್ ಬಂದ್ರೆ ನನಗೆ ಆಗುವಂತದ್ದೇನೇ ಇಲ್ಲ. ಅದೊಂದು ಅದ್ಭುತವಾದ ವಿಷಯ, ಯಾರಿಗಾದ್ರೂ ಕುತೂಹಲ ಇದ್ದವ್ರಿಗಾಗಿರಬಹುದು. ನನಗೆ ಬೇಕಾಗಿದ್ದು ತಲೆಭಾರ ಕಳೆಯುವಂತಹದ್ದು ಏನಾದರೂ ಇದೆಯಾ ಅಂತ. ನನಗೇನೋ ವೈಬ್ರೇಷನ್ಸ್ ಆಗ್ತಾ ಇದೆ, ನನಗೇನೋ ಆಗ್ತಾ ಇದೆ, ನನಗೇನೋ ಅಲೌಕಿಕವಾದಂತಹದ್ದು ಆಗ್ತಾ ಇದೆ ಅಂತ ಆಯ್ತು. ಅದರಿಂದ ನಿಮಗೇನಾದ್ರೂ ನೆಮ್ಮದಿ ಸಿಗ್ತಾ, ತಳಮಳ ಆಯ್ತಾ ಅಷ್ಟೇ ಕೇಳುವಂಥದ್ದು. ಹಾಗಲ್ಲದೆ ಇಂಥದ್ದು ಆಯ್ತು, ಮನೆಯೊಳಗೆ ಗೆಜ್ಜೆ ಶಬ್ದ ಕೇಳ್ತಾ ಇದೆ, ಲಕ್ಷ್ಮಿ ಬಂದಂಗೆ ಆಗುತ್ತೆ ಅಂತಾರೆ. ನಿಮ್ಮ ಜೇಬಲ್ಲಿ ಏನಾದ್ರೂ 10 ರೂಪಾಯಿ ಹೆಚ್ಚಾಯ್ತೆ, ಆಗ ನಂಬಿ, ಇಲ್ಲದಿದ್ರೆ ಇಲ್ಲ ಅಂತಂತೀನಿ. ಅಂದ್ರೆ ನನ್ನದು ವಿಶಿಷ್ಟ ಅನುಭವ, ಮಿಕ್ಕವರಿಗೆ ಆಗದೇ ಇರೋದು ಅನ್ನೋ ಒಂದು ಭ್ರಮೆ, ಅದು ಒಂದು ಹೆಲ್ಯುಸಿನೇಷನ್ ಆಗಿರುತ್ತೆ. ಅವನ್ನ ನಿರಾಕರಿಸ್ತಾ ಇಲ್ಲ. ಅದು ಪೂರ್ಣ ವೈಯಕ್ತಿಕ ಅಂತಾದ್ರೆ ಬೀದಿ ಬೀದಿಗೆಲ್ಲ ಬಂದು ಹೇಳ್ಕೊಳ್ಬೇಡಿ. ಸದ್ಗುರುವನ್ನು ಯಾರನ್ನಾದ್ರೂ ಆಶ್ರಯಿಸಿ ಶಾಸ್ತ್ರ ಚಿಂತನೆ ಮಾಡಿ ಅದು ಭ್ರಮೆಯೇ ಸತ್ಯವೇ ಅಂತ ತಿಳ್ಕೊಳ್ಳಿ. ಮತ್ತೆ ಆ ಯೌಗಿಕ ಅನುಭವಗಳೆಲ್ಲ ವೈಯಕ್ತಿಕವಾದದ್ದು. ನನಗೆ ಹಿಂದೊಳಲಾಗ ಕೇಳಿದಾಗ ಯಾವುದೋ ಒಂದು ರೀತಿಯಾದ ಅನುಭವ ಆಗುತ್ತೆ, ಇನ್ನೊಬ್ಬರಿಗೆ ಕೇಳಿದ್ರೆ ಆ ಅನುಭವ ಆಗೋಲ್ಲ. ರವಿವರ್ಮ ಬರೆದಂತ ಒಂದು ಮೋಹಿನಿ ಎನ್ನುವ ಒಂದು ಚಿತ್ರ, ಸುಂದರಿ ಒಬ್ಬಳು ಉಯ್ಯಾಲೆಯಲ್ಲಿ ತೂಕೊಳ್ತಾ ಇರತಕ್ಕಂಥದ್ದು. ಆ ಚಿತ್ರಕ್ಕೆ ಹೋಗಿ ಅದರ ಮುಂದೆ ಹೋಗಿ ಒಬ್ಬ ರಸಿಕನಿಗೆ ನಿಂತರೆ ಅವನ ಪ್ರೇಯಸಿ ಮೂಡಿದ ಮಲ್ಲಿಗೆಯ ಪರಿಮಳ ಬರೋ ತರ ಅನುಭವ ಆಗ್ತಾ ಇತ್ತಂತೆ. ಬೇರೆಯವರು ಅದ್ರ ಮುಂದೆ ಬಂದ್ರೆ ಏನ್ ಪರಿಮಳ ಬರುತ್ತೆ, ಅಲ್ಲಿ ಜಿರಳೆ ತಿಗಡೆ ಬರದೇ ಇರಲಿ ಅಂತ ಹಾಕಿರ್ತಕ್ಕಂಥ ಸ್ಪ್ರೇ ವಾಸನೆ ಬರಬಹುದಷ್ಟೇ. ಅಂದ್ರೆ ಅದು ಪರ್ಸನಲ್. ನಮ್ಮಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಇವೆಲ್ಲ ಯೋಗಿ ಪ್ರತ್ಯಕ್ಷಗಳು, ರಿಲೇಟಿವ್ ಎಕ್ಸ್ಪೀರಿಯನ್ಸಸ್. ಅದನ್ನು ಎಲ್ಲರಿಗೂ ಆಗಬೇಕು, ಆಗದೇ ಇದ್ರೆ ಅವರೆಲ್ಲರೂ ಪಾಪಾತ್ಮರು. ನನಗಾಗಿದೆ, ಅದರಿಂದ ನಾನು ಅತಿ ಹೆಚ್ಚು ಪುಣ್ಯಾತ್ಮ ಅಂತ ಎರಡು ಭಾವನೆಗಳಿಗೂ ಬರುವಂತೆ ಇಲ್ಲ. ನನಗೇನೋ ಬುದ್ಧಿ ಕೆಟ್ಟಾಗಿದೆ, ಅವರಿಗಿನ್ನೂ ಬುದ್ಧಿ ಕೆಟ್ಟಿಲ್ಲ ಅಷ್ಟೇ ಅಂತ ಅಂದುಕೋಬೇಕು. ಅಂದರೆ ಅಧ್ಯಾತ್ಮದ ಜೊತೆಗೆ ಈ ವಾಮಾಚಾರಗಳು ನಡೀತಾ ಬರುತ್ತೆ, ಅದೊಂದು ದೊಡ್ಡ ಅವಿವೇಕ ಅಂತ. ಇವಕ್ಕೆ ಎಲ್ಲೆಲ್ಲಿಯೋ ತಾರಾಡಬೇಕಾಗಿಲ್ಲ, ಎಲ್ಲೆಲ್ಲಿಯೂ ಹುಡುಕಬೇಕಾಗಿಲ್ಲ, ಪವಾಡಗಳು ಬೇಕು ಅಂತ ಕೆಲವರಿಗೆ ಇನ್ನೊಂದು ದೊಡ್ಡ ಭ್ರಮೆ. ಮಿರಾಕಲ್ಸ್ ಆಗಬೇಕು, ನನ್ನ ಕನಸಿನಲ್ಲಿ ಅವರು ಕಂಡು ತಲೆ ಮೇಲೆ ಕೈ ಇಟ್ರು, ಕಾಲ ಮೇಲೆ ತಲೆ ಇಟ್ರು, ಒಳ್ಳೆಯದು. ಅದರಿಂದ ನಿಮಗೆ ಬಂದ ಬದಲಾವಣೆ ಏನು ಅಷ್ಟೆ. ನನ್ನೆಗಿಂತ ಇವತ್ತು ನೀವು ಉತ್ತಮರಾದರೆ ಆ ಎಲ್ಲ ಅನುಭವಕ್ಕೂ ಬೆಲೆ ಉಂಟು. ಆಗಲಿಲ್ಲ ಅಂದ್ರೆ ಏನೂ ಪ್ರಯೋಜನವಿಲ್ಲ. ಇದು ನಿರ್ದಯವಾದಂತ ಮಾತಾಗಿ ಕಾಣಬಹುದು. ಯೋಗಿ ಪ್ರತ್ಯಕ್ಷಕ್ಕೆ ದೊಡ್ಡ ಮಣೆಯನ್ನು ಹಾಕುವುದನ್ನು ಬಿಟ್ಟ ದಿವಸ ಮಾತ್ರ ಅಧ್ಯಾತ್ಮ ಬದುಕುತ್ತೆ. ಅದರಿಂದಲೇ ಶಂಕರರೊಬ್ಬರೇ, ಮತ್ತೆ ಬುದ್ಧ ಭಗವಂತ ಒಬ್ಬನೇ ಯೋಗಿ ಪ್ರತ್ಯಕ್ಷವನ್ನ ವೇದಾಂತಕ್ಕೆ ಒಂದಿಷ್ಟೂ ಪ್ರಮಾಣವಲ್ಲ ಅಂತ ತೆಗೆದುಕೊಂಡಿರ್ತಕ್ಕಂಥದ್ದು. ಸಾರ್ವಜನೀಯವಾದ ಸಾಮಾನ್ಯ ಪ್ರತ್ಯಕ್ಷವನ್ನೇ ಅವರು ಸ್ವೀಕಾರ ಮಾಡಿದ್ದೆ. ಎಲ್ಲರಿಗೂ ಆಗುವ ಅನುಭವವನ್ನು ಇಟ್ಟುಕೊಂಡೆ. ಇಲ್ಲದೇ ಇದ್ರೆ ನೀವು ಹೇಳಿದ್ದನ್ನ ನನ್ನ ಅನುಭವ ಬೇರೆ ಇದೆ, ಯಾರೋ ಇದೆಯಲ್ಲ ಬಂದಿದೆಯಲ್ಲ ಜೋಕು. ಒಬ್ಬ ಸುಳ್ಳು ಹೇಳ್ತಾ ಇದ್ದಂತೆ, ನಮ್ಮ ತಾತ ಎಷ್ಟು ಎತ್ತರ ಇರ್ತಾ ಇದ್ರು ಅಂದ್ರೆ ಮೋಡಗಳು ಅವರ ತಲೆಗೆ ತಾಕ್ತಾ ಇತ್ತು ಅಂತ. ಹೌದಾ? ಅದು ಸ್ವಲ್ಪ ಹೊರಟೊರಟಾಗಿ ಬಿರುಸಾಗಿ ಎಳೆಯಾಗಿ ಇರ್ಲಿಲ್ವಾ? ಹೌದು, ಇತ್ತು ಅನ್ಸುತ್ತೆ. ನಮ್ಮ ತಾತ ಹೇಳ್ತಾ ಇದ್ರು, ಅದು ನಮ್ಮ ಮುತ್ತಾತನ ಗಡ್ಡ. ನಮ್ಮ ಮುತ್ತಾತನ ಗಡ್ಡ ನಿಮ್ಮ ತಾತನ ತಲೆಗೆ ತಾಕ್ತಾ ಇತ್ತು ಅಂತ. ಈ ಸುಳ್ಳನ್ನು ನಂಬಬೇಕಾದ್ರೆ ಆ ಸುಳ್ಳನ್ನು ನಂಬಬೇಕು. ಹೀಗಾಗಿ ನಾನು ಒಂದು ಮಹಾ ದರ್ಶನವನ್ನು ಕಂಡುಕೊಂಡೆ ಅಂದ್ರೆ ನಾನು ಮಹಾದರ್ಶನವನ್ನು ಕಂಡುಕೊಂಡೆ ಅಂತ ಇನ್ನೊಬ್ಬ ಹೇಳ್ತಾನೆ. ಕಣಾದೋ ಇದು ಸರ್ವಜ್ಞೋ ಗೌತಮೋ ನೇತಿಕಾಪ್ರಮ ತೌಭೋ ಇದು ಸರ್ವಜ್ಞೋ ಮತಭೇದ ಕಥಂ ತಯೋಹೋ. ಹೀಗಾಗಿ ಇವುಗಳನ್ನು ಇಟ್ಟುಕೊಂಡು ನಿಸ್ತಾರ ಉದ್ಧಾರ ಇಲ್ಲ. ಅದರಿಂದ ಏನು, ಎಲ್ಲರಿಗೂ ಆಗುವ ಅನುಭವಗಳ ಎಳೆಯನ್ನೇ ಇಟ್ಟುಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಈ ಜಗತ್ತನ್ನ ನಮ್ಮ ಅವಸ್ಥಾತ್ರಯದ ಜಾಗೃತ್ ಸ್ವಪ್ನ ಸುಷುಪ್ತಿಯ ಅನುಭವಗಳನ್ನು ಇಟ್ಟುಕೊಂಡೇ ಹೋಗಬೇಕಾಗುತ್ತೆ. ಆದರೆ ಪಾಮರ ಜಗತ್ತಿಗೆ ಕಣ್ಣೆದುರು ಇರುವಂತಹ ಬಂಗಾರಕ್ಕಿಂತ ಕನಸಿನಲ್ಲಿ ಕಾಣುವಂತಹ ಹಿತ್ತಾಳೆಯೇ ಬಹಳ ಬೆಲೆ ಬಾಳುವುದು ಅನ್ನುವ ಭ್ರಮೆ ಆಗಿದೆ. ಅದಕ್ಕೆ ಎಲ್ಲೆಲ್ಲ ಕಡೆಗೂ ತಿಂಡಾಟ ನಡೆಯುತ್ತಾ ಇದೆ. ಅವರು ಹೇಳ್ತಾರೆ, ಆಗುಂಬೆಯಸ್ತಮಯ ದ್ರೋಣ ಪರ್ವತದುದಯ ತ್ಯಾಗರಾಜನ ಗಾನ ವಾಲ್ಮೀಕಿ ಕವನ ಆಗಿಸವೆ ತಾವಿವೆಮ್ಮಂತರಂಗದಿ ಸತ್ಯಯೋಗ ಪುಲಕಾಂಕುರವ ಮಂಕುತಿಮ್ಮ. ಏನೆಲ್ಲ ದೊಡ್ಡದಕ್ಕೆ ನೀವು ಹೋಗಬೇಕಾಗಿಲ್ಲ, ಅಲ್ಲಿ ನೋಡಿ ಇಲ್ಲಿ ನೋಡಿ ಕಣ್ಣೆದುರಿಗೆ ನೋಡಿ ಎಷ್ಟು ಸೊಗಸಾದಂಥವು ಕಾಣಿಸುತ್ತೆ. ಆಗುಂಬೆಯ ಅಸ್ತಮಯ, ಆಗುಂಬೆ ಘಾಟ್, ಆ ಘಾಟಿನಿಂದ ಬರುವಾಗ ಪಶ್ಚಿಮದ ಸಮುದ್ರದಲ್ಲಿ ಸೂರ್ಯ ಬಿಂಬ ಮುಳುಗುವಂತಹ ಸೌಂದರ್ಯವನ್ನು ನೋಡಿ. BGL ಸ್ವಾಮಿಯವರು ಗುಂಡಪ್ಪನವರ ತುಂಬ ಸ್ವನಾಮ ಧನ್ಯ ಪುತ್ರ ಅವರ ಒಂದು ಒಳ್ಳೆಯ ಅತಿ ಸುಂದರವಾದ ಕೃತಿ ಹಸುರು ಹೊನ್ನು. ಆ ಹಸುರು ಹೊನ್ನು ಅವರಿಗೆ ಅಕಾಡೆಮಿ ಪ್ರಶಸ್ತಿ ಕೊಡ್ತು. DVG ಅವರ ಜೀವನ ಧರ್ಮಯೋಗಕ್ಕೂ ಅಕಾಡೆಮಿ ಪ್ರಶಸ್ತಿ ಬಂತು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ತಂದೆ ಮಕ್ಕಳಿಗೆ
ದೇಶದ ಸರ್ವೋಚ್ಚವಾದ ಸಾಹಿತ್ಯ ಸಂಸ್ಥೆಯ ಪ್ರಶಸ್ತಿ ಬರುವುದು ಅದೇ ಮೊದಲು. ಎರಡನೆಯದು ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನಕ್ಕೆ ಮತ್ತು ಪೂರ್ಣಚಂದ್ರ ತೇಜಸ್ವಿಯವರಿಗೆ ಅವರ ಕಥೆಗಳಿಗೆ ಬಂದದ್ದು. ಕನ್ನಡದಲ್ಲಿಯೇ ಈ ಎರಡು ಉದಾಹರಣೆ, ತಂದೆ ಮಕ್ಕಳಿಗಿಬ್ಬರಿಗೂ ಏಕರೂಪದ ಅದ್ವಿತೀಯವಾದ ಪ್ರಶಸ್ತಿಗಳು ಬಂದಂಥವು ಸಾಹಿತ್ಯದಲ್ಲಿ. ಆ ಒಂದು ಹಸುರು ಹೊನ್ನಿನಲ್ಲಿ ಮರಕತಮಯ ಸಿಂಗರ ಅಂತ ಒಂದು 3ನೇ ಭಾಗ ಬರುತ್ತೆ. ಅಲ್ಲಿ ಅವರು ಆಗುಂಬೆಯ ಅಸ್ತಮಯ ಎಂಥದ್ದು ಅನ್ನೋದನ್ನು ಸ್ವಾಮಿ ವರ್ಣಿಸ್ತಾರೆ. ಗದ್ಯ ಕಾವ್ಯದಂತೆ ಇದೆ ಆ ಭಾಗ. ಅದನ್ನ ಕಂಡಾಗ ದ್ರೋಣ ಪರ್ವತದ ಉದಯ, ಇವತ್ತು ಬಾಬಾ ಬುಡನ್ಗಿರಿ ಅಂತ ಏನು ಮಹಾ ಕೋಲಾಹಲವಾಗ್ತಾ ಇದೆ, ಅದು ಚಂದ್ರದ್ರೋಣ ಪರ್ವತ. DVG ಅವರು ಆ ಚಂದ್ರದ್ರೋಣ ಪರ್ವತದ ರೆಫರೆನ್ಸ್ ಮಾಡ್ತಾ ಇದ್ದಾರೆ. ಆ ಚಂದ್ರದ್ರೋಣ ಪರ್ವತದ ಹಿನ್ನೆಲೆಯಿಂದ ಆಗುವ ಸೂರ್ಯೋದಯ, ಇವು ತ್ಯಾಗರಾಜನ ಗಾನ, ತ್ಯಾಗರಾಜರ ಗಾನ ಮಾಧುರ್ಯ, ಅವರ ಕೃತಿಗಳ ಸಂಗೀತ ಸ್ವಾರಸ್ಯ, ವಾಲ್ಮೀಕಿ ಕವನ, ವಾಲ್ಮೀಕಿ ಮಹರ್ಷಿಯ ರಾಮಾಯಣ, ಇವು ನಮ್ಮ ಅಂತರಂಗದಲ್ಲಿ ಯೋಗ ಪುಲಕಾಂಕುರವನ್ನು ಮಾಡಿಸೋದಿಲ್ವಾ? ಯೋಗ ಅಂತ ಕಾಣದ್ದನ್ನೇ ನಂಬಿಕೊಂಡು ಹೋಗಬೇಕಾಗಿಲ್ಲ. ಕಂಡು ನಮ್ಮ ಸುತ್ತಲಿನಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬರುವಂತಹದ್ರೊಳಗೂ ಆ ಯೋಗಕ್ಕೆ ಅವಕಾಶ. ಅಲ್ಲಿ ಅವರು ಬರೀತಾರೆ, ಈಗ ಅಪ್ಪಟ ತುಪ್ಪ ಅಂತ ಬಂದಿದೆ. ಈ ಅಪ್ಪಟ ಅನ್ನುವ ಹೆಸರುಗಳು ಬರೋಕ್ಕೆ ಮುಂಚೆನೇ ನಿಜವಾಗಿ ತುಪ್ಪ ಚೆನ್ನಾಗಿರ್ತಾ ಇದ್ದದ್ದು ಅಂತ. ತುಪ್ಪ ಅಂದ ಮೇಲೆ ಅಪ್ಪಟ ತಾನೇ ಆಗಿರಬೇಕು. ಕಲಬೆರಕೆ ಆದರೆ ಅದನ್ನ ತುಪ್ಪ ಅಂತಲೇ ಕರೆಯೋದಿಲ್ಲ, ಅದಕ್ಕೆ ಇನ್ನೊಂದು ಹೆಸರು ಕರಿತೀವಿ. ಈ ನೀರಿಗೆ ಏನಾದರೂ ಒಂದಷ್ಟು ಬೇರೆ ಪದಾರ್ಥ ಹಾಕಿದ್ರೆ, ಒಂದಷ್ಟು ಸಕ್ಕರೆ ನಿಂಬೆ ಹಣ್ಣು ಹಾಕಿದ್ರೆ ಅದು ಅಪ್ಪಟ ನೀರಲ್ಲ, ಅದನ್ನು ಪಾನಕ ಅಂತ ಕರಿತೀವಿ, ನೀರು ಅಂತ ಕರೆಯೋಲ್ಲ. ಹೀಗಾಗಿ ಏನಾದರೂ ಬೆರೆತ ತಕ್ಷಣ ಅದಕ್ಕೆ ಹೆಸರು ಬೇರೆ ಕೊಡಬೇಕಾಗುತ್ತೆ. ಅದಕ್ಕೆ ತುಪ್ಪ ಅಂತಲ್ಲದೆ ಇನ್ಯಾವುದು ಬಪ್ಪ ಅಂತಲೋ ಒಪ್ಪ ಅಂತಲೋ ಇನ್ಯಾವುದಾದ್ರು ಹೆಸರು ಕೊಡಬೇಕಾಗುತ್ತೆ. ಅದು ವೈಯಾಕರಣರಿಗೆ ಬಿಟ್ಟಂತ ಸಂಗತಿ ಇರಲಿ. ಹಾಗೆ ಅದನ್ನು ಅವರು ತಿಳಿಸ್ತಾರೆ. ಶಂಕರರ ಪ್ರಧಾನ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಲ್ಲಿ ಒಂದು ಮಾತು ಹೇಳ್ತಾರೆ. ಅದನ್ನೇ ವಿದ್ಯಾರಣ್ಯರು ಪಂಚದಶಿಯಲ್ಲಿ ಉಲ್ಲೇಖ ಮಾಡ್ತಾರೆ ತುಂಬಾ ಗೌರವದಿಂದ. ಅದೇನಂದ್ರೆ, ಯಯಾ ಯಯಾ ಭವೇತ್ ಪುಂಸಾಂ ಪ್ರವೃತ್ತಿ ಪ್ರತ್ಯಗಾತ್ಮನಿ ಸಾಸೈವ ಪ್ರಕ್ರಿಯೆ ಸ್ಯಾತ್ ಸಾಧ್ವಿ ಸಾಚ ಅನವಸ್ಥಿತ. ಯಾರ್ಯಾರಿಗೆ ಯಾವ ಯಾವ ದಾರಿಯಿಂದ ಅಂತರಂಗದ ಕಡೆಗೆ ಮನಸ್ಸು ತಿರುಗುತ್ತೋ, ಮನಸ್ಸಿನ ಗೊಂದಲಗಳು ತಳಮಳಗಳು ತಿಳಿಯಾಗಿ ಪ್ರಶಾಂತಿ ಬರುತ್ತೋ, ಆತ್ಮಾಭಿಮುಖವಾಗುತ್ತೋ, ಅವರು ಲೋಕಕ್ಕೂ ನೆಮ್ಮದಿ ಹರಡುವಂತ ಸ್ಥಿತಿಗೆ ಬರ್ತಾರೋ, ತಿಳಿತನ, ತುಂಬುತನ, ಆನಂದ ಬರುತ್ತೋ, ಆ ದಾರಿ ಯಾವುದಾದ್ರೂ ಅದು ಸರಿ, ಅದು ಅವರಿಗೆ ಮಾತ್ರ ಸರಿ ಅಂತ. ಅಂದ್ರೆ ನನಗೆ ಯಾವುದರಿಂದಲೋ ಬಂತು, ಬೇರೆಯವರಿಗೆಲ್ಲ ಅದರಿಂದಲೇ ಬರಬೇಕು ಅಂತ ಹಠ ಬೇಡ. ಬಂದರೆ ಒಳ್ಳೆಯದು, ಬರೆದಿದ್ರೆ ನಷ್ಟ ಇಲ್ಲ. ಅದು ನಮ್ಮ ದಾರಿ. ಹಾಗಾಗಿ ನಮಗೆ ಅವ್ರಿಗಾದಂಗೆ ಆಗಲಿಲ್ಲ, ಇವ್ರಿಗಾದಂಗೆ ಆಗಲಿಲ್ಲ ಅಂತಲ್ಲ. ದೇರ್ ಇಸ್ ನೋ ಡೆಮಾಕ್ರಸಿ ಇನ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿನಲ್ಲಿ ಇವರು ಕುವೆಂಪು ಅವರು ಹೇಳ್ತಾರೆ, ಎಷ್ಟು ಜನ ಮನುಷ್ಯರು ಅಷ್ಟು ಮತಗಳು ಉಂಟು, ಮನುಜ ಮತವೇ ವಿಶ್ವಪಥ ಅಂತ. ಅದು ಬಹಳ ಮುಖ್ಯವಾದದ್ದು. ಹಾಗಾಗಿ ಅವರು ಹೇಳ್ತಾರೆ, ತುಂಬ ಜನಕ್ಕೆ ಪರಮಸತ್ಯವನ್ನು ನಂಬೋದಕ್ಕೆ ಅಗ್ಗದ ಪವಾಡ ಬೇಕಾಗುತ್ತೆ, ತಪ್ಪಲ್ಲ. ಆದರೆ ಪವಾಡ ಅತ್ತ ಕಡೆಗೆ ತಿರುಗಿಸಬೇಕು. ಸತ್ಯಸಾಯಿಬಾಬಾ ಅವರು ಒಂದು ಕಡೆ ಹೇಳ್ತಾರೆ, ಪವಾಡಗಳು ಏನು? ವಿಸಿಟಿಂಗ್ ಕಾರ್ಡ್ಸ್ ಅಷ್ಟೇ. ಒಬ್ಬ ವ್ಯಕ್ತಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಇದ್ದಂತೆ, ಆ ಕಾರ್ಡ್ ಅವನು ಮುಂದೆಗೆ ಬರುತ್ತೆ. ಕಾರ್ಡನ್ನೇ ನೋಡ್ತಾ ಇದ್ರೆ ವ್ಯಕ್ತಿ ನೋಡಕ್ ಆಗೋದೇ ಇಲ್ಲ, ಪಕ್ಕಕ್ಕಿಟ್ಟ ಮೇಲೆ ಆ ವ್ಯಕ್ತಿ ಕಾಣಿಸ್ತಾನೆ ಅಷ್ಟೇನೆ. ಅವ್ರನ್ನ ಪರಿಚಯ ಮಾಡ್ಕೊಳಕ್ ಅದು ಒಂದು ದಾರಿ ಅಷ್ಟೇನೆ. ಆಮೇಲೆ ವ್ಯಕ್ತಿ ಮುಖ್ಯ ಆಗುತ್ತೆ, ಕಾರ್ಡನ್ನು ಇಟ್ಕೊಂಡು ಏನು ನೆಕ್ಕೋಕ್ಕಾಗೋದಿಲ್ಲ. ಯಾಕೆ ಈ ಮಾತಂದ್ರೆ, ಈಚೆಗೆ ಯಾರೋ ಬರೆದಿದ್ರು, ನಮ್ಮಲ್ಲಿ ಯಾರಾದರೂ ಈ ತರ ಪವಾಡ ಮಾಡ್ತಕ್ಕಂಥ ಅಧ್ಯಾತ್ಮದ ವ್ಯಕ್ತಿಗಳಿದ್ದಾರೆ ಅಂದ್ರೆ ನಮ್ಮ ಬುದ್ಧಿಜೀವಿಗಳು ಅವರನ್ನ ಸಿಕ್ಕಾಪಟ್ಟೆ ಬೈತಾರೆ. ಅವರು ಬೂದಿ ಬಡಕರು, ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟಿದ್ನುವೆ. ಅದೇ ಇನ್ಯಾವುದೋ ಮತದವರು ಮದರ್ ತೆರೇಸಾ ಮತ್ತೊಬ್ಬರು ಪವಾಡ ಮಾಡಿದ್ರು ಅಂದ್ರೆ ಬುದ್ಧಿಜೀವಿಗಳ ಬಾಯಿಗಳಿಗೆಲ್ಲ ಅರಾಲ್ ಡೇಟು, ಫೆವಿಕಾಲು ಎಲ್ಲ ಹಚ್ಚಿಕೊಂಡು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ಬಿಡ್ತಾರೆ. ಹಿಂದೂ ಧರ್ಮದಲ್ಲಿ ನಡೆದರೆ ಮಾತ್ರ ಅದೆಲ್ಲ ಕಂದಾಚಾರ, ಅಂಧವಿಶ್ವಾಸ, ಮೂಢನಂಬಿಕೆ, ಅರಿಸಮಾಸದ ದೋಷ ಇರುವ ಪದ ಅದು. ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅದೇ ಬೇರೊಂದು ಮತದಲ್ಲಾದಾಗ ನಮ್ಮ ಗಿರೀಶ್ ಕಾರ್ನಾಡರಿಗೆ ಯಾಕೋ ಮೂರ್ಛೆ ಬಂದ್ಬಿಟ್ಟಿರುತ್ತೆ ಅನ್ಸುತ್ತೆ, ಏನು ತಲೆಯಲ್ಲಿ ಯಾವುದೂ ವಿವೇಕ ಬರೋದಿಲ್ಲ. ಇಲ್ಲಿಗೆ ಬಂದಾಗ ಮಾತ್ರ ಮೈ ಮೇಲೆ ದೆವ್ವ ಕುಣದಂತೆ ಆರ್ಭಟ ಮಾಡ್ತಾರೆ. ಇವರಿಗೆ ಏನು ಅಧಿಕಾರ ಉಂಟು? ಅಧ್ಯಾತ್ಮಶಾಸ್ತ್ರವನ್ನು ಏನು ಓದಿದ್ದಾರೆ? ಇಂಗ್ಲಿಷ್ನಲ್ಲಿ ಏನೋ MA ಮಾಡಿ ಒಂದು ಪ್ರೊಫೆಸರ್ ಆಗಿ ಒಂದು ಕಾಲೇಜಲ್ಲಿ ಇರ್ಬೋದು, ವೇದಾಂತ ದರ್ಶನವನ್ನ ನೋಡಿದ್ದಾರೆಯಾ? ಶಮದಮಾದಿ ಷಟ್ಕ ಸಂಪನ್ನತೆಯಿಂದ ಶಾಸ್ತ್ರಾಧ್ಯಯನ ಮಾಡಿದ್ದಾರಾ?
ಪರಮತತ್ವವನ್ನು ಅನುಭವಕ್ಕೆ ತಂದುಕೊಳ್ಳಕ್ಕೆ ಏನಾದರೂ ಸಂಯಮದಿಂದ ವ್ರತ ಕಟ್ಟಿಕೊಂಡಿದ್ದಾರಾ, ಅಥವಾ ಯಮನಿಮಾದಿ ಅಷ್ಟಾಂಗ ಯೋಗದಿಂದ ಏನಾದರೂ ಮಾಡಿಕೊಂಡಿದ್ದಾರಾ? ಒಂದು ಇಂಗ್ಲಿಷ್ ಡಿಗ್ರಿ ತಗೊಂಡ್ಬಿಡೋದು, ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗ್ಬಿಡ್ಬೋದು, ಎಲ್ಲೋ ಒಂದಷ್ಟು ಕಾಕಾಪುಡಿ ಮಾಡಿ ಒಂದೆರಡು ಅವಾರ್ಡ್ಗಳು ತೆಗೆದುಕೊಂಡು ಬಿಡುವುದು, ಒಂದಷ್ಟು ನಾಟಕ ರಂಗದಲ್ಲಿಯೂ ಮತ್ತೊಂದು ವೇದಿಕಾ ರಂಗದಲ್ಲಿಯೂ ಕೋಲಾಹಲ ಮಾಡಿಬಿಡ್ಬೋದು. ಮಾಡಿಬಿಟ್ಮೇಲೆ ಎಲ್ಲ ವಿಷಯಗಳಲ್ಲಿಯೂ ಅಧಿಕಾರ ಬಂದ್ಬಿಡ್ತು ಹೇಳೋದಿಕ್ಕೆ ಅಂತ. ಅವ್ರು ಮಾತ್ರ ಅಲ್ಲ, ಅವ್ರ ಹಿಂದೆ ಇರ್ತಕ್ಕಂಥವ್ರಲ್ಲಿ ಇದು ಕಾಣಿಸುತ್ತೆ. ನಮ್ಮ ಪತ್ರಿಕೆಯೊಳಗೂ ಅಷ್ಟೇನೆ, ಒಬ್ಬ ವಿಜ್ಞಾನಿ CNR ರಾಯರಂತವ್ರು ಕಾಣಿಸೋದಿಲ್ಲ ಏನ್ ಹೇಳ್ತಾರೆ ಅಂತ, ಅಥವಾ ಒಬ್ಬ ದೊಡ್ಡ ಎಂಜಿನಿಯರ್ ಆದಂಥವ್ರು ಏನ್ ಹೇಳ್ತಾರೆ ಅಂತಲ್ಲ, ಒಬ್ಬ ದೊಡ್ಡ ವೈದ್ಯರಾದವರು, ದೇವಿ ಶೆಟ್ಟಿ ಇರ್ಬೋದು, ಭುಜಂಗ್ ಶೆಟ್ಟಿ ಇರ್ಬೋದು, ಮತ್ತೊಬ್ರು ದೊಡ್ಡ ಬಿಸ್ನೆಸ್ ಮತ್ತೊಂದು ಮಾಡಿ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಬೆಳೆಸಿದಂತ ನಾರಾಯಣ ಮೂರ್ತಿ ಅಂತವ್ರು ಇರ್ಬೋದು. ಅವ್ರನ್ನ ಇವರಿಗೆ ಅಭಿಪ್ರಾಯ ಕೇಳಕ್ ಬರಲ್ಲ. ಅವರು ಬುದ್ಧಿಜೀವಿಗಳಲ್ಲವೇ ಅಲ್ಲ, ಸಮಾಜ ಹಿತಚಿಂತಕರಲ್ಲವೇ ಅಲ್ಲ. ಒಬ್ಬ ರಸ್ತೆ ಪಕ್ಕ ಪ್ರಾಮಾಣಿಕವಾಗಿ 25 ವರ್ಷ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವನು ಲೋಕದ ಬಗ್ಗೆ ಚಿಂತೆ ಮಾಡಿರ್ತಾನೆ, ಅವನು ಇವರಿಗೆ ಬುದ್ಧಿಜೀವಿ ಅಲ್ಲ. ಒಂದಷ್ಟು ಇಂಗ್ಲಿಷನ್ನು ಓದಿರಬೇಕು, ಒಂದಷ್ಟು ಏನೋ ಪತ್ರಿಕೆಗಳಲ್ಲಿ ಬರೆದು ಕೋಲಾಹಲ ಮಾಡಿರಬೇಕು. ಈಗ ನನ್ನನ್ನು ಕೇಳಿದ್ರೆ ಎಲ್ಲ ವಿಷಯಗಳ ಬಗ್ಗೆ ನಾನೇನು ಹೇಳೋಕ್ಕಾಗುತ್ತೆ? ಛತ್ತೀಸ್ಗಢದಲ್ಲಿ ನೋಡಿ ಈ ಥರದ್ದಾಯಿತು, ನಿಮ್ಮ ಅಭಿಪ್ರಾಯ ಏನು ಅಂದರೆ ನನಗೇನೋ ಗೊತ್ತಿಲ್ಲ ಅಂತ ಹೇಳಬೇಕಾಗುತ್ತೆ. ನಾನು ಏನು ಪರಿಶ್ರಮ ಮಾಡಿದ್ದೀನಿ? ನಮ್ರತೆ ಬರುವುದು ಎಲ್ಲಕ್ಕೂ ಕಾಲು ಕೆರ್ಕೊಂಡು ಹೋಗುವಂಥ ಬುದ್ಧಿ ಬಿಟ್ಟಾಗ ಅಷ್ಟೇ. ಹೀಗಾಗಿ ನಾವು ಎಲ್ಲೆಲ್ಲಿಯೂ ಯಾವ್ಯಾವ ರೀತಿಗೂ ಬಾಯಿ ಹಾಕಿಕೊಂಡು ಹೋಗುವ ಅಹಂಕಾರವನ್ನ ಕಡಿಮೆ ಮಾಡಿಕೊಳ್ಳಬೇಕು. ಹಾಗೆಯೇ ಅಧ್ಯಾತ್ಮ ಪ್ರಪಂಚದಲ್ಲಿಯೂ ಅಷ್ಟೇನೆ. ಅವ್ರ ಫೋಟೋಯಿಂದ ಭಸ್ಮ ಹಂಗೇ ಉದುರು ಬಂದ್ಬಿಡ್ತಂತೆ, ಹಾಗಾಗಿ ಅವ್ರಿಗೆ ಹೋಗಿ ಶರಣಾಗೋಣ. ಇವ್ರ ಫೋಟೋ ಹಂಗೆ ಇಟ್ಟಿದ್ವಿ, ಏನೂ ಆಗಲಿಲ್ಲ, ಅದಕ್ಕೆ ಇವ್ರ ಫೋಟೋ ಪಕ್ಕಕ್ಕೆ ಇಡೋಣ, ಪರವಾಗಿಲ್ಲ. ಈ ರೀತಿಯಾದಂಥ ಅಧ್ಯಾತ್ಮವಾದಿಗಳು ಅನ್ಸ್ಕೊಂಡವರು ಇದ್ದಾರೆ. ಹೀಗಾಗಿ ಅವರಿಗೆಲ್ಲ ತಮ್ಮ ಮೇಲೆ ನಂಬಿಕೆ ಇಲ್ಲ. ಅವ್ರ ಹಿಂದೆ ಎಷ್ಟು ಜನ ಇದ್ದಾರೆ ಅದು ನೋಡ್ಕೊಂಡು ಹೋಗೋಣ. ಆ ಗುರುವಾರ ಆ ಒಂದು ಮಠದ ಮುಂದೆ ಎಷ್ಟು ಜನ ಸೇರ್ತಾರೆ, ಈ ಶುಕ್ರವಾರ ಈ ತುಳಸಿ ಕಟ್ಟೆ ಮುಂದೆ ಎಷ್ಟು ಜನ ನೆರೆಯುತ್ತಾರೆ, ಅದರ ಮೇಲೆ ನಮ್ಮ ಭಕ್ತಿ ಶ್ರದ್ಧೆಗಳು ತೀರ್ಮಾನವಾಗುತ್ತೆ. ಅದಲ್ಲ, ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದದ್ಭುತವ, ಮನುಜರೊಳಗಾಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬ್ರಹ್ಮನದು ಮಂಕುತಿಮ್ಮ. ಬ್ರಹ್ಮವಸ್ತುವಿನ ಮೌಲ್ಯ ತಿಳ್ಕೊಳ್ಳೋದಕ್ಕೆ ನಮಗೆ ಮಣಿ ಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯ ಬೇಕಾಗಿಲ್ಲ. ಶಾಕುಂತಲದಲ್ಲಿ ಮಹಾಕವಿ ಕಾಳಿದಾಸ ಇದನ್ನು ಅದ್ಭುತವಾಗಿ ಹೇಳ್ತಾನೆ. ಶಕುಂತಲೆಯನ್ನ ತಿರಸ್ಕರಿಸಿದ ದುಷ್ಯಂತ ಮರವಿನಿಂದ ಮತ್ತೆ ಅವಳನ್ನ ಕಂಡು ಜ್ಞಾಪಿಸಿಕೊಂಡು ಅವಳನ್ನ ಹೇಮಕೂಟದಲ್ಲಿ ಕಾಣ್ತಾನೆ. ಕಂಡು ಕಾಲಿಗೆ ಬಿದ್ದು ಬೇಡ್ಕೋತಾನೆ, ಮತ್ತೆ ಬಾ. ಅವಳು ವಸನೆ ಪರಿಧೂಸರೆ ವಸಾನ ನೇಮ ಕ್ಷಾಮಮುಖಿ ಧೃತೈಕ ವೇಣಿ, ಧೂಳು ತುಂಬಿದ ಬಟ್ಟೆಯಲ್ಲಿ ತಲೆ ಕೂದಲನ್ನ ಹೆರಳು ಸರಿಯಾಗಿ ಹಾಕಿಕೊಳ್ಳದೆ ದೀನ ವದನಿಯಾಗಿದ್ದಳು, ತಪಸ್ವಿನಿಯಾಗಿದ್ದಳು. ಅಂಥವಳನ್ನ ಕಂಡು ಬಾ ಮತ್ತೆ ಅಂತ ಹೇಳ್ತಾನೆ. ಆಯ್ತು ಬರೋಣ, ಅದಕ್ಕೇನಂತೆ ಅಂತ ಬಿಟ್ಟಂತಾಳೆ. ಈ ಉಂಗುರವನ್ನು ತೆಗೆದುಕೋ ಹಾಕಿಕೋ ಅಂತ. ಇಲ್ಲ, ನನಗೆ ಈ ಉಂಗುರದಲ್ಲಿ ನಂಬಿಕೆ ಇಲ್ಲ ಅಂತಾಳೆ. ಅದು ಬೇಕಾಗಿದ್ದ ಕಾಲದಲ್ಲಿ ಕೈಜಾರಿ ಹೋಯಿತು. ನನ್ನ ನಂಬಿಕೆ, ನನ್ನ ಅಸ್ತಿತ್ವ, ನನ್ನ ಅಭಿಜ್ಞಾನ, ಐಡೆಂಟಿಫಿಕೇಶನ್ ಈ ಲೋಹದ ತುಂಡಿನಲ್ಲಿ ಇಲ್ಲ. ನಾನೇ ನನಗೆ ಅಭಿಜ್ಞಾನ, ನನ್ನ ಮಗನೇ ನನಗೆ ಅಭಿಜ್ಞಾನ. ಶಕುಂತಲೆಯ ಅಭಿಜ್ಞಾನ ಶಾಕುಂತಲದಲ್ಲಿ, ಅಂದರೆ ಶಕುಂತಲೆಯ ಮಗನಲ್ಲಿ ಇರುವಂತಹದ್ದು, ಹೊರಗೆ ಅಲ್ಲ ಅಂತ. ಇದು ಬಹಳ ಮುಖ್ಯ. ಭಾಸನ ಮಧ್ಯಮ ವ್ಯಾಯೋಗದಲ್ಲಿ ಬರುತ್ತೆ. ಘಟೋತ್ಕಚನಿಗೆ ಭೀಮನ ಪರಿಚಯವೇ ಇಲ್ಲ. ಭೀಮ ಕಾಣಿಸ್ತಾನೆ, ಅವನ ತಾಯಿಗೆ ಊಟಕ್ಕೆ ಅಂತ ಹಿಡ್ಕೊಂಡು ಬಂದ್ಬಿಡ್ತಾನೆ. ಅವಳು ಉಪವಾಸ ಮಾಡಿರ್ತಾಳೆ ಪಾರಣೆಗೋಸ್ಕರ ಒಳ್ಳೆ ಗಟ್ಟಿಮುಟ್ಟಾಗಿದ್ದಾನೆ ಅಂತ ಭೀಮನ ಹಿಡ್ಕೊಂಡು ಬಂದ್ಬಿಡ್ತಾನೆ. ಅಯ್ಯೋ ಮೂರ್ಖ, ಏನ್ ಮಾಡಿಬಿಟ್ಟೆ, ತಂದೆಯನ್ನು ಹಿಡ್ಕೊಂಡು ಬಂದ್ಬಿಟ್ಟಿಯಲ್ಲ. ಕಃ ಪ್ರತ್ಯಯ, ಅದಕ್ಕೇನು ಪ್ರೂಫ್? ಅಯಮೇವ ಪ್ರತ್ಯಯ, ಅವನಿಗೆ ಪ್ರೂಫ್, ಇನ್ನೇನು ಇಲ್ಲ. ಹಾಗಾಗಿ ಅಂತರಂಗದ ಅನುಭವವನ್ನು ಮನಗಾಣಿಸೋದಕ್ಕೆ ಬೇರೆ ಇದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅಂತ ಹೀಗೆ ಬೇಕೆ. ಮನುಜರೊಳಗೆ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬ್ರಹ್ಮನದು. ಅಚ್ಚುಕಟ್ಟಾದ ಬ್ರಹ್ಮಸ್ಪಂದನ ಯಾವುದು? ಮನುಷ್ಯರೊಳಗೆ ಆಗಾಗ ತೋರುವ ಮಹನೀಯ ಗುಣ. ನಾವು ಹೇಳ್ತೀವಲ್ಲ, ಯಾಯಾ ಪ್ರಕೃತಿ ರುದಾರ ಯತ್ಯತ್ತತ್ವ ಮಹದ್ಭೂತಂ ತತ್ತತ್ ಸಾಸ ಸಸ ಸರ್ವಂ ಭಗವತ್ಯ ಶಕ್ತಿರೇವ. ಎಲ್ಲಿ ಯಾವುದು ದೊಡ್ಡದು ಕಾಣುತ್ತೆ ಅದು ಮಹತ್ತರವಾದದ್ದು. ಇದನ್ನ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳಿದ್ದಾನಲ್ಲ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ಮಮ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯಾವುದು ಉನ್ನತವಾದದ್ದು ಅದೆಲ್ಲ ನನ್ನದೇ ಅಂತಂದುಕೋ. ಎಲ್ಲವೂ ಹೌದು, ನೀಚ ಉನ್ನತ ಎಲ್ಲ ಹೌದು. ಜೂಜನ್ನು ಬಿಡಲಿಲ್ಲ ಪರಮಾತ್ಮ. ದ್ಯೂತಶ್ಚಲಯಿತಾಮಹಂ, ಮೋಸ ಮಾಡುವ ಒಂದು ತಂತ್ರಗಳಲ್ಲಿ ಜೂಜು ನಾನಾಗಿದ್ದೀನಿ ಅಂತಂದ. ವ್ಯಾಕರಣವನ್ನು ಬಿಡೋಲ್ಲ, ದ್ವಂದ್ವ ಸಾಮಾಸಿಕ ಅಸ್ಮಿಷ ಅಂತ. ಸಮಾಸಗಳಲ್ಲಿ ದ್ವಂದ್ವ ಸಮಾಸ ನಾನು, ಅಕ್ಷರಾಣ ಮಕಾರೋಸ್ಮಿ ಅಂತ ಎಲ್ಲವನ್ನೂ ಹೇಳ್ತಾನೆ. ಹೀಗೆ ಯಾವುದು
ಮಹತ್ತಂತ ನಮಗನ್ಸುತ್ತೆ, ನಮಗೆ ಆ ಸ್ಪಂದನ ಬರುತ್ತೋ ಆ ಹೊತ್ತಿಗೆ ಅದು ಬ್ರಹ್ಮ. ಯಾರೋ ತುಂಬಾ ಸುಂದರವಾಗಿ ಹಾಡು ಹೇಳಿದ್ರು, ಆ ಕ್ಷಣ ನಾವು ಮೈಮರೆತೀವಿ, ಅಲ್ಲಿದ್ದದ್ದು ಬ್ರಹ್ಮ. ಇನ್ಯಾರೋ ರುಚಿಯಾದ ಅಡಿಗೆ ಬಡಿಸಿದ್ರು, ಬಾಯಿಗೆ ಹಾಕೊಂಡಾಗ ನಮಗೆ ಮೈ ಮರೆತಿವೆ, ಅದು ಆ ಹೊತ್ತಿಗೆ ಬ್ರಹ್ಮ. ಹೀಗೆ ಬ್ರಹ್ಮದ ಅದ್ಭುತವನ್ನ ಮನಗಾಣಿಸುವುದಕ್ಕೆ ಇನ್ಯಾವುದು ಬೇಡ. ಮನುಷ್ಯರು ಕೆಲವೊಮ್ಮೆ ಪರಮ ನೀಚರು ಅಂತ ಅನಿಸುತ್ತೆ, ಅವರು ಎಲ್ಲಿಯೋ ಉದಾತ್ತವಾಗಿ ಭವ್ಯವಾಗಿ ನಡೆದುಕೊಂಡು ಬಿಡ್ತಾರೆ. ಎಂಥ ವ್ಯಕ್ತಿತ್ವ, ಎಂಥ ಮೌಲ್ಯ ಇವರದು ಅಂತ ನಮಗನ್ಸುತ್ತೆ. ನನಗೆ ಎದ್ದು ಕಾಣುವಂತಹ ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ಶೂದ್ರಕ ಮಹಾಕವಿಯ ಮೃಚ್ಛಕಟಿಕದಲ್ಲಿ ಬರುವಂತಹದ್ದು. ಮೃಚ್ಛಕಟಿಕ ಪ್ರಕರಣದಲ್ಲಿ ವಸಂತ ಸೇನೆ ನಗರ ವಧು, ಅವಳು ವೇಶ್ಯೆ ನಾಯಿಕೆ, ಅವಳ ತಾಯಿ ಅವಳನ್ನು ಮಾರಿಕೊಂಡು ಬದುಕಬೇಕು ಅನ್ನುವ ಆಸೆಯವಳು. ಶಕಾರ ಸಂಪತ್ತನ್ನು ಕಳಿಸಿದಾಗ ಅವನ ಬಂಡಿ ಬಂದಿದೆ ಹೋಗು ಅಂದರೆ ಇವಳು, ನೀನು ಹೀಗೆ ಮಾತಾಡಿದ್ರೆ ನಾನು ಮತ್ತೆ ಬದುಕೋದಿಲ್ಲ ಹೋಗ್ ಅಂತ ಬಿಟ್ಟು ತಾಯಿಗೆ ಧಿಕ್ಕರಿಸಿ ನಡೆದವಳು. ಚಾರುದತ್ತನಂತಹ ದರಿದ್ರನಾದರೂ ತುಂಬಾ ವದಾನ್ಯಶೀಲ, ಉಪಕಾರಿಯಾದ, ದಾತ್ರವಾದ, ಅವನಲ್ಲಿ ಮನಸ್ಸನ್ನ ತೆತ್ತುಕೊಂಡಂಥವಳು. ಅವಳು ಕಡೆಗೆ ಶಕಾರನ ದೌರ್ಜನ್ಯಕ್ಕೆ ತುತ್ತಾಗಿ ಸತ್ತವಳಂತೆ ಆಗ್ತಾಳೆ. ಅವಳನ್ನ ಕೊಲೆ ಮಾಡೋಕ್ಕೆ ಹೋಗ್ತಾನೆ, ಕುತ್ತಿಗೆ ಎಸಕ್ತಾನೆ, ಮೂರ್ಛೆ ಬರುತ್ತೆ. ಅದನ್ನು ಅವನು ಸತ್ತೋಗಿದ್ದಾಳೆ ಅಂತ ಭಾವಿಸಿಕೊಂಡು ಚಾರುದತ್ತನ ಮೇಲೆ ಕಂಪ್ಲೇಂಟ್ ಕೊಟ್ಬಿಡ್ತಾನೆ ಕೋರ್ಟ್ನಲ್ಲಿ. ಚಾರುದತ್ತನ ಮನೆಯಲ್ಲಿ ವಸಂತ ಸೇನೆ ಒಡವೆ ಇರುತ್ತೆ. ಚಾರುದತ್ತನ ಕೋರ್ಟಿಗೆ ಎಳ್ಕೊಂಡು ಬರ್ತಾರೆ. ಆ ಒಡವೆಯನ್ನ ಚಾರುದತ್ತ ವಸಂತ ಸೇನೆ ಮನೆಗೆ ಹಿಂದಿರಿಸಬೇಕು ಅಂತಿರ್ತಾನೆ. ಆ ಒಡವೆಯನ್ನು ತೆಗೆದುಕೊಂಡು ಅವನ ಗೆಳೆಯ ಮೈತ್ರೇಯ ಬರ್ತಾನೆ. ಗೆಳೆಯನ್ನ ಚಾರುದತ್ತನ ಕೋರ್ಟ್ನವರು ಎಳ್ಕೊಂಡು ಹೋಗಿದ್ದಾರೆ ಅಧಿಕರಣ ಸ್ಥಾನದವರು ಅಂದಾಗ ಓಡೋಡಿ ಹೋಗ್ತಾನೆ ಒಡವೆ ಸಮೇತ. ಅಲ್ಲಿ ಜಗಳ ಆಡ್ತಾ ಇದ್ದಾಗ ಪಾಪ ಈ ಒಳ್ಳೆಯ ಹೃದಯದ ಬುದ್ಧಿ ಇಲ್ಲದ ಬ್ರಾಹ್ಮಣ ಮೈತ್ರೇಯ ಒಡವೆಯನ್ನು ಚೆಲ್ಲುಕೊಂಡು ಬಿಡ್ತಾನೆ. ಈ ಒಡವೆ ನೋಡಿ ವಸಂತ ಸೇನೆದು, ಇದಕ್ಕೋಸ್ಕರವೇ ಕೊಲೆ ಮಾಡಿದ್ದು ಅಂತ ಶಕಾರ ಹೇಳ್ತಾನೆ. ಒಡವೆ ವಸಂತ ಸೇನೆ ಇದಂತೆ ಸಾಕ್ಷ್ಯ ಹೇಳಬೇಕಲ್ಲ, ಗುರುತಿಸಿ. ಅದಕ್ಕೆ ವಸಂತ ಸೇನೆ ತಾಯಿಯನ್ನ ಕರ್ಕೊಂಡು ಬರ್ತಾರೆ. ಈಗಾಗಲೇ ನಮಗೆ ಸಿಕ್ಕ ಪಿಕ್ಚರ್ ಏನು, ಅವಳು ದುಡ್ಡಿನ ಆಸೆಗೆ ಮಗಳನ್ನು ಮಾರಿಕೊಳ್ಳಕ್ಕೆ ಸಿದ್ಧ ಇರುವಳು. ಈಗ ಬಿಡ್ತಾಳ. ಆದರೆ ಅವಳು ನೋಡಿ, ಇಂಥ ಸುಂದರ ವ್ಯಕ್ತಿ, ಇವನಲ್ಲಿ ನನ್ನ ಮಗಳ ಜೀವನ ಸಫಲವಾಯಿತು ಅಂತ ಅನ್ಸುತ್ತೆ, ಇವನನ್ನು ನೋಡಿದ್ರೆ ಕೊಲೆ ಮಾಡಿರ್ಲಾರ ಅಂತ ಹೇಳಿ ಅವಳು ಆ ಒಡವೆ ನೋಡಿಬಿಟ್ಟು, ಇದು ನನ್ನ ಮಗಳ ಒಡವೆ ಹಾಗೇ ಇದೆ, ಆದರೆ ನನ್ನ ಮಗಳದಲ್ಲ ಅಂದುಬಿಡ್ತಾಳೆ. ಮನುಜರೊಳಗಾಗ ತೋರ್ಪ ಮಹನೀಯ ಗುಣ. ಅವಳನ್ನು ಎಷ್ಟು ರೀತಿಯಾಗಿ ಗೇಲಿ ಮಾಡಿರ್ತಾನೆ ವಿದೂಷಕ ಕವಿ, ಯಾವ ರೀತಿಯಾಗಿ ಚಿತ್ರಿಸಿದ್ದಾನೆ ಅಂದ್ರೆ ರಂಗಕ್ಕೆ ಬರೋದೇ ಅವಳು 9ನೇ ಅಂಕದಲ್ಲಿ, ಅಧಿಕರಣ ಅಂಕ ಅಂತ ಅಲ್ಲಿಯೇ ಸಾಕ್ಷ್ಯ ಹೇಳುವಾಗಲೇ ಬರೋದು. ಅದಕ್ಕೆ ಮುನ್ನ ಎಲ್ಲ ಬೇರೆಯವರ ಮೂಲಕವೇ ಅವಳು ಗೊತ್ತಾಗ್ತಿರುತ್ತೆ. ಅವಳನ್ನ ನೋಡಿ ವಿದೂಷಕ ಕೇಳ್ತಾನೆ, ನಿಮ್ಮಮ್ಮನ್ನ ಮೊದಲು ಮನೆಯೊಳಗಿಟ್ಟು ಆಮೇಲೆಲ್ಲ ಗೋಡೆ ಕಟ್ಟಿದ್ರ ಅಂತ. ಇವಳು ಸತ್ತ ಮೇಲೆ ತುಂಡು ತುಂಡು ಮಾಡಿ ಹೊರಗಡೆ ತಗೊಂಡು ಹೋಗ್ತಾರ ಅಂತ, ಅಷ್ಟು ದಪ್ಪ ಇರತಕ್ಕಂಥದ್ದು ಇವಳು. ಈ ತರಹ ದೈಹಿಕವಾಗಿ ಮಾನಸಿಕವಾಗಿ ಅವಳ ಬಗ್ಗೆ ಗೌರವ ಬಾರದೇ ಇರುವಂತಹ ರೀತಿಯಲ್ಲಿ ಕವಿ ಚಿತ್ರಿಸಿದ್ದಾನೆ. ಆದರೆ ಮುಂದೆ ಬಂದಾಗ ಗೊತ್ತಾಗುತ್ತೆ, ಮನುಜರೊಳಗಾಗ ತೋರ್ಪ ಮಹನೀಯ ಗುಣ. ಅದು ಮಾತ್ರವಲ್ಲ, ಆ ಮಹಾಕೃತಿಯಲ್ಲಿ ಎಂಥೆಂಥ ಸಣ್ಣ ಪಾತ್ರಗಳು ಎಷ್ಟು ದೊಡ್ಡದಾಗಿ ಬಿಹೇವ್ ಮಾಡುತ್ತವೆ. ಶಕಾರನ ರಥಕಾರ, ಬಂಡಿ ಓಡಿಸುವವನು ಸ್ಥಾವರಕ, ಅವನಿಗೆ ಹೇಳ್ತಾನೆ ಶಕಾರ, ಈ ವಸಂತ ಸೇನೆಯನ್ನು ಕೊಂದು ಬಿಡು ಅಂತ. ಸ್ವಾಮಿ, ಎಲ್ಲಾದ್ರೂ ಉಂಟೆ, ಪರಲೋಕದಲ್ಲಿ ವೈತರಣಿ ನದಿ ಅಂತ ಇದೆಯಲ್ಲಂತ, ಅದನ್ನು ದಾಟಬೇಕು. ಯಮಲೋಕಕ್ಕೆ ಹೋಗುವಾಗ ಆ ವೈತರಣಿ ದಾಟಬೇಕಾದ್ರೆ ನಾವು ಪಾಪ ಮಾಡಿರಬಾರ್ದು, ಹೇಗೆ ದಾಟ್ಲಿ ಅಂತ. ನಾನೊಂದು ಹಡಗು ಮಾಡಿಸ್ಕೊಡ್ತೀನೋ, ದಾಟ್ತೀಯೋ ನೀನು, ಕೊಲ್ಲೋ ಇವಳನ್ನ ಅಂತ. ಇಲ್ಲ ಅಂತ ಅವನು ಹೊರಟೋಗ್ತಾನೆ. ಇನ್ನೊಬ್ಬ ಅವನ ಗೆಳೆಯ ಬಿಟ ಅಂತಿರ್ತಾನೆ, ಕೊಲ್ಲೋ ಇವನನ್ನ ಅಂದ್ರೆ, ಇವಳನ್ನ ಕೊಲ್ಲು ಅಂದ್ರೆ, ಇಲ್ಲ ಇಲ್ಲ, ಸೂರ್ಯ ಚಂದ್ರ ವಾಯು ಮೊದಲಾದ ಎಲ್ಲ ಚರಾಚರ ಪ್ರಾಣಿಗಳ ಅಂತಸ್ಸಾಕ್ಷಿಗಳು, ಜಗತ್ಸಾಕ್ಷಿಗಳು, ಪಂಚಭೂತಗಳು ನೋಡ್ತಾ ಇವೆ. ನಾನು ಹೇಗೆ ಕೊಲ್ಲಲಿ, ಯಾರಿಗೂ ಕಾಣದೆ. ನಾನು ನನ್ನ ಶಾಲೆಯನ್ನು ಅಡ್ಡ ಇಡ್ತೀನಿ, ಯಾರು ಕಾಣಿಸಲ್ಲ, ಕೊಲ್ಲು ಅಂತಂತಾನೆ. ಅಂದರೆ ನೀಚನೊಬ್ಬನ ಆಶ್ರಯದಲ್ಲಿ ಎಂಜಲ ಕಾಸಿಗೆ ಬದುಕುವಂತಹ ಜನ ಇವರು. ಅಂಥವರಿಗೆ ಕೂಡ ಆ ಮಹನೀಯತೆ ಇದೆ ಅಂದರೆ ಅದು ಬ್ರಹ್ಮಗುಣ ಅಂತ. ಹೀಗಾಗಿ ಎಲ್ಲಿಯೂ ಕಾಣೋದಕ್ಕೆ ಸಾಧ್ಯ. ಡಿ.ವಿ.ಜಿಯವರು ಇದನ್ನ ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬಹಳ ಕಡೆಯಲ್ಲಿ ಬರೀತಾರೆ, ತುಂಬ ವಿಸ್ತಾರವಾಗಿ ಬರೀತಾರೆ. ಅವ್ರು ಹೇಳ್ತಾರೆ, ಅವರ ಚಿಕ್ಕ ತಾತ ಶೀನಣ್ಣ ಅಂತ ಒಬ್ಬರಿದ್ರು. ಅವರಿಗೆ ತುಂಬಾ ಹೊಲೆ ಬಾಯಿ, ಕೆಟ್ಟ ನಾಲಿಗೆ. ಆದರೆ ಸಂಗೀತ ಅಂದ್ರೆ ಸಾಕು, 10 ಮೈಲಿ ನಡ್ಕೊಂಡು ಹೋಗಿ ಕೇಳ್ತಾ ಇದ್ರು. ಆ ಗುಣ ಅದು ಬ್ರಹ್ಮಗುಣ ಅಂತ. ಅದೇ ತರಹ ಅವರು ಅನೇಕ ದೃಷ್ಟಾಂತಗಳನ್ನ ಕೊಡ್ತಾರೆ, ಎಲ್ಲೆಲ್ಲಿಯೂ ಸಿಗುವಂತಹದ್ದಾಗುತ್ತೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಜನರನ್ನು ಹಾಗೆ ನೋಡಿರ್ತೀವಿ. ಹುಲಿ ಲೋಕಕ್ಕೆ ಭಯಾನಕವಾದರೂ ಮರಿಗಳಿಗೆ ವಾತ್ಸಲ್ಯ ಪೂರಿತವಾದದ್ದು. ಆ ಮಾತೃತ್ವ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಅದು ದೊಡ್ಡದು ಅಂತ. ಹೀಗೆ ಆ ಅಂಶ, ಅದನ್ನು ಬ್ರಹ್ಮವಾಗಿ ಕಾಣಬೇಕು. ಅದಕ್ಕೆ ಇನ್ಯಾವ ಹೊರಗಿನ ಪವಾಡಗಳನ್ನು ಹಿಡ್ಕೊಂಡು ಹೋಗಬೇಕಾಗಿಲ್ಲವಲ್ಲ. ಮುಂದೆ ಹೇಳ್ತಾರೆ, ಎಲ್ಲಿಯೂ ಮಹತ್ತಿಗೆ ಗೌರವ ಉಂಟು.
ಗ್ರೀಸಿನ ಕಾವ್ಯಗಳನ್ನು ಓದುವರು ದೆಹಲಿಯಲ್ಲಿ, ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು. ದೇಶಕಾಲ ವಿಭಾಗ ಮನದ ರಾಜ್ಯದೊಳೆರೆದು ಶ್ವಾಸವದು ಬ್ರಹ್ಮನದು ಮಂಕುತಿಮ್ಮ. ಗ್ರೀಸಿನ ಕಾವ್ಯಗಳು, ಇವತ್ತು ಗ್ರೀಸ್ ಸಂಸ್ಕೃತಿ ಧ್ವಂಸವಾಗಿದೆ. ಅಲ್ಲಿರುವುದೆಲ್ಲ ಆ ಒಂದು ಮತ, ಆ ಒಂದು ಸಂಸ್ಕೃತಿ ಇಲ್ಲ, ಎಲ್ಲ ಕ್ರಿಶ್ಚಿಯನ್ ಸಂಸ್ಕೃತಿ ಇರುವಂಥದ್ದು. ಅಲ್ಲಿರುವುದೆಲ್ಲ ಟೂರಿಸ್ಟ್ ಇಂಟ್ರೆಸ್ಟ್ಗೋಸ್ಕರ ಅಷ್ಟೇ. ನಮ್ಮಲ್ಲಿ ಇವತ್ತು ಪ್ರತಿ ದೇವಸ್ಥಾನಗಳಲ್ಲಿ ಪೂಜೆ ಆಗುತ್ತೆ. ರಾಮಾಯಣ ಮಹಾಭಾರತಗಳನ್ನು ಬರೀ ಕಾವ್ಯಗಳು ಅಂತಲ್ಲ, ಪುಣ್ಯ ಗ್ರಂಥಗಳು ಅಂತ ಪಾರಾಯಣ ಮಾಡ್ತೀವಿ. ರಾಮ ಕೃಷ್ಣರನ್ನ ಕಾವ್ಯದ ವ್ಯಕ್ತಿಗಳು ಅಂತ ಅಲ್ಲದೆ ದೇವತೆಗಳು ಅಂತಲೇ ಭಾವಿಸಿ ಪೂಜೆ ಮಾಡ್ತೀವಿ. ಮಕ್ಕಳಿಗೆಲ್ಲ ಹೆಸರಿಟ್ಕೊಂಡು ತಿರುಗ್ತೀವಿ. ಆದರೆ ಗ್ರೀಸ್ ದೇಶದಲ್ಲಿ ಹಾಗಿಲ್ಲ. ಅಲ್ಲಿರತಕ್ಕಂತಹ ಅಥೆನ್ಸಿನ ಅಕ್ರೋಪಾಲಿಸ್ ಇರಬಹುದು, ಒಲಿಂಪಿಯಾನಲ್ಲಿರ್ತಕ್ಕಂತಹ ದೇವಸ್ಥಾನ ಇರಬಹುದು, ಡೋಡಾನಾದಲ್ಲಿ, ಮೈಕಿನಲ್ಲಿ, ಎಲ್ಲಿ ಇರತಕ್ಕಂಥದ್ದು ಟೂರಿಸ್ಟ್ ಇಂಟ್ರೆಸ್ಟ್ ಅಷ್ಟೇ, ಇನ್ನೇನೂ ಇಲ್ಲ. ಅಲ್ಲಿ ಯಾವುದೂ ಇಲ್ಲ, ಬರೀ ನಟನೆ ಉಂಟಷ್ಟೇ ಹೊರತುನುವೆ ಆ ಒಂದು ಜೀವನ ಸ್ಪಂದ ಇಲ್ಲ. ಆದರೆ ಆ ಕಾವ್ಯಗಳನ್ನು ದೆಹಲಿಯಲ್ಲಿ ಓದ್ತೀವಿ, ನಾವು ಓದ್ತೀವಿ. ಅದೇನು ಸಂಸ್ಕೃತಿ ಸತ್ತೋಗಿದೆ, ಅದೆಂಥದ್ದು ಅಂತ ಅಂದುಕೊಳ್ಳಲ್ಲ. ನಾನು ಹೋಮರ್ನ ಓದಬೇಕು ಅನ್ನುವ ಆಸೆಯಿಂದ ಕಷ್ಟಪಟ್ಟುಕೊಂಡು ಗ್ರೀಕ್ ಭಾಷೆಯನ್ನು ಕಲಿತೆ. ಮೂಲದಲ್ಲಿ ಹೋಮರ್ನ ಓದ್ದೇ ಇದ್ದ ಮೇಲೆ ಏನು ಪ್ರಯೋಜನ ಅಂತ ಹೇಳ್ಬಿಟ್ಟಿದ್ದನು. ಆ ಗ್ರೀಕ್ ಭಾಷೆಯ ಪುಸ್ತಕ ನನ್ನ ಕೈಗೆ ಬಂದ ದಿವಸ ಎಷ್ಟು ಆನಂದವೋ ಆನಂದ. ಆ ಒಡಿಸಿಯನ್ನ ಮತ್ತೆ ಇಲಿಯಡ್ ಅನ್ನ ಓದುವಾಗ, ಮತ್ತೆ ಐಸ್ಕ್ಲಸ್, ಸೊಫೋಕ್ಲೇಸ್, ಯೂರಿಪಿಡೇಸ್ ಮತ್ತೆ ಅರಿಸ್ಟೋಫೇನಿಸ್ ಇವರುಗಳ ರುದ್ರ ನಾಟಕಗಳ, ಹರ್ಷ ನಾಟಕಗಳನ್ನು ಓದುವಾಗ ಅಷ್ಟು ಆನಂದ. ಹೆಸಿಯಡ್ ಓದುವಾಗ ಎಷ್ಟು ಸಂತೋಷ. ಏನದು? ನಮಗೆ ಅದು ಆಸಕ್ತಿಕರ. ಹಾಗೆ ಕಾಶಿಯ ಶಾಸ್ತ್ರಗಳನ್ನು ಆಕ್ಸ್ಫರ್ಡಿನವರು ಓದ್ತಾರೆ. ಇವತ್ತಿಗೂ ಕೆಲವರು ವಿದ್ವಾಂಸರು ಪಾಶ್ಚಾತ್ಯ ದೇಶಗಳಲ್ಲಿರುವವರು ವರ್ಷಕ್ಕೆ ಒಂದು 3-4 ತಿಂಗಳು ಭಾರತಕ್ಕೆ ತಪ್ಪದೆ ಬಂದು ಇಲ್ಲಿ ವಿದ್ವಾಂಸರುಗಳ ಹತ್ರ ಕ್ರಮಬದ್ಧವಾಗಿ ಶಾಸ್ತ್ರಗಳನ್ನು ಓದುವುದು ಉಂಟು, ಓದ್ತಾರೆ. ಏನು ಅಂತನ್ನಲ್ಲ, ದೇಶಕಾಲ ವಿಭಾಗ ಮನದ ರಾಜ್ಯದೊಳು ಇರದು. ಮನಸ್ಸಿನ ರಾಜ್ಯದಲ್ಲಿ ಅದು ಬೇರೆ ಇದು ಬೇರೆ ಅಂತ ಇಲ್ಲ. ಶೇಕ್ಸ್ಪಿಯರ್ನನ್ನ ಓದಿ ಮೆಚ್ಚಿಕೊಂಡಂತಹವರು ಎಷ್ಟು ಜನ ಸಂಪ್ರದಾಯದ ವಿದ್ವಾಂಸರಿಲ್ಲ. ಹಾಗೆ ಕಾಳಿದಾಸನನ್ನು ಓದಿ ಕಣ್ಣೀರಿಟ್ಟಂತಹ ಪಾಶ್ಚಾತ್ಯರಷ್ಟು ಜನ ಇಲ್ಲ. ಇವತ್ತಿಗೂ ಭಾರತದ ಕೃತಿಗಳಲ್ಲಿ ಶಾಕುಂತಲ, ಮೃಚ್ಛಕಟಿಕ ಅತ್ಯಂತ ಜನಪ್ರಿಯವಾದಂತಹ ಕೃತಿಗಳು ಪಾಶ್ಚಾತ್ಯ ರಂಗಭೂಮಿಯಲ್ಲಿ ಅಂತ. ಹೀಗಾಗಿ ಉಂಟೇ ಉಂಟು ಆ ಆಸ್ಥೆ, ಅದನ್ನು ಅವರು ಹೇಳ್ತಾರೆ. ಮತ್ತೆ ನಾವು ವಿಜ್ಞಾನವನ್ನು ಇಟ್ಟುಕೊಂಡು ವೇದಾಂತಕ್ಕೆ ಬರಬಾರದು, ವೇದಾಂತವನ್ನು ಇಟ್ಟುಕೊಂಡು ವಿಜ್ಞಾನಕ್ಕೆ ಹೋಗಬಾರದು. ಎಲ್ಲವೂ ಒಂದೇ ಬ್ರಹ್ಮ, ಯಾತಕ್ಕೆ ನೀವು ರಿಸರ್ಚ್ ಮಾಡ್ತೀರಾ, ಸುಮ್ಮನೆ ಇರಿ ಅಂತಂದ್ರೆ ಅದು ಅಲ್ಲ. ಅಲ್ಲಿ ಇರುವ ಪ್ರಕ್ರಿಯೆಯೇ ವ್ಯಧಿಕರಣ ಪ್ರಕ್ರಿಯೆ, ಬಿಡಿಸಿ ನೋಡುವಂಥದ್ದು. ಅದು ಹಾಗೆ ನೋಡಬೇಕು, ಅದರ ದಾರಿ ಹಾಗೆ. ಇಲ್ಲಿ ಹಾಗಲ್ಲ. ಅದನ್ನು ಹೇಳ್ತಾರೆ, ಭೌತ ವಿಜ್ಞಾನಿ ರವಿತಾರೆ ಧರೆಗಳ ಚಲನ ರೀತಿ ವೇಗಗಳನ್ನು ಅಳೆದು ಶಕ್ತಿಗಳ ಗುಣಿಪನ್ ಪ್ರೀತಿ ರೋಷಗಳನ್ ಅವನಳೆವೆನೇನ್ ಅವ್ಯಕ್ತ ಚೇತನವನರಿವನೇ ಮಂಕುತಿಮ್ಮ. ಭೌತ ವಿಜ್ಞಾನಿ, ಫಿಸಿಕ್ಸ್ ರಿಸರ್ಚ್ ಸ್ಕಾಲರ್, ಅವನು ಸೂರ್ಯ, ಚಂದ್ರ, ನಕ್ಷತ್ರಗಳ ಚಲನ ವಲನಗಳ ರೀತಿಯ ವೇಗವನ್ನು ಅಳೆದು ಅವುಗಳ ಶಕ್ತಿಯನ್ನು ಗುಣಿಸ್ತಾನೆ. ಆದರೆ ದ್ರೌಪದಿಯ ಪ್ರೀತಿಯ ಒಂದು ವೇಗ ಎಷ್ಟು, ರಾವಣನ ರೋಷದ ವೇಗ ಎಷ್ಟು, ದುರ್ಯೋಧನನ ಮಾತ್ಸರ್ಯದ ತೂಕ ಎಷ್ಟು, ಕೃಷ್ಣನ ವಿಶ್ವ ಬಾಂಧವ್ಯದ ಅಗಲ ಎಷ್ಟು ಅಂತ ಅಳೆಯೋಕ್ಕಾಗತ್ಯ? ಆಗುವಂಥದ್ದಲ್ಲ. ಆ ಭಾವಗಳನ್ನು ಅನುಭವಿಸಬೇಕು ಅಷ್ಟೇ, ಇನ್ಯಾವುದೂ ಅಲ್ಲ. ಹಾಗಾಗಿ ಅಲ್ಲಿಯ ತಕ್ಕಡಿಯನ್ನು ಇಲ್ಲಿ ತರಬಾರದು. ನಾವು ಆ ದೃಷ್ಟಿಯಿಂದ ಈ ಶಾಸ್ತ್ರ ದೊಡ್ಡದು, ಆ ಶಾಸ್ತ್ರ ಕಡಿಮೆ ಅಂತ ಮಾಡೋದಕ್ಕೆ ಹೋಗುವುದು ಅವಿವೇಕವಾಗುತ್ತೆ. ಆಯಾ ವಿದ್ಯೆಗಳನ್ನು ಆಯಾ ಚೌಕಟ್ಟಿನಲ್ಲಿ ನೋಡಬೇಕು. ತೌಲನಿಕವಾಗಿ ನೋಡುವಾಗ ಅವುಗಳ ಅನುಕೂಲ ಎಲ್ಲಿ ಬರುತ್ತೆ, ಎಲ್ಲಿ ಬರೋಲ್ಲ ಅಂತನ್ನುವುದನ್ನು ನೋಡಬೇಕು. ಹೋಲಿಕೆ ಮಾಡೋಣ, ಆದರೆ ಹೀಯಾಳಿಸೋದಿಕ್ಕೆ ಹೋಲಿಕೆ ಖಂಡಿತ ಮಾಡಬಾರ್ದು. ಈ ಬಗ್ಗೆ ನಮ್ಮ ಹೋಲಿಕೆಗಳು, ಕಂಪ್ಯಾರಿಸನ್ ಎಲ್ಲ ಏನಾಗುತ್ತೆ, ಅನುಭವವಾದ ಮೇಲೆ ಅನುಭವವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಿದ್ದಾಗ ಮಾಡುವ ಹೋಲಿಕೆ ಆಗಿರುತ್ತೆ. ಅದು ಸರಿಯಾದದ್ದಲ್ಲ. ನಮ್ಮ ಸ್ಮೃತಿಯನ್ನ ಪ್ರಮಾಣ ಅಂತ ಒಪ್ಪಲ್ಲ. ತರ್ಕಶಾಸ್ತ್ರದಲ್ಲಿ ಸ್ಮೃತಿಯನ್ನ ಪ್ರಮಾಣ ಅಂತ ಒಪ್ಕೊಳ್ಳಲ್ಲ. ಅಂದರೆ ಅದು ಅನುಭವಕ್ಕಿಂತ ಯಾವತ್ತೂ ಕಡಿಮೆ. ನೀವು ಒಂದು ಹಾಡು ಕೇಳಿದ್ದೀರಾ, ಕೇಳುವಾಗ ಇದ್ದ ತೀವ್ರತೆ ನಿಮಗೆ ಹಾಡನ್ನು ಜ್ಞಾಪಿಸಿಕೊಂಡಾಗ ಬರುತ್ತೆ? ಇಲ್ಲ. ನೀವು ಒಂದು ಒಳ್ಳೆ ರುಚಿಯಾದ ಭಕ್ಷ್ಯವನ್ನು ತಿಂದಿದ್ದೀರಾ, ಆ ತಿಂದು ಚಪ್ಪರಿಸುತ್ತಾ ಇದ್ದದ್ದನ್ನ ಮತ್ತೆ ತಿಂದು 1 ಗಂಟೆ ಆದಮೇಲೆ ಜ್ಞಾಪಿಸಿಕೊಂಡ್ರೆ ಸ್ಮೃತಿಯಲ್ಲಿ ಎಷ್ಟು ಮಾತ್ರ ಉಳಿದಿರುತ್ತೆ? ಕಡಿಮೆನೆ. ಅನುಭವಕ್ಕಿಂತ ಸ್ಮೃತಿ ಎಂದೂ ಕಡಿಮೆ. ಹಾಗಾಗಿಯೇ ನಾವು ಸ್ಮೃತಿಯನ್ನ ಗೌಣ ಪ್ರಮಾಣವಾಗಿ ನೋಡ್ತೀವಿ. ಅನುಭವಕ್ಕೆ ಅವಿರುದ್ಧವಾಗಿದ್ದರೆ ಅದನ್ನು ಒಪ್ಪುತ್ತೀವಿ, ಇಲ್ಲದಿದ್ದರೆ ಇಲ್ಲ. ಆದರೆ ನಾವು ಹೋಲಿಕೆ ಮಾಡೋದೆಲ್ಲ ಏನು,
ಅದರ ಜ್ಞಾಪಕದ ಮೇಲೆ ಹೋಲಿಕೆ ಮಾಡ್ತೀವಿ. ತೆಲುಗಿನ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣ ಅವರು ಹೇಳ್ತಾರೆ, ಒಂದು ಕಾವ್ಯದ ವಿಮರ್ಶೆ ಅದರ ಅನುಭವ ಕಾಲದಿಂದಲೇ ಆಗಬೇಕೇ ಹೊರತು ಅದಾದ ಮೇಲೆ ಬರುವಂಥದ್ದಲ್ಲ ಅಂತ. ಓದ್ತಾ ಇದ್ದಾಗ ನಿಮ್ಮ ಕಣ್ಣಲ್ಲಿ ನೀರು ತರಿಸ್ತಾ, ನಿಮ್ಮ ಮೈಗೆ ರೋಮಾಂಚನ ಬರೆಸ್ತಾ, ಆಹಾ ಅಂತ ಅನ್ನಿಸ್ತಾ, ಅದು ಬೆಸ್ಟ್ ವಿಮರ್ಶೆ ಆಗಿದೆ, ಅದು ಉತ್ತಮವಾದಂಥದ್ದು ಅಂತಾಗಿದೆ. ಓದುವಾಗಲೇ ಥೂಚಿ ಅಂತ ಅನ್ನಿಸ್ತಾ ಅಲ್ಲ ಅಂತ. ನೀವು ಓದಿದ ಮೇಲೆ ನಮ್ಮ ಆ ಸಿದ್ಧಾಂತಕ್ಕೆ ಅನುಗುಣವಾಗಿದೆಯೇ, ಈ ಸಿದ್ಧಾಂತಕ್ಕೆ ಅನುಗುಣವಾಗಿದೆಯೇ ಅಂತ ಮಾಡುವಂಥದ್ದು ಎಲ್ಲ ದೇಶಗಳಲ್ಲಿ ಉಂಟು, ನಮ್ಮ ದೇಶಗಳಲ್ಲಿ ಉಂಟು. ಯಾವುದೋ ಒಬ್ಬ ಮತಾಚಾರ್ಯರು XYZ ಅವರು ಹುಟ್ಟಿದ ಮೇಲೆ ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಕಾಳಿದಾಸ ಬರೆದಿಲ್ಲ, ಭಾಸ ಬರೆದಿಲ್ಲ, ಭೌಭೂತಿ ಬರೆದಿಲ್ಲ, ಹಾಗಾಗಿ ಅವೆಲ್ಲ ಅಸತ್ ಕಾವ್ಯಗಳು. ನಮ್ಮ ಮತಾಚಾರ್ಯರ ಮೂಗಿನ ನೇರಕ್ಕೆ ಬರೆದರೆ ಮಾತ್ರ ಸತ್ಕಾವ್ಯಗಳು. ಅದನ್ನು ಅವರು ಬಿಟ್ಟರೆ ಇನ್ಯಾರು ಓದೋದಿಲ್ಲ, ಅವರು ಮಠೀಯರು ಬಿಟ್ಟರೆ ಇನ್ಯಾರು ಮೂಸ್ ನೋಡೋದಿಲ್ಲ, ಇಂಥದ್ದಾಗುತ್ತೆ. ಹಾಗೆ ಶೇಕ್ಸ್ಪಿಯರ್ ನಮ್ಮ ಶಂಕರಾದ್ವೈತಕ್ಕೆ ಅನುಗುಣವಾಗಿ ಬರೆದಿದ್ದಾನೆಯೇ, ರಾಮಾನುಜರ ವಿಶಿಷ್ಟಾದ್ವೈತಕ್ಕೆ ತಕ್ಕಂತೆ ಬರೆದಿದ್ದಾನೆಯಾ ಅಂತ ನೋಡೋದು ಅವಿವೇಕ. ಶೇಕ್ಸ್ಪಿಯರ್ ಮಾನವ ಭಾವವನ್ನು ಹೇಗೆ ಚಿತ್ರಿಸಿದ್ದಾನೆ, ಹ್ಯಾಮ್ಲೆಟ್ಟಿಗೆ ಬಂದ ಪ್ರಲೋಭನೆ ಸಂದೇಹ, ಮ್ಯಾಕ್ಬೆತ್ತನಿಗೆ ಬಂದ ಪ್ರಲೋಭನೆ, ಮತ್ತೆ ಇವನಿಗೆ ಫಾಲ್ಸ್ಟಾಪನಿಗೆ ಬಂದಂತಹ ಒಂದು ಉನ್ಮಾದ, ಇವುಗಳು ನಮಗೆ ಹೇಗೆ ಉಂಟಾಗುತ್ತವೆ, ಹೇಗೆ ಉಂಟಾಗಲ್ವಾ, ಯಾವ ರೀತಿ ಅಂತ ನೋಡಿಕೊಂಡಾಗ ನಮ್ಮ ಅನುಭವಕ್ಕೂ ದಕ್ಕುವಂಥದ್ದು ಅಂತ ಗೊತ್ತಾಗುತ್ತೆ. ಹೀಗಾಗಿ ಈ ಅಂತರಂಗದ ತತ್ವಗಳನ್ನು ಅಳೆಯೋದಕ್ಕೆ ಅನ್ಯಶಾಸ್ತ್ರಗಳ ಆಲಂಬನವನ್ನು ಇಟ್ಟುಕೊಳ್ಳಬಾರದು. ನಮ್ಮ ಪ್ರಾಮಾಣಿಕವಾದ ಸಂವೇದನಶೀಲವಾದ ಮನಸ್ಸನ್ನು ಇಟ್ಟುಕೊಳ್ಳಬೇಕು. ಆದರೆ ಹೋಲಿಸಿ ನೋಡುವಾಗ ಹೀನಾಯ ಮಾಡೋದಕ್ಕೇ ಒಂದನ್ನು ತೆಗೆದುಕೊಳ್ಳುವುದಾದರೆ ಪ್ರಿಜುಡೈಸ್ಡ್ ಆಗುತ್ತೆ, ಹಾಗೆ ಹೊಗಳಕ್ಕೋಯ ಮಾಡೋದಾದರೂ ಆಗುತ್ತೆ. ಅದು ನಮಗೆ ಕೊಟ್ಟ ಸಂತೋಷದ ಅವಧಿಯನ್ನು ಇಟ್ಟುಕೊಂಡೇ ಹೇಳಬೇಕು, ಅದು ಅನುಭವ ಕಾಲದ್ದು ಅಂತ ಹೇಳ್ತಾರೆ. ಮುಂದೆ ಅವರು ಈ ಶಾಸ್ತ್ರ ವ್ಯಾಸಂಗದ ಮಿತಿಯನ್ನು ಹೇಳ್ತಾರೆ. ಅಂದರೆ ಶಾಸ್ತ್ರ ಬೇಡ ಅಂತ ಅಲ್ಲ, ನಮ್ಮಲ್ಲಿ ಎರಡು ಪಂಥ ಉಂಟು. ಶಾಸ್ತ್ರ ಓದಿದವರಿಗೆ ಶಾಸ್ತ್ರವೇ ಪರಮಾರ್ಥ, ಶಾಸ್ತ್ರ ಓದಲಾಗದೇ ಇದ್ದವರಿಗೆ ಅದನ್ನು ಬೈಯೋದ್ರೊಳಗೆ ಸತ್ಯ. ಆದರೆ ಈ ಎರಡರಿಂದಲೂ ಏನು ಪ್ರಯೋಜನ ಇಲ್ಲ. ಈಚೆಗೆ ಏನಾಗಿದೆ, ಸಾಮಾನ್ಯವಾಗಿ ಪ್ರಾಚೀನ ಶಾಸ್ತ್ರ ಕ್ರಮದಲ್ಲಿ ಓದುವುದಕ್ಕೆ ಅವಕಾಶ ಕಡಿಮೆ, ಓದುವ ಪದ್ಧತಿಯೂ ಕಠಿಣ ಅಂತ ಹೋಗ್ತಾ ಇದೆ. ಅಡ್ಡಿ ಇಲ್ಲ, ಅದರ ಪ್ರಯೋಜನ ನಮಗೆ ಇನ್ಯಾವುದಾದ್ರೂ ರೀತಿಯಲ್ಲಿ ಸಿಕ್ಕರೆ ಆಯಿತು. ಭಾರತೀಯ ತರ್ಕಶಾಸ್ತ್ರ, ನವೀನ ನ್ಯಾಯ, ಅದರ ಪ್ರಕ್ರಿಯೆಯಿಂದ ಎಷ್ಟೋ ವಿಷಯಗಳು ತಿಳಿಯುತ್ತವೆ. ಆದರೆ ಅತ್ಯಾಧುನಿಕ ಭೌತಶಾಸ್ತ್ರ, ಅತ್ಯಾಧುನಿಕ ಗಣಿತಶಾಸ್ತ್ರದಿಂದ ಇನ್ನೂ ನಿಷ್ಕರ್ಷೆಯಾಗಿ ಅದೇ ಪ್ರಮೇಯಗಳನ್ನು ಇನ್ನೂ ಸಂಕ್ಷಿಪ್ತವಾಗಿ ಹೇಳಬಹುದು. ಹಾಗಾಗಿ ನವೀನ ನ್ಯಾಯ ಅನ್ನೋದು ಒಂದು ರೀತಿಯಾದ ಮ್ಯೂಸಿಯಂ ಪೀಸ್ ಆಗ್ತಾ ಬರುತ್ತೆ. ಅದಕ್ಕೆ ನಾವು ಸಂಕಟ ಪಡಬೇಕಾಗಿಲ್ಲ. ಹಾಗೆ ನಾವು ನೋಡಬೇಕು ಶಾಸ್ತ್ರವನ್ನ, ನಮ್ಮ ಅನುಭವಕ್ಕೆ ಪ್ರಯೋಜನಕ್ಕೆ ಯಾವ ರೀತಿ ಬರುತ್ತೆ ಅಂತ. ಅದೇ ರೀತಿ ನಮ್ಮಲ್ಲಿ ಪ್ರಯೋಜನಕಾರಿಯಾದದ್ದು ಎಷ್ಟೋ ಇರುತ್ತೆ. ಅದೇ ಸಂದರ್ಭದಲ್ಲಿ ಶಾಸ್ತ್ರದ ಓದಲಾಗದಿರುವಿಕೆಯೇ ಒಂದು ದೊಡ್ಡ ಅರ್ಹತೆ ಅಂತ ಭಾವಿಸಿಕೊಂಡು ದೂಷಣೆ ಮಾಡುವುದು ಸರಿಯಲ್ಲ. DVಜಿಯವರ ಒಂದು ವಾಕ್ಯ ಅವರ ಜೀವನ ಸೌಂದರ್ಯ ಮತ್ತು ಸಾಹಿತ್ಯದಲ್ಲಿ ಬರುತ್ತೆ. ಈ ಹೊತ್ತಿನ ನಮ್ಮ ಕವಿಗಳು, ಲೇಖಕರು ಹಳಗನ್ನಡ ಕಷ್ಟವಾದರೂ ಅದನ್ನು ಅಭ್ಯಾಸದಲ್ಲಿ ಇರಿಸಿಕೊಳ್ಳಬೇಕು, ಅದರೊಳಗೆ ಒಂದು ಸೊಗಸಿದೆ. 1000 ವರ್ಷಗಳ ಹಿಂದಿನ ಕನ್ನಡ, ಅದಕ್ಕೆ ಅದರದೇ ಆದಂಥ ವರ್ಚಸ್ಸಿದೆ. ಮತ್ತು ಕವಿಯಾದವನಿಗೆ ಭಾಷೆಯ ವಿಸ್ತಾರ ಹೆಚ್ಚಾದಷ್ಟು, ಕಾಲದ ಹರಹಿನ ವಿಸ್ತಾರ ಹೆಚ್ಚಾದಷ್ಟು ಒಳ್ಳೆಯದು ಅಂತೆಲ್ಲ ಬರೀತಾ, ದೊರೆಯನ್ನು ದೇವರು ಸಲಹಲಿ ಅನ್ನುವ ಮಾತನ್ನ ದೊರೆಯಂ ಸಲಪುಗೆ ದೇವಂ ಅಂತ ಬರೆದರೆ ಅರ್ಥವೇ ಆಗೋಲ್ಲ ಅಂತ ಯಾರೋ ವಾದಿಸೋಕ್ಕಾಗೋಲ್ಲ. ಮತ್ತೆ ಒಬ್ಬ ಕವಿ ಅನೇಕ ಭಾಷೆಗಳ ಸಂಪರ್ಕವನ್ನು ಏಕಕಾಲದಲ್ಲಿ ಮಾಡಿಕೊಡಬೇಕು. ಒಬ್ಬ ಲೇಖಕನ ಒಂದು ಬಾಧ್ಯತೆ ಅನಂತ ಕಾಲ ಪ್ರವಾಹದ ಎಲ್ಲ ತಂತುಗಳನ್ನು ಒಟ್ಟಿಗೆ ಹಿಡಿದುಕೊಡುವ ಪ್ರಯತ್ನವನ್ನು ಮಾಡುವಂಥದ್ದಾಗಿರುತ್ತೆ. ನಾನು ಇವತ್ತಿನ ಕನ್ನಡವನ್ನು ಮಾತ್ರ ಬಳಸ್ತೀನಿ ಅಂದರೆ ನಾಳೆ ದಿವಸ ನಿನ್ನ ಕನ್ನಡವನ್ನು ಎತ್ತೆಸೀತಾರೆ. ನಾನು 500 ವರ್ಷದ ಕನ್ನಡವನ್ನು ಬಳಸ್ತೀನಿ ಅಂದರೆ ಇನ್ನು ಮುಂದೆ 500 ವರ್ಷಕ್ಕೂ ನಿನ್ನ ಆಯುಷ್ಯಕ್ಕೆ ಒಂದು ಅವಕಾಶ ಇದೆ ಅಂತ ಆಗುತ್ತೆ. ಈ ದೃಷ್ಟಿಯಿಂದ ನೋಡಬೇಕು ಅನ್ನೋದು DVಜಿಯವ್ರದ್ದು. ಅದನ್ನ ಒಂದು ವಿಚಾರಗೋಷ್ಠಿಯಲ್ಲಿ ಒಬ್ಬ ಮಹನೀಯರು ಉಲ್ಲೇಖ ಮಾಡ್ತಾ, ಉದ್ಘಾಟಕರು ಇದು ಕಷ್ಟ ಅಂತಂದ್ರು. ನಾನು ಹೇಳುವುದಿಷ್ಟೇ, ನೀವು ಅಭ್ಯಾಸ ಮಾಡಿರೋದ ಕಾರಣ ಅದು ಕಷ್ಟ, ಅದೇ ಕಷ್ಟ ಅಂತ ಬ್ರ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೆಲವರು ಹೇಳುವುದುಂಟು, ನವ್ಯ ಕವಿಗಳು, ಛಂದೋಬದ್ಧವಾಗಿ ಬರೆಯುವುದು ಒಂದು ಕೃತಕ ಅಂತ. ಬರೆಯೋಕ್ಕೆ ಅಭ್ಯಾಸ ಮಾಡದೆ ಅದು ಕೃತಕ ಅಂತಂದ್ರೆ ಅದು ಹೇಗಿದೆ? ಹಲ್ಲಿಟ್ಟುಕೊಂಡು ಮನುಷ್ಯ ಇರೋದೇ ಕೃತಕ, ಯಾಕೆಂದ್ರೆ ನನಗೆ ಹಲ್ಲಿಲ್ಲ ಅಂತ ಹೇಳ್ದಂಗಾಗುತ್ತೆ. ಅಲ್ಲ, ಅಭ್ಯಾಸ ಮಾಡಿ ನೋಡಿ ಅದರ ಕೃತಕತೆ ಎಷ್ಟು, ಸಹಜತೆ ಎಷ್ಟು ಅಂತ ನೋಡಬೇಕಾದದ್ದು. ಶ್ರುತಿ ಇಟ್ಟುಕೊಂಡು ಸಂಗೀತ ಹಾಡುವುದೇ ಕೃತಕ ಅಂತ ಯಾರಾದರೂ ಹೇಳಿದ್ರೆ ಏನು ನೋಡ?
ಹೌದಪ್ಪ, ನೀನು ಬಹಳ ಸಹಜ ಸಂಗೀತಗಾರ, ಅದಕ್ಕೆ ಕತ್ತೆಗಳು ಮಾತ್ರ ನಿನ್ನ ಸಂಗೀತ ಕೇಳುತ್ತವೆ ಅಂತ ಅನ್ಬೇಕಷ್ಟೇ. ಹಾಗಾಗಿ ಅವರು ಇದರ ವ್ಯಾಪ್ತಿ ಏನು ಅಂತ ತೋರಿಸಿಕೊಡ್ತಾರೆ. ಕಗ್ಗದ ಪದ್ಯಗಳ ಬಗ್ಗೆ ಒಂದು ಆಕ್ಷೇಪ ಉಂಟು, ಇವು ಯಾವುದೇ ಒಂದು ತತ್ವವನ್ನು ಹೇಳೋಲ್ಲ ಅಂತ. ಬದುಕೆಲ್ಲ ಏಕಮೂಲಿಕ ಪ್ರಯೋಗ ಅಲ್ಲ, ಅನೇಕ ಮುಖಗಳ ತತ್ವಗಳಿರುತ್ತವೆ. ಒಂದು ವಜ್ರಕ್ಕೆ ಅನೇಕ ಕಟಿಂಗ್ಸ್ ಇರುತ್ತವೆ, ಬೇರೆ 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 ಪ್ರತಿಫಲನದ ಮುಖಗಳು ಇರುತ್ತವೆ. ಅದೆಲ್ಲ ಸೇರಿ ವಜ್ರ. ಯಾವ ದಿಕ್ಕಿಂದ ನೋಡಿದ್ರೂ ಫಳಫಳ ಅಂತ ಹೊಳೆಯುತ್ತೆ. ವಜ್ರಕ್ಕೆ ಯಾವ ಕಟಿಂಗು ಇಲ್ಲದೆ ಬೋಳಾಗಿ ಮಾಡಿದ್ರೆ ಅದು ಇಜ್ಜಲು ತುಂಡು ತರಹ ಇರುತ್ತಷ್ಟೆ. ಹಾಗಾಗಿ ಕಗ್ಗದ ಪ್ರತಿಪದ್ಯಕ್ಕಿರುವ ಒಂದು ಹೊಸ ಹೊಳಪು ಅದರ ಅಖಂಡವಾದಂತಹ ವಜ್ರ ದೀಪ್ತಿಗೆ ಪೋಷಕವಾದದ್ದು, ಪೂರಕವಾದದ್ದು. ಅಂದರೆ ಈ ಅನಂತತೆಯನ್ನ, ಈ ಜೀವನದ ಉದಾರತೆಯನ್ನ ಒಪ್ಪಲಾಗದೆ, ಆಸ್ವಾದಿಸಲಾಗದೆ ಈರ್ಷ್ಯಾಳುಗಳಾಗಿ ಈ ರೀತಿಯಾದ ಆಕ್ಷೇಪ ಮಾಡ್ತಾರೆ ಅಥವಾ ಅಜ್ಞಾನದಿಂದ ಮಾಡ್ತಾರೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ತುಂಬ ಪ್ರಸಿದ್ಧವಾದ ಪದ್ಯ ಇದು. ಪುಸ್ತಕದಿ ದೊರೆತ ಅರಿವು, ಪುಸ್ತಕ ಮಾತ್ರದಿಂದ ಸಿಕ್ಕಂತಹ ಅರಿವು, ಮಸ್ತಕದಿ ತಳೆದ ಮಣಿ, ನಮ್ಮ ತಲೆಯ ಮೇಲೆ ಇಟ್ಟುಕೊಂಡೆ ಚೂಡಾಮಣಿಯಂತೆ, ಜಡೆಬಿಲ್ಲೆಯಂತೆ. ಅದನ್ನ ನಾನಿಟ್ಟುಕೊಂಡ್ರೆ ನನ್ನದು, ನೀವಿಟ್ಟುಕೊಂಡ್ರೆ ನಿಮ್ಮದು. ಯಾರಿಟ್ಟುಕೊಂಡ್ರೂ ಅದರ ಮೇಲೆ ಕಾಪಿರೈಟ್ಸ್ ಅಂತ ಇಲ್ಲ. ಹಾಗೆ ನಮಗೆ ಪುಸ್ತಕದಲ್ಲಿ ತಿಳಿದಿರುವುದು ಮಾತ್ರ ಆಗಿದ್ದರೆ ಏನಾಗಿರುತ್ತೆ, ಅದನ್ನು ಅದೇ ರೀತಿ ಹೇಳಬೇಕಾಗಿರುತ್ತೆ. ರಾಮಾಯಣವನ್ನು ನಾವು ನಮ್ಮ ಭಾಷೆಯಲ್ಲಿ ಅರ್ಥ ಮಾಡಿಕೊಳ್ಳದೇ ಇದ್ರೆ ಅದು ಹೇಗಿದೆಯೋ ಹಾಗೆ ಹೇಳಬೇಕು. ನಾವು ಯಾವುದೋ ಒಂದು ಊರಿಗೆ ಹೋಗಿದ್ದೀವಿ, ಆ ಭಾಷೆ ನಮಗೆ ಸರಿಯಾಗಿ ಬರೋಲ್ಲ, ಯಾರೋ ಹೇಳಿದ್ದಾರೆ, ಆ ಒಂದು ಶಬ್ದಗಳನ್ನು ಹಂಗೆ ಬಳಸ್ತೀವಿ. ಅದಕ್ಕಿಂತ ಇನ್ನೂ ಸುಲಭವಾದ ಉದಾಹರಣೆ ಸಂಗೀತ. ಸಂಗೀತದಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ಮೇಷ್ಟ್ರು ಪಾಠ ಮಾಡಿದ್ದಾರೆ, ಇವರು ಹಾಗೆ ಅದನ್ನು ಒಪ್ಪಿಸ್ತಾರೆ. ಅವರದಾದರೆ ಮನೋಧರ್ಮ ಬಂದರೆ ಆ ರಾಗವನ್ನು ಹೇಗೆ ಬೇಕಾದರೂ ಬಳಸ್ತಾರೆ. ಹಾಗೆ ಚಿತ್ತದಲು ಬೆಳೆದರಿವು ತಳೆದ ಪುಷ್ಪ, ಒಳಗಿನಿಂದ ಬೆಳೆದಂತಹ ಅರಿವು ಮರದಲ್ಲಿ ಬಿಟ್ಟ ಹೂವಿನ ಹಾಗೆ. ಮರದ ಬೇರಿನಿಂದ ಬಂದ ಸಾರದಿಂದ ಆ ಮರ ಅರಳಿದಾಗ ಆಗುವ ಪ್ರಕ್ರಿಯೆ. ಆ ಹೂವನ್ನು ಯಾರು ಕಿತ್ತು ಮುಡಿದರೂ ಇದು ಗುಲಾಬಿ ಹೂವ, ಇದು ಸಂಪಿಗೆ ಹೂವ, ಆ ಗಿಡದಿಂದ ತಗೊಂಡು ಬಂದಿದ್ದು ಅಂತ ಮೂಲವನ್ನು ರೆಫರ್ ಮಾಡ್ತಾರೆ. ಕಾಪಿರೈಟ್ ಈಸ್ ಆಲ್ವೇಸ್ ಕೇರ್ಡ್ ಫಾರ್. ಆದರೆ ಈ ಒಂದು ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿಯಲ್ಲಿ ಹಾಗಲ್ಲ. ಅದರಿಂದ ಏನು ವಸ್ತು ಸಾಕ್ಷಾತ್ಕಾರ ಎಂದ್ರೇನು? ನಮ್ಮ ಅನುಭವಕ್ಕೆ ತಂದುಕೊಳ್ಳುವುದು, ನಮ್ಮ ಕಣ್ಣೆದುರು ಇರಿಸಿಕೊಳ್ಳುವುದು. ಅಕ್ಷಾತ್ ಅಂದರೆ ಕಣ್ಣಿಗೆ ಸೇರಿಸಿಕೊಂಡು ಕಾರ ಮಾಡಿಕೊಳ್ಳುವುದು. ನಮ್ಮ ಕಣ್ಣೆದುರು ನಾವು ಇರಿಸಿಕೊಳ್ಳುವುದು ಯಾವಾಗ? ಅಂತರೀಕ್ಷಣೆ, ಒಳಗಿಂದ ನೋಡಿದಾಗ. ಶಾಸ್ತ್ರೀತನದಿಂದಲ್ಲ, ಬರೀ ಪುಸ್ತಕದ ಬದನೆಕಾಯಿಂದ ಅಲ್ಲ. ಮನುಮಹರ್ಷಿಗಳ ಮಾತು ಪ್ರಸಿದ್ಧವಲ್ಲ. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠಾ, ಗ್ರಂಥಿಭ್ಯೋ ಧಾರಿಣೋ ವರಾಹ, ದಾರಿಭ್ಯೋ ಜ್ಞಾನಿನ ಶ್ರೇಷ್ಠಾ, ಜ್ಞಾನಿಭ್ಯೋ ವ್ಯವಸಾಯಿನಃ. ಏನೂ ತಿಳಿಯದೇ ಇರೋರಿಗಿಂತ ಪುಸ್ತಕ ಇಟ್ಟುಕೊಂಡಿರೋರು ಮೇಲು, ಪುಸ್ತಕ ಇಟ್ಟುಕೊಂಡವರಿಗಿಂತ ಅದನ್ನು ಓದಿಕೊಂಡವರು ಮೇಲು, ಓದಿಕೊಂಡವರಿಗಿಂತಲೂ ಅದನ್ನು ಅರ್ಥ ಮಾಡಿಕೊಂಡವರು ಮೇಲು, ಅರ್ಥ ಮಾಡಿಕೊಂಡವರಿಗಿಂತಲೂ ಅದನ್ನು ಆಚರಿಸ್ತಾ ಇರುವವರು ಮೇಲು ಅಂತ. ಅದರಿಂದಲೇ ಆಚರಣೆಗೆ ತುಂಬ ದೊಡ್ಡ ಬೆಲೆ ಉಂಟು. ಈಚೆಗೆ 1.5 ತಿಂಗಳ ಕೆಳಗೆ ಉಡುಪಿಯಲ್ಲಿ ಒಂದು ವಿಶಿಷ್ಟವಾದ ವಿಚಾರ ಸಮ್ಮೇಳನವಾಯಿತು. ಲೋಕಪ್ರಸಿದ್ಧರಾದ ನಾಟ್ಯಾಚಾರ್ಯೆ, ನಾಟ್ಯಪಟು ಪದ್ಮಾ ಸುಬ್ರಹ್ಮಣ್ಯಂ ಅವರು ಬಂದು ಯಕ್ಷಗಾನಕ್ಕೂ ನಾಟ್ಯಶಾಸ್ತ್ರಕ್ಕೂ ಇರುವ ಸಂವಾದದ ಬಗ್ಗೆ ಮಾಡಿದ್ದು. ಆಗ ಅವರು ಅಲ್ಲಿ ಯಕ್ಷಗಾನದ ಕಲಾವಿದರು ಮಾಡುವ ಹೆಜ್ಜೆಗಳನ್ನು ನೋಡಿ ಇವರು ತತ್ಕ್ಷಣ ಅದನ್ನು ಮಾಡಿ ತೋರಿಸ್ತಾ ಇದ್ರು. ಹಾಗೆ ಮಾಡ್ತಾ ಕಡೆಗೆ ಅವರು ಹೇಳಿದ್ರು, ಯು ಪೀಪಲ್ ಆರ್ ಪ್ರಾಕ್ಟೀಸಿಂಗ್ ನಾಟ್ಯಶಾಸ್ತ್ರ ವಿತೌಟ್ ರೀಡಿಂಗ್ ಇಟ್ ಅಂತ. ಇದು ಬಹಳ ಮುಖ್ಯವಾಗಿ ಆಗುವಂಥದ್ದು. ನಮ್ಮಲ್ಲಿ ಎಷ್ಟೋ ಜನ ಹಾಗೆ. ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಮುಕುಂದೂರ ಸ್ವಾಮಿಗಳ ಬಗ್ಗೆ ಒಂದು ಬರೆದಿದ್ದಾರೆ, ಏಗದಾಗೆಲ್ಲ ಐತೆ ಅಂತ, ಬಹಳ ಸುಂದರವಾದ ಪುಸ್ತಕ. ಅಲ್ಲಿ ಆ ಮುಕುಂದೂರ ಸ್ವಾಮಿಗಳು ಬ್ರಹ್ಮಸೂತ್ರವನ್ನು ಓದ್ದವರಲ್ಲ, ಉಪನಿಷತ್ತನ್ನು ಓದ್ದವರಲ್ಲ. ಆದರೆ ಅವರು ಉಪನಿಷತ್ತನ್ನು ಬಾಳದವರು, ಹೇಳ್ತಾ ಇರ್ತಕ್ಕಂಥವ್ರು. ಅಯ್ಯೋ ಇದು ಬೃಹದಾರಣ್ಯಕದಲ್ಲಿ ಇದೆಯಲ್ಲ, ಇದು ಛಾಂದೋಗದಲ್ಲಿ ಇದೆಯಲ್ಲ ಅಂತಂದ್ರೆ, ರಮಣ ಮಹರ್ಷಿಗಳನ್ನ ಅವರ ಮಾತನ್ನ ಕೇಳಿದವರು ಯಾರೋ, ಈಸ್ ಈ ಟಾಕಿಂಗ್ ಅಬೌಟ್ ಶಂಕರಾದ್ವೈತ ಅಂತ ಕೇಳಿದ್ರಂತೆ. ಅದಕ್ಕೆ ಇನ್ಯಾರೋ ಹೇಳಿದ್ರು, ನೋ, ಹಿ ಟಾಕ್ಸ್ ಅಬೌಟ್ ಹಿಸ್ ಎಕ್ಸ್ಪೀರಿಯನ್ಸ್ ಅಂಡ್ ಪೀಪಲ್ ಸೇ ದಟ್ ಇಟ್ ಈಸ್ ಶಂಕರಾದ್ವೈತ ಅಂತ.
ಅವರ ಅನುಭವ ಹೇಳಿಕೊಂಡಿದ್ದನ್ನು ಅದನ್ನು ಶಂಕರಾದ್ವೈತ ಅಂತ ಬೇರೆಯವರು ತಿಳಿಸ್ತಾ ಇದ್ದಾರೆ ಅಂತ. ಒಮ್ಮೆ ಜಿಡ್ಡು ಕೃಷ್ಣಮೂರ್ತಿಯವರ ಪುಸ್ತಕವನ್ನ ಶ್ರೀಮೂರ್ತಿ ಅಂತ ನೂಲೆನೂರು ಮೂರ್ತಿಯವರು ಅದನ್ನ ವೇದಾಂತ ಸೂತ್ರಗಳ ಶಂಕರ ಭಾಷ್ಯದ ಜೊತೆಯಾಗಿ ಅಚ್ಚು ಮಾಡಿ ಒಂದು ಪುಸ್ತಕ ಮಾಡಿದ್ರು. ಆ ಪುಸ್ತಕದಲ್ಲಿ ಇದು ಜಿಡ್ಡು ಕೃಷ್ಣಮೂರ್ತಿಯವರದು ಅಂತ ಉಲ್ಲೇಖ ಮಾಡಿರಲಿಲ್ಲ. ಕಾರಣ ಹೇಳ್ತಾರೆ, ಇದನ್ನ ಇಂಥ ವ್ಯಕ್ತಿಗಳದು ಅಂತ ಹೇಳಿದ್ರೆ ಬಯಾಸಾಗಿ ಜನ ಓದದೇ ಇರಬಹುದು, ಹಾಗಾಗಿ ಇದು ಜ್ಞಾನಿಗಳೊಬ್ಬರ ಗ್ರಂಥ ಅಂತ ಹೇಳಿ ಅದಕ್ಕೂ ಪರಂಪರೆಯ ಜ್ಞಾನಕ್ಕೂ ಇರುವ ಸಂವಾದ ಏನು ಅಂತ ತೋರಿಸುವ ಪ್ರಯತ್ನ ಮಾಡಿದ್ದೀನಿ ಅಂತ. ಡೇ ಬೈ ಡೇ ವಿತ್ ಭಗವಾನ್ ಅನ್ನುವ ರಮಣ ಮಹರ್ಷಿಗಳ ಬಗೆಗಿನ ಪುಸ್ತಕವನ್ನು ಕೂಡ ಅವರು ಹೀಗೇನೆ ಎಲ್ಲ ಕಡೆಯಲ್ಲಿಯೂ ಶಂಕರ ಭಾಷ್ಯಗಳ ಒಂದು ಸಮೀಕರಣ ಮಾಡಿ ಕೊಡ್ತಾರೆ. ಅಂದ್ರೆ ಏನರ್ಥ, ಯಾರು ಎಲ್ಲಿಯೋ ಅನುಭವದಿಂದ ಹೇಳಿದರೆ ಅದಕ್ಕೆ ಶಾಸ್ತ್ರದ ಸಂವಾದ ಇದೆ, ಆಗ ಅದು ನಿಜವಾಗಿ ಮಹತ್ತರವಾದದ್ದು ಅಂತ. ಅದರಿಂದಲೇ ಎಲ್ಲಿ ಪ್ರಮಾಣ ಉಂಟು, ನಮ್ಮ ಗುಂಡಪ್ಪನವರಿಗೆ ವೇದಾಂತ ಸೂತ್ರ ಮತ್ತು ಉಪನಿಷತ್ತುಗಳ ಭಾಷ್ಯಗಳ ಪಾಠವನ್ನು ಮಾಡಿದವರು ಬ್ರಹ್ಮಶ್ರೀ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು. ಅವರನ್ನ ಒಮ್ಮೆ ಯಾರೋ ಕೇಳಿದ್ರಂತೆ, ವೇದಾಂತಕ್ಕೆ ಪ್ರಮಾಣ ಯಾವುದು ಅಂತ. ಜ್ಞಾನಿಗಳ ಅನುಭವ ಅಂತಂದ್ರು. ತೋಡಿಯ ಗಾಂಧಾರ ಎಲ್ಲಿದೆ ಅಂದರೆ ಅದು ವೆಂಕಟಮುಖಿಯ ಚತುರ್ದಂಡಿ ಪ್ರಕಾಶಿಕಾದಲ್ಲಿ ಇಲ್ಲ, ಸಂಗೀತ ರತ್ನಾಕರದಲ್ಲಿ ಇಲ್ಲ, ಸಂಗೀತ ಕಲಾನಿಧಿಯಲ್ಲಿ ಇಲ್ಲ, ಸಂಗೀತ ಸುಧಾಕರದಲ್ಲಿ ಇಲ್ಲ, ಇನ್ನು ಯಾವುದೇ ಪುಸ್ತಕಗಳಲ್ಲಿಯೂ ಇಲ್ಲ. ಎಲ್ಲಿದೆ? ಹಾಡುವಾಗ ಹಾಡುಗಾರರು ಆ ಒಂದು ರೀಮಾಗಳ ಮಧ್ಯದಲ್ಲಿ ತೋರಿಸ್ತಾರಲ್ಲ, ಆಗ ಮಾತ್ರ ಬರುವಂತಹದ್ದು ಅಷ್ಟೇ, ಇನ್ನೆಲ್ಲಿಯೂ ಬರುವಂತಹದ್ದಲ್ಲ. ಆ ತೋಡಿ ಗಾಂಧಾರವನ್ನ ಹಾಡ್ತಾ ಇದ್ದಾಗ ಹಿಡ್ಕೋಬೇಕಷ್ಟೇ. ಅದು ಎರಡು ಸ್ವರಗಳು ಸಾಕ್ಷಾತ್ಕಾರವಾದಾಗ ಮಧ್ಯದಲ್ಲಿ ಎಲ್ಲಿಯೋ ಸುಳಿಯುವಂತಹದ್ದಷ್ಟೇ, ಅದು ಅಷ್ಟೇ, ಇನ್ನೇನು ಅಲ್ಲ. ಅಂದ್ರೆ ಏನರ್ಥ? ಅನುಭವಿಗಳಾದ ಗಾಯಕರು ಹಾಡುವಾಗ ನಮಗೆ ತಿಳಿಯುವಂಥದ್ದು ಪರಮಾನುಭವಗಳ ಉಲಿ ಅನುಭವಿಗಳ ಒಳಗಿವಿಗೆ ಹೊರಟು ಯಾನವ ಭಾಷೆ ಅಷ್ಟೆ. ಅದು ನುಣಚಿಕೊಂಡು ಹೋಗುವಂಥದ್ದು. ಕೇಸರಿ ಭಾತಿನ ಪರಿಮಳ ಎಲ್ಲಿದೆ? ಏಲಕ್ಕಿಯಲ್ಲಿ ಇದೆಯಾ? ಕೇಸರಿಯಲ್ಲಿ ಇದೆಯಾ? ರವೆಯಲ್ಲಿ ಇದೆಯಾ? ಎಲ್ಲ ಸೇರಿಸಿ ಬಿಸಿ ಬಿಸಿಯಾಗಿ ಮಾಡ್ತಾ ಇದ್ದಾಗ ಬರುತ್ತಲ್ಲ, ಅಲ್ಲಿ ಇದೆ ಅಷ್ಟೆ. ಅಂದ್ರೆ ಅದು ಪಾಕವಾಗುತ್ತಾ ಇದ್ದಾಗ ಅನುಭವ ಕಾಲದಲ್ಲಿ ಇದೆ ಅಷ್ಟೇನೆ. ಅದನ್ನು ಸಿಡಿನಲ್ಲಿ ರೆಕಾರ್ಡ್ ಮಾಡಿ ಇಡೋಕ್ಕಾಗಲ್ಲ ಅಂತ. ಈ ದೃಷ್ಟಿಯಿಂದ ಅವರು ಹೇಳ್ತಾರೆ ಶಾಸ್ತ್ರಿತನದಿಂದಲ್ಲ ಅಂತ. ಮುಂದೆ ಅವರು ಈ ಸೃಷ್ಟಿಯಲ್ಲಿಯೇ ಸೃಷ್ಟಿಕರ್ತನನ್ನ ಕಾಣಿ, ಜಗತ್ತಿನಲ್ಲಿಯೇ ಜಗದೀಶ್ವರನನ್ನ ಕಾಣಿ ಅಂತಾರೆ. ತುಂಬ ಜನಕ್ಕೆ ಈ ತತ್ವ ಈಚೆಗೆ ತುಂಬಾ ಪ್ರಸಿದ್ಧವಾಗಿ ಗೊತ್ತಿರುವುದಾದರೂ ನಮ್ಮ ಪರಂಪರೆ ಅದನ್ನೇ ಹೇಳಿದೆ ಅಂತ ತಿಳ್ಕೊಂಡಿಲ್ಲ. ಋಗ್ವೇದದಲ್ಲಿ, ಅಥರ್ವವೇದದಲ್ಲಿ ದೇವಸ್ಯ ಪಶ್ಯ ಕಾವ್ಯಂ, ಪಶ್ಯ ದೇವಸ್ಯ ಕಾವ್ಯಂ ಅಂತ ಎರಡು ರೀತಿಯಲ್ಲಿಯೂ ಬರುತ್ತೇವೆ ಎರಡು ವೇದಗಳಲ್ಲಿ. ನ ಮಮಾರನ ಜೀರ್ಯತಿ, ಈ ಭಗವಂತನ ಕಾವ್ಯ ಈ ಜಗತ್ತು, ಇದಕ್ಕೆ ಮುಪ್ಪಿಲ್ಲ ಸಾವಿಲ್ಲ, ಇದನ್ನು ನೋಡಿ ಓದಿಕೊಳ್ಳಿ, ಆಸ್ವಾದಿಸಿರಿ ಅಂತ ಹೇಳ್ತಾರೆ. ಅದನ್ನು ಅವರು ಮರ ತನ್ನ ಹೆತ್ತ ಬೀಜವನ್ನಿಲ್ಲವೆರಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಣುಗಳಿಗೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಮರ ತನ್ನ ಹೆತ್ತ ಬೀಜವನ್ನು ತಾನು ಮರೆಮಾಡಿ ತಾನೇ ವಿಸ್ತರಿಸಿಕೊಳ್ಳುತ್ತೆ. ಹಾಗೆ ಬ್ರಹ್ಮ ತನ್ನ ಅಧಿಷ್ಠಾನ ಸ್ವರೂಪವನ್ನು ಮರೆಮಾಡಿಕೊಂಡು ಜಗತ್ತಾಗಿ ಮಾಡಿಕೊಂಡಿದೆ. ಹಾಲೇ ಬ್ರಹ್ಮ, ಅದರ ಮೇಲಿರುವ ನೊರೆಯೇ ಸೃಷ್ಟಿ. ನೊರೆ ಏನು? ಹಾಲೆ ಗಾಳಿ ಒಳಗೆ ಸೇರಿಕೊಂಡು ಬುರುಬುರುಗಾಗಿದೆ ಅಷ್ಟೇನೆ, ಅದಿರುವುದು ಹಾಲೆ. ನೊರೆಯೆಲ್ಲ ಇಳಿದ ಮೇಲೆ ನೋಡಿ ಎಲ್ಲಿ ಹಾಲಲ್ಲಿಯೇ ಸೇರಿರುತ್ತೆ, ಅದಷ್ಟೇ, ಇನ್ನೇನು ಇಲ್ಲ ಅಂತ. ಅಂದರೆ ಇದನ್ನು ವಿವರ್ತವಾದ ಅಂತ ಕರೀತಾರೆ. ಬ್ರಹ್ಮವೇ ಜಗತ್ತೆಲ್ಲ, ಆದರೆ ನಾವು ನಾಮರೂಪಾತ್ಮಕವಾಗಿ ನೋಡಿದಾಗ ಜಗತ್ತು, ಹಾಗಲ್ಲದೆ ನೋಡಿದಾಗ ಅದು ಬ್ರಹ್ಮ. ಅದು ಯಾವ ರೀತಿ ಸಾಧ್ಯವಾಗುತ್ತೆ, ಹೇಗೆ ಸಾಧ್ಯವಾಗುತ್ತೆ ಅಂದರೆ, ನೀವು ಅಡ ಇಡೋದಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಯಾರಿಗೂ ಆ ಸ್ಥಿತಿ ಬರೋದು ಬೇಡ. ಒಡವೆಯನ್ನ ಅಡ ಇಡೋದಕ್ಕೆ ಹೋದಾಗ ಅವನು ಒಡವೆಯ ಕುಸರಿ ಕೆಲಸಗಳಿಗೆ ಎಲ್ಲ ಬೆಲೆ ಕೊಡುವಂಥದ್ದು, ಬಂಗಾರಕ್ಕೆ ಬೆಲೆ ಕೊಡ್ತಾನೆ. ಅಂದ್ರೆ ಅವನು ನೋಡ್ತಾ ಇರೋದೇನು? ಅಧಿಷ್ಠಾನವನ್ನ. ಅರೆ, ನಾವು ನಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ತೋರಿಸಿದಾಗ ಅವರು ಚೆನ್ನಾಗಿದೆ, ಡಿಸೈನ್ ತುಂಬಾ ಸೊಗಸಾಗಿದೆ, ನೆಕ್ಲೇಸ್ ಅಂತ ಹೇಳ್ಬಿಟ್ಟಿದನು. ಎಷ್ಟು ಸವರನ್ನು ಅಂದ್ರೆ ಇವ್ರಿಗೆ ಏನಪ್ಪ ಸದಾ ದುಡ್ಡು ಕಾಸಿನ ಯೋಚನೆ, 2 ಸವರನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಕಲೆ ಬಗ್ಗೆ ಅವರಿಗೆ ಅರಿವೇ ಇಲ್ವಲ್ಲ ಅಂತ ಹಾಗೆ ನಾವು ಅಂದುಕೋತೀವಿ. ಅಂದರೆ ಅಧಿಷ್ಠಾನ ಬೆಲೆ ಕಟ್ಟುವಾಗ ಬೇಕಾಗುತ್ತೆ, ಆಸ್ವಾದಿಸುವಾಗ ಆ ಒಂದು ನಾಮರೂಪಗಳು ಬೇಕಾಗುತ್ತವೆ ಅಷ್ಟೇ. ಹೀಗಾಗಿ ಬ್ರಹ್ಮ ಎಲ್ಲ ಅಂತ ನೋಡುವಾಗ ಹಾಗೆ
ಇದನ್ನು ಆಸ್ವಾದಿಸಬೇಕು, ನೀರನ್ನು ಆಸ್ವಾದಿಸಬೇಕಾಗಿ ನಾನು ನೀರು ಅಂತಲೇ ಆಸ್ವಾದಿಸಬೇಕು. ಹೀಗೆ ಆಸ್ವಾದ ಕಾಲ ಬೇರೆ, ಜ್ಞಾನದ ಕಾಲ ಬೇರೆ. ಆದರೆ ಎರಡರಲ್ಲಿಯೂ ಸಚ್ಚಿದಾನಂದಗಳೇ ಒಂದೇ ಬ್ರಹ್ಮವೇ ಇರುವಂತಹದ್ದು. ನೋರೆ ಸೃಷ್ಟಿ ಪಾಲ್ ಬ್ರಹ್ಮ ಅಂತ ಬಹಳ ಸೊಗಸಾದ ಒಂದು ದೃಷ್ಟಾಂತ ಕೊಡ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಈ ಬ್ರಹ್ಮ ಲೀಲೆ ಏನು? ಲೀಲೆಗೆ ಪ್ರಶ್ನೆ ಇಲ್ಲ. ಯಾಕೆ ಈ ಸೃಷ್ಟಿ ಹೀಗಿದೆ ಕೇಳೋ ಅಧಿಕಾರ ನಮ್ಮದಲ್ಲ. ಎಂಜಲೆಲೆ ಎತ್ತೋ ಗುಂಡ ಅಂದ್ರೆ ಉಂಡವರು ಎಷ್ಟು ಮಂದಿ ಅಂತ ಕೇಳ್ದ ಅಂತ ಗಾದೆ ಇದೆಯಲ್ಲ, ಹಾಗೆ ಕೇಳುವಾಗ ಯಾವುದು ಕಾರ್ಯಕಾರಣ ಸಂಬಂಧದಲ್ಲಿ ನೀವು ಕೇಳ್ತೀರ. ಲೀಲೆಯಲ್ಲಿ ಕಾರ್ಯಕಾರಣ ಇಲ್ಲ. ವೇದಾಂತ ಓದಬೇಕು ಅಂದ್ರೆ ಅವರು ಮುಖ್ಯವಾಗಿ ಸಾಹಿತ್ಯಶಾಸ್ತ್ರವನ್ನು ಓದಬೇಕು. ಅದರೊಳಗೂ ರಸಸಿದ್ಧಾಂತದ ಭರತ, ಅಭಿನವಗುಪ್ತ, ಜಗನ್ನಾಥ, ಮಧುಸೂದನ ಸರಸ್ವತಿ, ವಿಶ್ವನಾಥ ಇವರುಗಳ ವ್ಯಾಖ್ಯಾನವನ್ನು ಓದಬೇಕು. ಕಾರ್ಯಕಾರಣ ವಾಸ್ತವ ಪ್ರಪಂಚದ್ದು. ಆದರೆ ಅದನ್ನು ಮೀರಿದ ಬ್ರಹ್ಮಭಾವಕ್ಕೆ, ರಸಪ್ರಪಂಚಕ್ಕೆ ವಿಭಾವ ಅನುಭಾವ ಅಂತ ಕರಿತೀವಿ. ವಿಭಾವ ಅಂದರೆ ಕಾರಣ, ಅನುಭಾವ ಅಂದರೆ ಕಾರ್ಯ ಅಂತ. ಅದು ಹೇಗೆ ಅಂತ ಮುಂದೆ ವಿವರಿಸ್ತೀನಿ. ಆ ರೀತಿ ನಾವು ಆಸ್ವಾದ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಲೀಲೆಯಲ್ಲಿ ಪ್ರಶ್ನೆ ಇಲ್ಲ. ಮಗು ತೊಟ್ಟಿಲಿನಲ್ಲಿ ಹಾಗೆ ಹೊರಳುತ್ತೆ, ಹೀಗೆ ಹೊರಳುತ್ತೆ, ಕಾಲನ್ನು ಬಾಯಿಗಿಟ್ಟುಕೊಳ್ಳುತ್ತೆ, ತಲೆಯನ್ನು ಉರುಳಿಸ್ಕೊಳ್ಳುತ್ತೆ, ಏನೆಲ್ಲ ಸರ್ಕಸ್ ಮಾಡ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲಪ್ಪ. ಅದರಲ್ಲಿ ಅದಕ್ಕೆ ಆನಂದ ಇದೆ, ಮಾಡ್ತಾ ಇದೆ ಅಷ್ಟೇನೆ. ಅದಕ್ಕೆ ಉದ್ದೇಶ ಇಲ್ಲ. ಅನ್ಯ ಪ್ರಯೋಜನ ರಾಹಿತ್ಯವೇ ಒಂದು ದೊಡ್ಡ ಮೌಲ್ಯ ಅಂತ ತಿಳ್ಕೊಳ್ಬೇಕು. ತರುಣಿ ತನ್ನೊಡವೆಗಳ ತಳೆಯುತ್ತ ತೆಗೆಯುತ್ತ ಪರಿಕಿಸುತ್ತೆ ಮುಕುರದಲ್ಲಿ ಸೊಗಸುಗಳ ಪರಿಯ ಮರೆತೆಲ್ಲವನು ವಿಲಸಿಪಂತೆ ತಾಂ ವಿಶ್ವದಲ್ಲಿ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ. ತರುಣಿಯೊಬ್ಬಳು ತನ್ನ ಒಡವೆಗಳನ್ನ ತೆಗಿತಾಳೆ, ಹಾಕ್ತಾಳೆ. ಕನ್ನಡಿಯಲ್ಲಿ ಮುಕುರ ಅಂದ್ರೆ ಕನ್ನಡಿ, ಅದರೊಳಗೆ ತನ್ನ ಸೊಗಸನ್ನು ನೋಡಿಕೊಂಡು ಈ ಒಡವೆ ಹಾಕೊಳ್ಳೆ, ಅದು ಹಾಕೊಳ್ಳೆ, ಇದು ಹಾಕೊಳ್ಳೆ ಅಂತ ನೋಡ್ತಾ ಇರ್ತಾಳೆ. ಆ ನೋಡುವುದಲ್ಲಿ ಅವಳು ಆನಂದ ಪಡ್ತಾ ಇದ್ದಾಳೆ. ಒಡವೆ ಹಾಕೊಂಡ ಮೇಲಿರೋ ಆನಂದಕ್ಕಿಂತ ಯಾವ ಒಡವೆ ಹಾಕೊಳ್ಳಲಿ ಅನ್ನೋದ್ರೊಳಗೆ ತುಂಬಾ ಆನಂದ ಇದೆ. ಇಟ್ ಈಸ್ ಇನ್ ಬೀಯಿಂಗ್ ಅನ್ನೋದಕ್ಕಿಂತ ಇಟ್ ಈಸ್ ಇನ್ ಬಿಕಮಿಂಗ್ ಹೆಚ್ಚಿನ ಸೊಗಸು ಕಾಣಿಸುತ್ತೆ ಅಂತ ಬಾರ್ಡರ್ ಎಫೆಕ್ಟ್. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ಜೇನಿನೊಳಗೆ ಬಿದ್ದ ನೊಣವಾಗೋಕ್ಕೂ ಇಷ್ಟ ಇಲ್ಲ, ಜೇನಿನಾಚೆ ಇರುವ ನೊಣವಾಗೋಕ್ಕೂ ಇಷ್ಟ ಇಲ್ಲ. ಆ ಒಂದು ಅಂಚಿನಲ್ಲಿ ಕೂತು ಜೇನನ್ನು ಹೀರುವ ಸ್ಥಿತಿ ಇದೆಯಲ್ಲ, ಇದನ್ನು ಮಧುಸೂದನ ಸರಸ್ವತಿಗಳು ಹೇಳ್ತಾರೆ. ಜ್ಞಾನದವಾದ ಮೇಲೆ, ಕೇವಲ ಅದ್ವೈತದ ಜ್ಞಾನವಾದ ಮೇಲೆ ಆಸ್ವಾದಕ್ಕಾಗಿ ಇರಿಸಿಕೊಳ್ಳುವ ದ್ವೈತ, ಆ ದ್ವೈತ ಅದ್ವೈತಕ್ಕಿಂತ ಮಧುರವಾದದ್ದು ಅಂತ. ಬೋಧಾನಂತರಂ ಆಸ್ವಾದ್ಯಾಯ ಯಾನುಭೂಯತೆ ಈ ಯದನುಭೂಯತೆ ದ್ವೈತಂ ತದದ್ವೈತಾದಪಿ ಮಧುರಂ ಅಂತ. ಅಂದರೆ ನಾವು ಮಕ್ಕಳಲ್ಲ, ಮಕ್ಕಳಂತೆ ತೊದಲು ಮಾತಲ್ಲ, ನಮ್ಮದು ಸ್ವಚ್ಛವಾದ ಮಾತು. ಮಕ್ಕಳಂತೆ ನಮಗೆ ಅಂಬೆಗಾಲು ಇಡುವಂತಹ ವಯಸ್ಸಲ್ಲ, ಅಂಬೆಗಾಲು ಇಡಬೇಕಾಗಿಲ್ಲ. ಆದರೂ ಮೊಮ್ಮಕ್ಕಳ ಜೊತೆಗೆ ನಾವು ಆಟ ಆಡುವಾಗ ತೊದಲು ಮಾತಾಡ್ತೀವಿ, ಅಂಬೆಗಾಲಿಟ್ಟು ಆಟ ಆಡ್ತೀವಿ. ನಮ್ಮ ಬಾಲ್ಯದಲ್ಲಿ ನಾವು ಪಟ್ಟ ಸಂತೋಷಕ್ಕಿಂತ ಹೆಚ್ಚು ಪಟ್ಟು ಸಂತೋಷವನ್ನು ಪಡ್ತಾ ಇರ್ತೀವಿ. ಅದು ಹೇಗೆ? ನಾವು ಮಕ್ಕಳಲ್ಲ ಅಂತ ಗೊತ್ತಿದ್ರೂ ಆ ಭಾವವನ್ನು ಆರೋಪ ಮಾಡಿಕೊಂಡಾಗ. ಹಾಗೆ ಆ ಆಹಾರ್ಯ ಜ್ಞಾನ ಅಂತ ಕರಿತೀವಿ ನಾವು ಶಾಸ್ತ್ರದಲ್ಲಿ. ಇದನ್ನು ಆರೋಪ ಮಾಡಿಕೊಳ್ಳೋದು. ನಮಗೆ ಗೊತ್ತಿದೆ ನಾವು ಮಕ್ಕಳಲ್ಲ ಅಂತ, ಅದರಿಂದಲೇ ಹೆಚ್ಚು ಆನಂದ. ಅರೆ ನಾವು ಮಕ್ಕಳಂಗಿರೋಲ್ಲ ಅಂತ ಗಂಭೀರವಾಗಿ ಕೈ ಕೊಟ್ಕೊಂಡಿದ್ರು ಆನಂದ ಇಲ್ಲ. ಆ ರೀತಿಯಾಗಿ ನಮ್ಮ ತನವನ್ನ ಸುಮ್ಮನೆ ನಾವು ಮರೆಸಿಕೊಂಡು ಆನಂದ ಪಡ್ತಾ ಇರ್ತೀವಿ. ಅದು ನಿಜವಾಗಿ ಸ್ವಾರಸ್ಯಕರ. ಬ್ರಹ್ಮ ಹಾಗೆ ಮಾಡ್ತಾ ಇರುವುದು ಪರಮಾತ್ಮ. ಅದನ್ನು ನಾವು ಯಾಕೆ ಅಂತ ಕೇಳೋದಲ್ಲ, ವಿಶಲಾಸೋ ಜಾಯಿನ್ ಯು ಅಂತ ಬೇಡಿಕೊಳ್ಳಬೇಕಾದದ್ದು. ಇದು ಯಾತಕ್ಕೆ ಹೀಗಿದೆ ಅಂತಲ್ಲ, ಒಮ್ಮೆ ನೋಡಿ ಅದಕ್ಕೆ ಬನ್ನಿ, ಗೊತ್ತಾಗುತ್ತೆ ಸ್ವಾರಸ್ಯ. ಅದಕ್ಕೆ ಬರದೇನೆ ನೀವು ಅಲ್ಲಿ ಹಂಗಿರ್ಬೋದಾ ಅಲ್ಲಿ ಹಿಂಗಿರ್ಬೋದಾ ಅಂತಂದ್ರೆ ಏನನ್ನೋಣ. ದಡದಲ್ಲೇ ನಿಂತುಕೊಂಡು ಈಜಾಡೋದು ಹೇಗೆ ಅಂತ ಗಾಳಿಯಲ್ಲಿ ಕೈಕಾಲು ಆಡಿಸ್ತಾ ಇರಿ, ಕೊನೆಯವರೆಗೂ ಕೈಕಾಲು ಆಡಿಸ್ತಾ ಇರ್ತೀರ ಅಷ್ಟೇನೆ, ಇನ್ನೇನು ಇಲ್ಲ. ಕೈಕಾಲು ಬಿದ್ದೋಗೋವರೆಗೂ ಕೈಕಾಲು ಆಡಿಸೋದೆ. ನೀರೊಳಗೆ ಬೀಳಬೇಕು, ಈಜಬೇಕು. ಅದನ್ನ ಅವರು ಹೇಳ್ತಾರೆ. ಮುಂದೆ ಅವರು ಹೇಳ್ತಾರೆ, ಆ ಪರಮಾತ್ಮನಲ್ಲಿ, ಬ್ರಹ್ಮವಸ್ತುವಿನಲ್ಲಿ ಅಂದರೆ ಈ ಜಗತ್ತಿನಲ್ಲಿ ಸೌಮ್ಯ ಘೋರ, ಶಾಂತ ರುದ್ರ ಎರಡು ಮುಖಗಳು ಉಂಟು. ಗಗನ ತಲೆ ನವಿರಾಗೆ, ಪೆರೆತಾರೆ ಹೂವಾಗೆ, ಜಗವೆಲ್ಲ ವಪುವಾಗೆ, ಮಾಯೆ ಸತಿಯಾಗೆ, ನಗುನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ, ಭಗವಂತ ಶಿವರುದ್ರ ಮಂಕುತಿಮ್ಮ. ಆಕಾಶವೇ ತಲೆ ಕೂದಲು, ವ್ಯೋಮಕೇಶ ಅಂತ ಶಿವನಿಗೆ ಹೇಳ್ತೀವಿ. ಪೆರೆ ಅಂದರೆ ಚಂದ್ರ, ತಾರೆ, ಇವೆಲ್ಲ ಹೂವು, ಅವನ ತಲೆಯ ಹೂವು. ತ್ರಿನಯನ ಜಟಾವಲ್ಲಿ ಪುಷ್ಪಂ ಅಂತ ಚಂದ್ರನನ್ನ ಫಲ್ಗು ಹಸ್ತಿನಿ ಎನ್ನುವ ಕವಿತ್ರಿ ವರ್ಣಿಸ್ತಾಳಲ್ಲ ಹಾಗೆ. ಜಗವೆಲ್ಲ ವಪುವಾಗಿ, ಜಗತ್ತೆಲ್ಲ ಶರೀರ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ.
ಆಹಾರ್ಯಂ ಚಂದ್ರತಾರಾದಿ ತನ್ನುಮಃ ಸಾತ್ವಿಕಂ ಶಿವಂ. ಆ ಶಿವನಿಗೆ ಜಗತ್ತೆಲ್ಲ ಅವನ ಆಂಗಿಕ ವಿಲಾಸ. ಸೂರ್ಯೋದಯ ಒಂದು ವಿಲಾಸ, ಚಂದ್ರೋದಯ ಒಂದು ವಿಲಾಸ, ಮರದ ಕೊಂಬೆ ಅವನ ಕೈ ಚಾಚುವಿಕೆ, ಸಮುದ್ರದ ಅಲೆ ಅವನ ಮೈಯ ಬಳುಕುವಿಕೆ, ಹೀಗೆ ಆಂಗಿಕ. ಎಲ್ಲ ಸಾಹಿತ್ಯವೂ ಅವನ ವಾಕ್ಕು, ವಾಚಿಕ. ಆಹಾರ್ಯ ಅಲಂಕಾರ, ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ನೀಹಾರಿಕೆಗಳೆಲ್ಲ. ಸ್ವಯಂ ತಾನೇ ಸಾತ್ವಿಕನಾಗಿರುವನು ಅಂತ. ಹಾಗೆ ಮಾಯೆ ಸತಿಯಾಗೆ, ಮಾಯೆ ಅವನ ಪತ್ನಿ. ಯಾವಳು ಇಲ್ಲವೋ ಅವಳು ಮಾಯೆ. ಬ್ರಹ್ಮವನ್ನು ಬಿಟ್ಟು ಮತ್ತೆ ಯಾವುದೂ ಇಲ್ಲ ಅಂತ. ಮತ್ತೆ ಯಾವಳು ತಾಯಿಯೋ ಅವಳು ಮಾಯೆ. ಹೀಗೆ ನಗು ನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ, ಮಹಟ್ಟಹಾಸ ಮಾಡ್ತಾ ಆನಂದ ತಾಂಡವ ಆಡುವ ರಸಿಕನಾದ ಭಗವಂತ ಶಿವನೂ ಹೌದು, ರುದ್ರನೂ ಹೌದು. ನಮಗೆ ಆ ಮುಖ ಬೇಕು ಈ ಮುಖ ಬೇಡ ಅಂದ್ರೆ ಅದು ಹೇಗಾಗುತ್ತೆ? ನಾವು ತೆಗೆದುಕೊಂಡ ತಕ್ಷಣ ಎರಡೂ ಬಂದಿರುತ್ತೆ. ಹಸುವನ್ನ ಕೊಂಡುಕೊಂಡ ಮೇಲೆ ಹಾಲು ಕರೆದುಕೊಳ್ತೀವಿ, ಹಾಲಿನ ರುಚಿ ಪರಿಮಳ ಹೇಗೋ ಸಗಣಿ ಗಂಜಲದ ಪರಿಮಳವನ್ನು ಅನುಭವಿಸಬೇಕಾಗುತ್ತೆ. ಸಗಣಿ ಗಂಜಲ ಇಲ್ಲದೇ ಇರತಕ್ಕಂಥ ಹಸುವನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂಗೀಕಾರ ಅನ್ನೋದು ಆ ರೀತಿ ಬರುತ್ತೆ. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ಲೋಕದಲ್ಲಿ ಇರುವಂಥದ್ದು ಅದನ್ನ ಲಘುಹಾಸ್ಯದಿಂದ ಗಮನಿಸಬೇಕು. ನೀಲಕಂಠ ದೀಕ್ಷಿತ ಮಹಾಕವಿ ವಿದ್ವಾಂಸ, ಮಧುರೆಯ ತಿರುಮಲ ನಾಯಕನ ಮಂತ್ರಿಯಾಗಿದ್ದ. ಒಮ್ಮೆ ಅವನಿಗೆ ದೊಡ್ಡ ಸನ್ಮಾನವಾಯಿತು. ಸನ್ಮಾನವಾದ ಮೇಲೆ ಅವನಿಗೆ ಬೇಕಾದಷ್ಟು ಧನ ಕನಕ ಎಲ್ಲ ಕೊಟ್ಟರು. ಕೊಟ್ಟ ಮೇಲೆ ಭರ್ಜರಿ ಊಟವಾಯಿತು. ಊಟ ಮುಗಿಯಿತು. ಬಾಗಿಲಿನಲ್ಲಿ ಎಲ್ಲರಿಗೂ ತಾಂಬೂಲ ದಕ್ಷಿಣೆ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ. ಇವನು ನುಗ್ಗಾಟದಲ್ಲಿ ಜಾರಿ ಬಿದ್ದ. ಆಗ ಉಪ್ಪರಿಗೆಯ ಮೇಲೆ ನೋಡ್ತಾ ಇದ್ದ ತಿರುಮಲ ನಾಯಕ ಕೇಳ್ದ, ಇದೇನು ನೀಲಕಂಠ ದೀಕ್ಷಿತ, ಏನಾಯಿತು ಅಂತ. ಕ್ಷುತ್ರುಡಾಶಾ ಇತಿ ಖ್ಯಾತ ತಿಸ್ರೋ ಭಾರ್ಯ ಮಮ ಪ್ರಭೋ ತಾಸ್ವಿದಂ ಹಿ ತೃತೀಯಾಯ ಪ್ರಿಯಾಯ ನರ್ಮಚೇಷ್ಟಿತಂ. ಹಸಿವು, ಬಾಯಾರಿಕೆ, ಆಸೆ ಅಂತ 3 ಹೆಂಡತಿಯರು ಮನುಷ್ಯನಿಗೆ. ಅದರೊಳಗೆ ಕಿರಿಯವಳು, ಅತ್ಯಂತ ಪ್ರೀತಿ ಪಾತ್ರಳು ಆದ ಕೊನೆಯ ಹೆಂಡತಿ ಇದ್ದಾಳಲ್ಲ, ಆಸೆ, ಅವಳು ಮಾಡಿದ ಚೇಷ್ಟೆ ಇದು ಅಂತ. ಆ ಒಂದು ಊಟಕ್ಕೆ ಮುನ್ನ ಇವನಿಗೆ ತುಲಾಭಾರ ಮಾಡಿ ಕನಕಾಭಿಷೇಕ ಮಾಡಿದ್ರೆ ಅದು ಸಾಕಾಗ್ಲಿಲ್ಲ. ಆ ಒಂದು ಬಿಡಿಗಾಸು ಕೊಡ್ತಾರೆ ತಾಂಬೂಲದ ಸಮೇತ ದಕ್ಷಿಣೆ, ಅಲ್ಲಿಗೆ ಓಡಿ ಹೋದನಲ್ಲ, ಅದು ಬಂದದ್ದು ಅಂತ. ಅಂದರೆ ಆ ಸನ್ಮಾನದ ಜೊತೆಗೆ ಈ ಅವಮಾನವನ್ನು ಶಾಂತವಾಗಿ ಸ್ವೀಕರಿಸುವ ಶಕ್ತಿ ಅವನಲ್ಲಿತ್ತು. ಅದು ಅಲ್ಲಿ ಬಹಳ ಮುಖ್ಯವಾಗಿ. ಅವನು ಮಹಾರಾಜ ನೋಡ್ಬಿಟ್ನಲ್ಲ ಅಂತ ಸಿಂಡ್ರಿಸ್ಕೊಳ್ದೆ, ಜಾರಿಸಿಬಿಟ್ರಲ್ಲ ಅಂತ ಬೇರೆಯವರು ಅವ್ರನ್ನ ಬೈದಾಡದೆ, ಒಂದು ಸುಂದರವಾದ ಶ್ಲೋಕವನ್ನು ತನ್ನ ಸಂಕಟದಲ್ಲಿ ನಿರ್ಮಾಣ ಮಾಡಬಲ್ಲವನಾದನಲ್ಲ, ಅದು ಬಹಳ ಮುಖ್ಯ. ಭಗವಂತ ಶಿವ ರುದ್ರ ಅಂದ್ರೆ ಆ ಶಾಂತ ಘೋರ ಸ್ವರೂಪ ಆ ರೀತಿಯಾಗಿರುತ್ತೆ ಅಂತ. ಈ ಶಾಂತಿ 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 ಅಂತ ಅರಚ್ತಾ ಇರತಕ್ಕಂಥ ಜನ ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಅಹಿಂಸೆಯಿಂದಲೇ ತಂದುಕೊಂಡ್ವಿ ಅಂತ ಹಸಿ ಹಸಿ ಸುಳ್ಳು ಹೇಳ್ತಾರಲ್ಲ, ಅವರು ಮೊದಲು ಗಮನಿಸಿಕೊಳ್ಬೇಕು. ಸಾವಿರಾರು ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ರಕ್ತ ಹರಿದಿದೆ ಅನ್ನುವುದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅದು ಘೋರ ಮುಖ. ಅಥವಾ ಶಾಂತಿ ಬರೋದು ಕ್ರಾಂತಿಯಿಂದಲೇ ಅಷ್ಟೇ, ಇನ್ಯಾವುದರಿಂದಲೂ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಹಾಗೆಯೇ ಆ 2 ಮುಖಗಳನ್ನು ನಾವು ಗಮನಿಸಿಕೊಳ್ಳಬೇಕು. ನಾವು ಅಂದುಕೊಳ್ತೀವಿ, ಈಗ ಎಷ್ಟು ಚಳಿಗಾಲ, ಗಡಗಡ ನಡುಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದ್ದು. ಈ ಚಳಿ ಇಲ್ಲದೆ ಇದ್ರೆ ಭೂಮಿಗೆ ಮಂಜು ಇಳಿದು ಮಂಜಿನ ಸತ್ವ ಭೂಮಿಯನ್ನು ಸೇರಬೇಕು. ಅಮೆರಿಕದಲ್ಲೆಲ್ಲ ಮಂಜು ಬಿದ್ದರೆ ಆ ಮಂಜನ್ನ ಉತ್ತು ನೆಲಕ್ಕೆ ಸೇರಿಸ್ತಾರೆ, ಅದನ್ನು ಬಡವರ ಗೊಬ್ಬರ ಅಂತ ಹೇಳ್ತಾರೆ. ಹಾಗೆ ಬೇಸಿಗೆ ಅನ್ನೋದಿಲ್ಲದೆ ಇದ್ರೆ ಮಳೆಗಾಲ ಅವಕಾಶವೇ ಇಲ್ಲ. ನೀರು ಹಿಂಗಬೇಕು, ಕೊಚ್ಚೆ ನೀರು ಬಟ್ಟಿ ಇಳಿಸಲ್ಪಟ್ಟು ಡಿಸ್ಟಿಲ್ಡ್ ವಾಟರ್ ಆಗಿ ಆಕಾಶಕ್ಕೆ ಹೋಗಿ ಅದು ಮಳೆಯ ರೂಪದಲ್ಲಿ ಬರಬೇಕಾದ್ರೆ ಬೇಸಿಗೆಯ ಬೇಗೆ ಇಲ್ಲದೆ ಮಳೆಯ ತಂಪು ಹೇಗಾಗತ್ತೆ? ಹೀಗಾಗಿ ಆ ರುದ್ರ ಮೋಹಕ 2 ರೂಪಗಳನ್ನ, ಶಾಂತ ಘೋರ ಮುಖಗಳನ್ನು ಎರಡನ್ನೂ ಆಸ್ವಾದ ಮಾಡುವ ಶಕ್ತಿ ನಮಗೆ ಬರಬೇಕು. ನಾವು ಊಟದಲ್ಲಿ ಖಾರ ಇರಬೇಕು ಅಂತ ಬಯಸ್ತೀವಿ, ಪ್ರಕೃತಿಯಲ್ಲಿ ಘೋರ ಇರಬಾರದು ಅಂತ ಯಾಕನ್ನಬೇಕು? ಊಟದಲ್ಲಿ ನಮಗೆ ಇಂಗುವಿನ ರುಚಿ ಬೇಕು, ಹಾಗಲಕಾಯಿ ಗೊಜ್ಜಂತೂ ಪರಮಪ್ರಿಯ ಆಗಿರುತ್ತೆ. ಆದರೆ ನಮ್ಮ ಸಂಸಾರದಲ್ಲಿ ಹಾಗೆ ಯಾಕೆ ಆಗಬಾರದು? ಒಂದು ಟೆಸ್ಟಲ್ಲಿ ಫೇಲ್ ಆದರೂ ಯಾತಕ್ಕೆ ತುಂಬಾ ತಲೆ ಹೋಯಿತು ಅಂತ ಸಂಕಟ ಪಡಬೇಕು? ಮಗ ಜಾಮಿಟ್ರಿ ಬಾಕ್ಸ್ ಅನ್ನು ಕಳ್ಕೊಂಡು ಬಂದ ಅಂದ್ರೆ ತಂದೆಗೆ BP ರೈಸ್ ಆಗಿಬಿಟ್ಟಿದ್ರೆ $250 ಕನ್ಸಲ್ಟೇಷನ್ ಫೀ ಕೊಟ್ಟು ಬ್ಲಡ್ ಪ್ರೆಷರ್ ಓಡಿಸಿಕೊಂಡು ಬರಬೇಕು. ಆ ಸ್ಥಿತಿ ಇರುವುದು ಯಾತಕ್ಕಾಗಿ? ಅಂದರೆ ನಮ್ಮ ಅಂತರಂಗಕ್ಕೆ ನಾವು ಬರೀ ಸಿಹಿಯನ್ನೇ ಮಾಡಿಕೊಂಡ್ರೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ, ಅಷ್ಟೇ, ಏನೂ ಇಲ್ಲ.
ಎರಡನ್ನ ಆಸ್ವಾದ ಮಾಡುವ ಶಕ್ತಿ ಬೇಕು. ರಾವಣನಿಲ್ಲದ ರಾಮಾಯಣ ನನಗೆ ಬೇಕಾಗಿಲ್ಲ. ಹಾಗೆ ರಾವಣನನ್ನು ಬಹಳ ಒಳ್ಳೆಯವನನ್ನಾಗಿ ಮಾಡಿದ ರಾಮಾಯಣವೂ ನನಗೆ ಬೇಕಾಗಿಲ್ಲ. ನಮ್ಮ ಜೈನ ರಾಮಾಯಣಗಳಲ್ಲಿ ಹಾಗೆ ಆಯಿತು. ಕುವೆಂಪು ಅವರು ಹಾಗೆ ಮಾಡೋಕ್ಕೆ ನೋಡಿದ್ರು. ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಜಗತ್ತಲ್ಲಿ ಮಾಡಿ, ಕಾವ್ಯ ಜಗತ್ತಲ್ಲಿ ಮಾಡಬೇಡಿ. ಕಾವ್ಯ ಜಗತ್ತಿನಲ್ಲಿ, ರುಚಿ ಜಗತ್ತಿನಲ್ಲಿ ಹಾಗೆ ಇರಬೇಕು. ಕಲಾ ಜಗತ್ತಿನಲ್ಲಿ ಅದ್ವೈತ ಬರಲೇಬಾರದು. ಬಂದುಬಿಟ್ರೆ ಅದರಷ್ಟು ನರಕ ಇನ್ಯಾವುದೂ ಇಲ್ಲ. ಎಲ್ಲ ರಸಗಳನ್ನು ಒಂದೇ ರಸ ಮಾಡಿಬಿಡ್ತೀವಿ ಅಂದ್ರೆ ಅದು ಉಳಿಯೋದು ನೀರಸ ಮಾತ್ರ, ಇನ್ಯಾವುದೂ ಅಲ್ಲ. ಎಲ್ಲ ರುಚಿಗಳನ್ನು ಒಂದೇ ರುಚಿ ಮಾಡ್ತೀವಿ ಅಂದ್ರೆ ಉಳಿಯೋದು ಸಪ್ಪೆ ಒಂದೇ, ಮತ್ತೇನೂ ಇಲ್ಲ. ಹೀಗಾಗಿ ಆಸ್ವಾದಕ್ಕೆ ವೈವಿಧ್ಯ ಬೇಕು, ಅನುಭವಕ್ಕೆ ಏಕತೆ ಬೇಕು. ಅದನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಆ ಭಗವಂತನ ಶಿವರುದ್ರ ಸ್ವರೂಪ ಏನು ಅಂತ ತಿಳಿಯುತ್ತೆ. ನಾಳೆ ಮತ್ತೆ ಕೆಲವು ಪದ್ಯಗಳನ್ನು ನೋಡೋಣ. ಓಂ ತತ್ಸತ್.